ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೀರೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಸ್ ಸೊ ನಾವು ಇಂದಿನ ತರಗತಿಯಲ್ಲಿ ಇಂಡಿಯನ್ ಎಕಾನಮಿ ಇಂಡೆಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಇಂಡಿಯನ್ ಎಕಾನಮಿ ಇಂಡೆಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಎಸ್ ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಎಸ್ ಸರ್, ಕೆಳಗಡೆ ಕಾಮೆಂಟ್ಸ್ ಓದ್ತಾ ಇದ್ದೆ. ಸರ್, ಎಲ್ಲರೂ ಮಾಡಿದ ಹಾಗೆ ನೀವು ಸ್ಟಾರ್ಟಿಂಗ್ ಒಂದೆರಡು ಕ್ಲಾಸ್ ಮಾಡಿ ಬಿಡಬೇಡಿ. ಇನ್ನೊಬ್ರು ಕೆಲವೊಬ್ರು ಸರ್ ಈ ತರ ಇಂಡೆಕ್ಸ್ ಓದಿದ್ರೆ ಸಾಕು, ನಾವು ಬೇರೆ ಬುಕ್ ಓದೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಎಸ್ ಕೆಲವೊಬ್ರು ಸರ್ ಮುಗಿಸ್ಕೊಡ್ರಿ ಅಂತ ಹೇಳಿದ್ರು, ಹೌದಾ? ಎಸ್ ಸೊ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿದಾಗ ನನಗನ್ಸಿತ್ತು ಒಂದೇ, ಸೊ ನಾನು ಇಂಡೆಕ್ಸ್ ಮೂಲಕವೇ ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಇಂಡಿಯನ್ ಎಕಾನಮಿನ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀನಿ, ಅದು ನಂದು ಗ್ಯಾರಂಟಿ. ಎಸ್ ಅದ್ರ ಬಗ್ಗೆ ನೀವು ಚಿಂತೆ ಬಿಟ್ಬಿಡಿ. ಸೊ ನೀವೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಒಂದು ಶೆಡ್ಯೂಲ್ ಪ್ರಿಪೇರ್ ಮಾಡ್ಕೋತೀನಿ. ಸೊ ವಾರದಲ್ಲಿ ಒಂದು 2-3 ಕ್ಲಾಸಸ್ ಮಾಡ್ಬೇಕು ಅಂತ ಹೇಳಿ ಒಂದು ಶೆಡ್ಯೂಲ್ ಹಾಕೋತೀನಿ. ಸೊ ಆ ಶೆಡ್ಯೂಲ್ ಪ್ರಕಾರ ಏನ್ ಮಾಡ್ತೀನಪ್ಪ ಅಂದ್ರೆ, ಇನ್ನು ನಿಮ್ದು ನೋಟಿಫಿಕೇಶನ್ ಆಗಿಲ್ಲ, ಇನ್ನು ಈಗ ಏನಾಗಿದೆಪ್ಪ ಅಂದ್ರೆ ಒಳ ಮೀಸಲಾತಿ ಎಲ್ಲ ಕಂಪ್ಲೀಟ್ ಆಗಿದೆ, ಓಕೆ ಹೌದಾ? ಸೊ ನೋಟಿಫಿಕೇಶನ್ ಆಗ್ಲಿಕ್ಕೆ ಹೆಚ್ಚು ಕಡಿಮೆ 1 ಮಂತ್ ಆದ್ರೂ ಬೇಕು. ಅಷ್ಟ್ರೊಳಗ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಎಕ್ಸಾಮ್ ಆಗ್ಲಿಕ್ಕೆ ಮಿನಿಮಮ್ 3 ಮಂತ್ಸ್ ಆದ್ರೂ ಬೇಕೇ ಬೇಕು, ಹೌದಾ? ಅಷ್ಟು ಟೈಮ್ ತಗೊಳ್ಳಲ್ಲ. ಸೊ ಬೇಗ ಮುಗಿಸ್ಕೊಡ್ತೀನಿ. ಇದು ಮುಗಿಸ್ಕೊಟ್ಮೇಲೆ ನೆಕ್ಸ್ಟ್ ನಿಮಗೆ ಬೇರೊಂದು ಸಬ್ಜೆಕ್ಟ್ ಅನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಈ ಒಂದು ಕ್ಲಾಸಸ್ ನ ನೀವು ನೋಡ್ಬೇಕು, ಪ್ಲಸ್ ನೋಟ್ಸ್ ಮಾಡ್ಕೋಬೇಕು, ಪ್ಲಸ್ ನಿಮ್ಮ ಫ್ರೆಂಡ್ಸ್ ಗೆ ಇದನ್ನ ಶೇರ್ ಮಾಡಬೇಕು. ಸಾಧ್ಯವಾದಲ್ಲಿ ಇದನ್ನ ವಾಟ್ಸ್ಆಪ್ ಸ್ಟೇಟಸ್ ಇಡುವುದರ ಮುಖಾಂತರ ನೀವು ನಮ್ಮ ಬೇರೊಬ್ಬರಿಗೆ ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಎಸ್ ಸೊ ಇದೇ ನಮಗೆ ಮೋಟಿವೇಶನ್ ಆಗುತ್ತೆ. ಸೊ ನಮ್ಮ ಕ್ಲಾಸಸ್ ನ ಜಾಸ್ತಿ ಜನ ನೋಡ್ತಾ ಇದ್ರೆ ನಮಗೂ ಒಂಥರ ಮೋಟಿವೇಶನ್ ಆಗಿ ನಾವೇನ್ ಮಾಡ್ಬೇಕಾಗತ್ತಾ, ಇನ್ನೂ ಹೆಚ್ಚಿನ ತರಗತಿಗಳನ್ನ ನೀವು ಮಾಡ್ಕೊಡ್ತೀವಿ. ಎಸ್ ಸೊ ನಿಮ್ಗ ನಾನಂತೂ ಗ್ಯಾರಂಟಿ ಕೊಡಬಲ್ಲೆ, ಎಕನಾಮಿ ಅಂತೂ ಕಂಪ್ಲೀಟ್ ಮುಗಿಸ್ಕೊಡ್ತೀನಿ. ಕಂಪ್ಲೀಟ್ ಆದ್ಮೇಲೆ ನಿಮಗೆ ಅನಿಸ್ತದ ಎಕನಾಮಿ ಅಂದ್ರೆ ವೀರೇಶ್ ಸರ್ ಅಂದ್ರೆ ಎಕನಾಮಿ ಅಂತ ಹೇಳಿ. ಎಸ್ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್ ಫಸ್ಟ್ ಚಾಪ್ಟರ್ ನ ಡಿಸ್ಕಸ್ ಮಾಡೋಣ ಇವತ್ತು, ಹೌದಾ? ಅಧ್ಯಾಯ 1 ಅಂತ ಕರಿತೀವಿ. ಇಂಟ್ರಡಕ್ಷನ್ ಚಾಪ್ಟರ್ ಆಗಿರುತ್ತಾ ಅರ್ಥಶಾಸ್ತ್ರದ ಉಗಮ. ಯಾವುದು? ಅರ್ಥಶಾಸ್ತ್ರದ ಉಗಮ ಅಂತ ಕರಿತೀವಿ. ಜಸ್ಟ್ ಅ ಮಿನಿಟ್, ಪೆನ್ ತಗೋತೀನಿ. ಅರ್ಥಶಾಸ್ತ್ರದ ಉಗಮ ಇಂಟ್ರಡಕ್ಷನ್ ಚಾಪ್ಟರ್ ಆಗಿರುತ್ತೆ. ಇದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ಹೇಳ್ಬೇಕು. ಎಸ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಹೇಳಿದ್ದೆ, ಹೌದಾ? ನಮ್ಮ ಎಕನಾಮಿ ಅರ್ಥಶಾಸ್ತ್ರ, ಯಾವ ಶಾಸ್ತ್ರ? ಅರ್ಥಶಾಸ್ತ್ರ. ಈ ಒಂದು ಸಬ್ಜೆಕ್ಟ್ ಯಾವ ರೀತಿ ಐತಪ್ಪ ಅಂತ ಹೇಳಿದ್ದೆ, ಹೌದಾ? ಸೊ ಅರ್ಥವಾದರೆ ಮಾತ್ರ ಅರ್ಥಶಾಸ್ತ್ರ, ಇಲ್ಲಾಂದ್ರೆ ವ್ಯರ್ಥಶಾಸ್ತ್ರ ಅಂತ ಹೇಳಿದ್ದೆ. ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಬೆಸ್ಟ್ ಸಬ್ಜೆಕ್ಟ್ ಯಾವ್ದಿಲ್ಲ. ಮತ್ತೆ ಶಾರ್ಟ್ ಅಂಡ್ ಸ್ವೀಟ್ ಅಂತಾನು ಹೇಳಿದ್ದೆ, ಹೌದಾ? ಎಸ್ ಸೊ ನಮ್ಮ ಒಂದು ಅರ್ಥಶಾಸ್ತ್ರವು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಫಸ್ಟ್ ಬೇಸಿಕ್ ಇರುತ್ತೆ. ಯಾವ ರೀತಿ ಇರುತ್ತಾ? ಬೇಸಿಕ್ ಇರುತ್ತಾ, ಪ್ಲಸ್ ಕರೆಂಟ್ ಅಫೇರ್ ಬೇಸ್ ಮೇಲೆ ಹೋಗ್ತಾ ಹೋಗುತ್ತಾ, ಹೌದಾ? ಈ ಬೇಸಿಕ್ ಪ್ಲಸ್ ಕರೆಂಟ್ ಅಫೇರ್ ಸೇರ್ಕೊಂಡು ಏನ್ ಮಾಡ್ತಾರೆ, ನಿಮ್ಗೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಅಪ್ಲೈಡ್ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ನಮ್ಗೆ ಬೇಸಿಕ್ ಬಂದಿರಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್ ನೋಡ್ಕೊಂತ ಇರಬೇಕು. ಎರಡನ್ನೂ ಕವರ್ ಮಾಡ್ತೀನಿ, ಯಾವೊಂದು ಈ ಒಂದ್ರೆ, ಹೌದಾ? ಸೊ ನಿಮಗೆ ನಾರ್ಮಲಿ ಎಕನಾಮಿಕ್ಸ್ ಸರ್, ಕೆಲವೊಬ್ರು ಎಕನಾಮಿಕ್ಸ್ ಅಂತಾರೆ, ಕೆಲವೊಬ್ರು ಎಕನಾಮಿ ಅಂತಾರೆ. ಸೊ ನಿಮಗೆ ಬೇಸಿಕ್ ಪಾಯಿಂಟ್ ಇಂದಾನೇ ಹೇಳ್ಕೊಡ್ತೀನಿ ಏನ್ ಎಕನಾಮಿಕ್ಸ್ ಅಂದ್ರೆ, ಏನ್ ಎಕನಾಮಿ ಅಂತ, ಹೌದಾ? ಎಸ್ ಸೊ ಒಂದು ಟೇಬಲ್ ತಗೋತೀನಿ, ನೋಡ್ರಿ. ಎಕನಾಮಿಕ್ಸ್, ಯಾವನಾಮಿಕ್ಸ್? ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಕಡೆ ಎಕನಾಮಿ. ಎಸ್ ಕೇಳಿ, ಎಕನಾಮಿಕ್ಸ್ ಅಂದ್ರೆ ಏನ್ರಿ ಸರ್? ಸಿಂಪಲ್. ಸೊ ಇದು ಸಿದ್ಧಾಂತಗಳ ಆಧಾರದ ಮೇಲೆ ರಚನೆ ಆಗುತ್ತೆ. ಸೊ ಎಕನಾಮಿಕ್ಸ್ ಅಂದ್ರೆ ಸಿದ್ಧಾಂತಗಳಿರ್ತವೆ, ಹೌದಾ? ಎಕನಾಮಿ ಅಂದ್ರೆ ಆ ಸಿದ್ಧಾಂತಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಕಾರ್ಯಗತ ಮಾಡ್ತೀವಿ, ಸಿದ್ಧಾಂತಗಳನ್ನ ಹೇಗೆ ಕಾರ್ಯಗತ ಮಾಡ್ತೀವಿ ಅಂತೇಳಿ ಎಕನಾಮಿ ಹೇಳುತ್ತೆ. ಸೊ ಎಕನಾಮಿಕ್ಸ್ ಸ್ಥಿರವಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತದೆ, ಕಾನ್ಸ್ಟೆಂಟ್ ಆಗಿರುತ್ತದೆ. ಎಸ್ ಬಟ್ ಎಕನಾಮಿ ಡೇ ಬೈ ಡೇ ಏನಾಗುತ್ತಪ್ಪ ಅಂದ್ರೆ ಚೇಂಜಸ್ ಆಗುತ್ತೆ, ಅಂದ್ರೆ ನಿರಂತರ ಬದಲಾವಣೆಗೆ ಒಳಪಡುತ್ತದೆ, ನಿರಂತರ ಬದಲಾವಣೆಗೆ ಒಳಪಡುತ್ತದೆ. ಯಾವುದು? ಎಕನಾಮಿ. ಸರ್ ಎಕ್ಸಾಂಪಲ್ ಕೊಡ್ರಿ, ತಗೋರಿ. ಸೊ ಎಕನಾಮಿ ಸ್ಥಿರವಾಗಿರುತ್ತೆ, ಅಂದ್ರೆ ಎಕನಾಮಿಕ್ಸ್ ಸ್ಥಿರವಾಗಿರುತ್ತೆ, ಹೌದು, ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್ ತಾನೆ, ಹೌದಾ? ನೀವು ನಾವು ಎಲ್ಲರೂ, ನಾನು ಓದಿದಾಗ ಆಡಮ್ ಸ್ಮಿತ್ ಇದ್ದ, ನೀವು ಓದಿದಾಗ ಆಡಮ್ ಸ್ಮಿತ್ ಇದ್ರು, ಹೌದಾ? ನಾಳೆ ನಿಮ್ಮ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿ ಮೊಮ್ಮಕ್ಕಳು ಏನಾದ್ರು ಬಂದ್ರು ಎಕನಾಮಿಕ್ಸ್ ನ ಪಿತಾಮಹ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಇರ್ತಾರೆ. ಅದ್ರಾಗಂತೂ ಚೇಂಜಸ್ ಇರಲ್ಲ, ಹೌದಾ? ಬಟ್ ಇಲ್ಲಿ ಎಕನಾಮಿ ತಗೊಂಡ್ರೆ ನಿರಂತರ ಬದಲಾವಣೆಗಳು ಪಡ್ತಾ. ಫಾರ್ ಎಕ್ಸಾಂಪಲ್ ಜಿಡಿಪಿ ಏನಾಗತ್ತಾ? ಸೊ ಕ್ವಾರ್ಟರ್ಲಿ ಆಗಿರ್ಲಿ, ಇಯರ್ಲಿ ಆಗಿರ್ಲಿ, ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗ್ತಾನೆ ಇರುತ್ತೆ. ಯಾವುದು? ಜಿಡಿಪಿ, ಹೌದಾ? ಇನ್ಫ್ಲೇಷನ್ ತಗೋರಿ,
ತಿಂಗಳ ಏನಾಗುತ್ತೆ ಚೇಂಜ್ ಆಗುತ್ತಾ, ಅದರಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಲಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಲಿ, ಹೌದಾ? ಎಸ್. ಸೊ ಬಜೆಟ್ ಏನಾಗುತ್ತೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗ್ತಾನೆ ಇರುತ್ತಾ. ತೆರಿಗೆಗಳು ಕೆಲವೊಂದು ಟೈಮ್ ಅಲ್ಲಿ ಏನಾಗ್ತವೆ, ತೆರಿಗೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ಕರೀತೀವಿ, ಹೌದಾ? ಸೊ ಈ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಗೌರ್ಮೆಂಟ್ ಚೇಂಜ್ ಮಾಡುತ್ತಾ, ಅಂದ್ರೆ ಯಾವ್ದು ನಿರಂತರ ಬದಲಾವಣೆಗೆ ಒಳಪಡುತ್ತಾ ಅದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಎಕನಾಮಿ ಅಂತ ಕರಿತೀವಿ. ಯಾವ್ದು ಸ್ಥಿರವಾಗಿರುತ್ತಾ ಅದನ್ನ ಏನಂತ ಕರಿತೀವಿ, ಎಕನಾಮಿಕ್ಸ್ ಅಂತ ಕರಿತೀವಿ. ಯಾವನಾಮಿಕ್ಸ್? ಎಕನಾಮಿಕ್ಸ್. ಎಸ್. ಸೊ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಪ್ರಪಂಚಕ್ಕೆ ಎಲ್ಲದಕ್ಕೂ ಎಕನಾಮಿಕ್ಸ್ ಒಂದೇ ರೀತಿ ಇರುತ್ತೆ, ಹೌದಾ? ಬಟ್ ಈ ಎಕನಾಮಿ ಅಂತಕ್ಕಂಥದ್ದು ಕೇವಲ ಆ ಭೂಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಆಯಾ ಭೂಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ. ಅದೇ ಸೇಮ್ ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಎಡಮ್ ಸ್ಮಿತ್ ಸೇಮ್ ಇರ್ತಾನೆ, ಎಕನಾಮಿಕ್ಸ್ ಪಿತಾಮ. ಬಟ್ ಎಕನಾಮಿ ಅಂದ್ರೆ ಇಂಡಿಯನ್ ಎಕನಾಮಿ, ಚೈನೀಸ್ ಎಕನಾಮಿ, USA ಎಕನಾಮಿ, ಹೌದಾ? ಜಾಪನೀಸ್ ಎಕನಾಮಿ, ಜರ್ಮನಿ ಎಕನಾಮಿ, ಅಂದ್ರೆ ಒಂದೊಂದು ರೀತಿ, ಅಂದ್ರೆ ಒಂದೊಂದು ಕಂಟ್ರಿ ಏನ್ ಮಾಡುತ್ತಾ ಒಂದೊಂದು ಎಕನಾಮಿನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಚೈನಾ ತಗೋರಿ, ಯಾವುದು? ಚಿಂಗ್ಪಂಗ್ ಚೀನಾ ಅಂತ ಕರಿತೀವಿ. ಎಸ್, ಚೀನಾ, ಹೌದಾ? ಚಿಂಗ್ಪಂಗ್ ಚೀನಾ ಅಂತ ಕರಿತೀವಿ. ಈ ಚೀನಾದು ಸೋಷಿಯಲಿಸ್ಟಿಕ್ ಎಕನಾಮಿ ಇರುತ್ತೆ. ಎಸ್, ಸಮಾಜವಾದಿ ಅರ್ಥವ್ಯವಸ್ಥೆ, ಅದೊಂದು ಟೈಪ್, ಹೌದಾ? ನಿಮ್ ಇಂಡಿಯಾ ತಗೋರಿ, ಮಿಕ್ಸ್ಡ್ ಎಕನಾಮಿ, ಅಂದ್ರೆ ಸೋಷಿಯಲಿಸ್ಟಿಕ್ ಇರುತ್ತಾ, ಕ್ಯಾಪಿಟಲಿಸ್ಟಿಕ್ ಇರುತ್ತಾ, ಹೌದಾ? ಎರಡದ ಮಿಕ್ಸ್ಡ್ ಎಕನಾಮಿ ಯಾವ್ದಪ್ಪ ಅಂದ್ರೆ ನಿಮ್ದು. ಅಂದ್ರೆ ಈ ಮಿಕ್ಸ್ಡ್ ಎಕನಾಮಿ ಅಂತಕ್ಕಂಥದ್ದು ನಿಮ್ಮ ಯಾವುದು, ನಿಮ್ಮ ಒಂದು ಭಾರತದ ಭೂಪ್ರದೇಶಕ್ಕೆ ಸೀಮಿತ ಆಗಿತ್ತಾ? ಸೋಷಿಯಲಿಸ್ಟಿಕ್ ಎಕನಾಮಿ ಅಂದ್ರೆ ಸೊ ಆಯಾ ಭೂಪ್ರದೇಶಕ್ಕೆ ಮಾತ್ರ ಸೀಮಿತ, ಚೈನೀಸ್ ಎಕನಾಮಿ, ಹೌದಾ? ಎಸ್. ಸೊ USA ಎಕನಾಮಿ ತಗೋರಿ, US ಎಕನಾಮಿ ಕ್ಯಾಪಿಟಲಿಸ್ಟಿಕ್ ಎಕನಾಮಿ, ಹೌದಾ? USA ಕ್ಯಾಪಿಟಲಿಸ್ಟಿಕ್, ಸೊ ಆ ಭೂಪ್ರದೇಶಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಅಂದ್ರೆ ತನ್ನ ಭೂಪ್ರದೇಶಕ್ಕೆ ಮಾತ್ರ ಏನಾಗಿರುತ್ತೆ ಎಕನಾಮಿ ಸೀಮಿತವಾಗಿರುತ್ತೆ. ಅಲ್ಲಿ ಏನಾಗಿರ್ತಾರಪ್ಪ ಅಂದ್ರೆ ಅಲ್ಲಿ ಕೆಲವೊಂದು ಪಾಲಿಸಿಗಳನ್ನ ಜಾರಿಗೆ ತರ್ತಾರೆ. ಆ ಒಂದು ಕಂಟ್ರಿ ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಎಕನಾಮಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ತನ್ನದೇ ಆದ ರೀತಿಯ, ಅಂದ್ರೆ ತನ್ನ ದೇಶಕ್ಕೆ ಯಾವ ಪಾಲಿಸಿಗಳು ಸೆಟ್ ಆಗ್ತವೆ ಆ ಪಾಲಿಸಿಗಳನ್ನ ಏನ್ ಮಾಡ್ತವೆ, ಅಡಾಪ್ಟ್ ಮಾಡ್ಕೊಂಡು ಬೆಳವಣಿಗೆಯನ್ನ ಸಾಧಿಸ್ತವೆ. ಸೊ ಇದು ಎಕನಾಮಿ, ಇದು ಎಕನಾಮಿಕ್ಸ್. ನೀವು ಇಷ್ಟೊತ್ತು ನೋಡಿದ್ದೇನು ಎಕನಾಮಿಗೆ ಡಿಫರೆನ್ಸ್ ಏನಂತ. ಹಾಗಾದ್ರೆ ಸರ್ ನಮಗೆ ಸಿಲೆಬಸ್ PC ಇಂದ ಹಿಡಿದು ಯಾವ್ದರಿಂದ, PC ಇಂದ ಹಿಡಿದು DC ವರೆಗೆ, PC ಇಂದ ಹಿಡಿದು DC ವರೆಗೆ ನಿಮಗೆ ಏನಿದೆಯಪ್ಪ ಅಂದ್ರೆ ಎಕನಾಮಿ. ಅದರಲ್ಲಿ ಯಾವ ಎಕನಾಮಿ ಅಂದ್ರೆ ಇಂಡಿಯನ್ ಎಕನಾಮಿ. ಯಾವ ಎಕನಾಮಿ? ಇಂಡಿಯನ್ ಎಕನಾಮಿ ಅಂತ ಕರಿತೀವಿ. ಇದು ನಿಮಗೆ ಸಿಲೆಬಸ್ ಇರುತ್ತೆ. ಎಕನಾಮಿಕ್ಸ್ ಅಂತಾರ, ಎಕನಾಮಿಕ್ಸ್ ಅಲ್ಲ ನಿಮಗಿರೋದು ಎಕನಾಮಿ. ಎಸ್. ಸೊ ಎಕನಾಮಿ ಅಂದ್ರೆ ಅರ್ಥ ಆಯ್ತಾ? ಡೇ ಬೈ ಡೇ ಚೇಂಜ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪೇಪರ್ ತೆಗೆದಿರ್ತಾರಪ್ಪ, ಪೇಪರ್ ಓದೋ ಅಭ್ಯಾಸ ಇದ್ರೆ ನ್ಯೂಸ್ ಪೇಪರ್, ಹೌದಾ? ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಸೊ ನಿಮಗೆ ನ್ಯೂಸ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸೊ ಸರ್ಟನ್ ಪರ್ಸೆಂಟೇಜ್ ಏನಾಗಿದೆ, ಏರಿಕೆ ಆಗಿದೆ. RBI ತನ್ನ ರೆಪೋ ದರವನ್ನ ಏರಿಕೆ ಮಾಡಿದೆ, RBI ತನ್ನ ರೆಪೋ ದರವನ್ನ ಇಳಿಕೆ ಮಾಡಿದೆ, ಹೌದಾ? ಸೊ ಇದು ಚೇಂಜ್ ಆಗ್ತಾನೆ ಇರುತ್ತಾ, ಚೇಂಜ್ ಆಗೋದೇ ಎಕನಾಮಿ. ಎಸ್. ಸೊ ಇದು ಎಕನಾಮಿಕ್ಸ್ ಗೆ ಮತ್ತೆ ಈ ಎಕನಾಮಿ ಇರುವ ಡಿಫರೆನ್ಸ್ ಬಿಟ್ವೀನ್ ಎಕನಾಮಿಕ್ಸ್ ಅಂಡ್ ಎಕನಾಮಿ. ನಿಮಗಿರೋದೇನು ಎಕನಾಮಿ. ಎಸ್. ಸೊ ಫಸ್ಟ್ ಚಾಪ್ಟರ್ ಏನಿರುತ್ತಪ್ಪ ಅಂದ್ರೆ ಇಂಟ್ರಡಕ್ಷನ್ ಇರುತ್ತೆ. ಸೊ ಎಕನಾಮಿಕ್ಸ್ ಬಗ್ಗೆ ಹೇಳ್ಬೇಕಾಗತ್ತಾ. ಎಸ್. ಸೊ ದಿಸ್ ಇಸ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಂದ್ರೆ ಏನಾಗುತ್ತೆ? ಎಕನಾಮಿಕ್ಸ್ ಎಂದರೆ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ. ಸೊ ಇಂಗ್ಲಿಷ್ ಅಲ್ಲೂ ಕೊಟ್ಟಿದ್ದೀನಿ ಎಕನಾಮಿಕ್ಸ್, ಹೌದಾ? ಸೊ ಫಸ್ಟ್ ಇಂಗ್ಲಿಷ್ ನೋಡೋದಾದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಹೌ ಪೀಪಲ್ ವಿಲ್ ಮೇಕ್ ಚಾಯ್ಸಸ್ ವೆನ್ ದೇ ಫೇಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಇಲ್ಲಿ ಸ್ಕೇರ್ಸಿಟಿ ಅಂತ ಒಂದು ಪದ ಐತಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ, ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಸ್ಕೇರ್ಸಿಟಿ ಅಂದ್ರೆ ಏನು? ಕೊರತೆ. ಸ್ಕೇರ್ಸಿಟಿ ಅಂದ್ರೆ ಏನು? ಕೊರತೆ ಅಂತ ಕರಿತೀವಿ, ಹೌದಾ? ಅಂದ್ರೆ ರಿಸೋರ್ಸಸ್ ಸ್ಕೇರ್ಸಿಟಿ ಇದ್ದಾಗ, ಅಂದ್ರೆ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಕೊರತೆ ಇದ್ದಾಗ ಹೌ ಪೀಪಲ್ ವಿಲ್ ಮೇಕ್ ಚಾಯ್ಸಸ್. ಯಾವ ರೀತಿ ಚಾಯ್ಸ್ ಗಳನ್ನ ಇಟ್ಕೋತಾರೆ ಯಾರು? ಪೀಪಲ್, ಜನರು. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಎಕನಾಮಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕನಾಮಿಕ್ಸ್, ಹೌದಾ? ಸೊ ಇಲ್ಲಿ ರಿಸೋರ್ಸಸ್ ಅಂತ ಮೀನಿಂಗ್ ಕೊಟ್ಟಿದ್ದಾರೆ. ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು, ಹೌದಾ? ಸಂಪನ್ಮೂಲ ಅಂದ್ರೆ ಏನ್ರಿ ಸರ್ ಅಂತ ಕೇಳಿದ್ರೆ ವಾಟ್ ಈಸ್ ಅವೈಲೇಬಲ್ ಇನ್ಪುಟ್ಸ್, ಅಂದ್ರೆ ವಾಟ್ ಈಸ್ ಅವೈಲೇಬಲ್ ಫಾರ್ ಅಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನೇನ್ ಇನ್ಪುಟ್ಸ್ ಇದೆ, ಏನೇನ್ ಅವೈಲಬಿಲಿಟಿ ಇದೆ, ಅದನ್ನ ನಾವೇನಂತ ಕರಿತೀವಿ? ರಿಸೋರ್ಸಸ್ ಅಂತ ಕರಿತೀವಿ, ಹೌದಾ? ಸೊ ಯಾವ್ದೋ ಒಂದು ಸಂಪನ್ಮೂಲ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗೂಡ್ಸ್ ಅನ್ಕೋರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಪಾಠ ಮಾಡ್ತಾ ಇದ್ದೇನೆ ತಾನೆ, ಪಾಠ ಮಾಡ್ಲಿಕ್ಕೆ ಸೊ ನಿಮಗ ಲ್ಯಾಪ್ಟಾಪ್ ಬೇಕು. ಏನ್ ಬೇಕು? ಲ್ಯಾಪ್ಟಾಪ್, ಹೌದಾ? ಎಸ್. ಸೊ ಈ ಲ್ಯಾಪ್ಟಾಪ್ ಅನ್ನತಕ್ಕಂಥದ್ದು ಗೂಡ್ಸ್, ಫೈನಲ್ ಗುಡ್, ಹೌದಾ? ಈ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮಗೆ ಏನ್ ಬೇಕಪ್ಪ ಅಂದ್ರೆ ಇನ್ಪುಟ್ಸ್.
ಸೊ ಲ್ಯಾಪ್ಟಾಪ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನ್ ಬೇಕು? ಸೊ ಚಿಪ್ಸ್ ಬೇಕಾಗತ್ತಾ? ಹೌದಾ? ಸೊ ಮತ್ತೆ ಒಳಗಡೆ ಸಾಫ್ಟ್ವೇರ್ ಬೇಕಾಗತ್ತಾ? ಹಾರ್ಡ್ವೇರ್ ಬೇಕಾಗತ್ತಾ? ಈ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅಂತಕ್ಕಂಥದ್ದು ಏನು ಇನ್ಪುಟ್ಸ್ ಯಾವುದಕ್ಕೆ? ನಿಮ್ಮ ಒಂದು ಲ್ಯಾಪ್ಟಾಪ್ ಗೆ, ಅಂದ್ರೆ ಈ ಒಂದು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನೇನ್ ಇನ್ಪುಟ್ಸ್ ಬೇಕಲ್ಲ ಅದನ್ನ ರಿಸೋರ್ಸಸ್ ಅಂತ ಕರಿತೀವಿ. ಹೌದಾ? ಈ ರಿಸೋರ್ಸಸ್ ಸ್ಕೇರ್ಸಿಟಿ ಇದ್ದಾಗ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಏನೇನ್ ಚಾಯ್ಸಸ್ ಮಾಡ್ಕೊಳ್ತಾರೆ, ತನ್ನ ಆಯ್ಕೆಗಳೇನೇನು, ಆ ಆಯ್ಕೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ನಾವೇನಂತ ಕರಿತೀವಿ? ಎಕನಾಮಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕನಾಮಿಕ್ಸ್. ಎಸ್, ದಿಸ್ ಇಸ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗೆ. ಹೌದಾ? ನೆಕ್ಸ್ಟ್ ಕನ್ನಡ ಪುತ್ರರೇ ಕೇಳಿ ಸ್ವಲ್ಪ. ಎಸ್ ಎಸ್, ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ. ಸೊ ಮಾನವನು ತನ್ನ ದೈನಂದಿನ ಬೇಕು ಬೇಡಿಕೆಗಳನ್ನು, ಎಸ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೇನೆ, ನೀಡ್ಸ್ ಅಂಡ್ ವಾಂಟ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನು? ನೀಡ್ಸ್ ಅಂಡ್ ವಾಂಟ್ಸ್. ನೀಡ್ಸ್ ಅಂಡ್ ವಾಂಟ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಹಾಗಾದ್ರೆ ನೀಡ್ಸ್ ಅಂದ್ರೆ ಇಲ್ಲಿ ಮಾನವನು ತನ್ನ ದೈನಂದಿನ ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಮಾಡುವ ಆರ್ಥಿಕ ಚಟುವಟಿಕೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಸೊ ಮಾನವನು ತನ್ನ ದೈನಂದಿನ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಮಾಡುವ ಆರ್ಥಿಕ ಚಟುವಟಿಕೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಬೇಕು, ನೀಡ್ ಅಂತ ಕರಿತೀವಿ. ಹೌದಾ? ಏನೇನ್ ಬೇಕು ನಿಮ್ಗ? ಸೊ ಮೂಲಭೂತ ಅಗತ್ಯತೆಗಳು ಬೇಕಾಗತ್ತಾ? ಹೌದಾ? ಹಾಗಾದ್ರೆ ಸರ್ ಮೂಲಭೂತ ಅಗತ್ಯತೆಗಳಂದ್ರೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ಮೊಬೈಲು, ಅದ್ರ ಜೊತೆಗೆ ಕರೆನ್ಸಿ. ಇತ್ತೀಚೆಗಂತೂ ಅದನ್ನು ಮೂಲಭೂತ ಅಗತ್ಯತೆ ಆಗ್ಬಿಟ್ಟ. ಮೊಬೈಲ್ ಬಿಟ್ಟು ನೀವಂತೂ ಇರ್ತಾ ಇಲ್ಲ, ಅದ್ರ ಜೊತೆ ಕರೆನ್ಸಿ ಇಲ್ಲಪ್ಪ ಅಂದ್ರೆ ಅದು ಕಷ್ಟ ಆಗುತ್ತೆ. ಹೌದಾ? ಇದು ಹೆಂಗಪ್ಪ ಅಂದ್ರೆ ಮೊಬೈಲ್ ಕರೆನ್ಸಿ ಇಲ್ಲಪ್ಪ ಅಂದ್ರೆ ಸತ್ ಮೇಲೆ ಇದು ಮಾಡ್ತಾರಲ್ಲ, ಹಂಗಾಗೈತಿ. ಹೌದಾ? ಎಸ್ ಎಸ್, ಬಿಡ್ರಿ ಅದನ್ನ. ಸೊ ಏನೇನಪ್ಪ ಮೂಲಭೂತ ಅಗತ್ಯತೆ ಅಂದ್ರೆ ಫುಡ್, ವಾಟರ್, ಶೆಲ್ಟರ್. ಎಸ್, ಸೊ ಇವುಗಳು ಏನಂತ ಕರಿತೀವಪ್ಪ ಅಂದ್ರೆ ನೀಡ್ಸ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಈ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸಿಕೊಂಡ ನಂತರ ನಿಮಗೆ ಏನ್ ಬೇಕಾಗತ್ತಪ್ಪ ಅಂದ್ರೆ ಆಸೆಗಳು. ಆಸೆಗಳು ಅಂದ್ರೆ ಲೈಕ್ ನನಗೆ ಕಾರ್ ಬೇಕು, ಎಸ್ ನನಗೆ ಬೈಕ್ ಬೇಕು, ನನಗೆ ಬಂಗ್ಲಾ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವೇ ನಿಮ್ಮ ವಾಂಟ್ಸ್, ನಿಮ್ಮ ಆಸೆಗಳು. ಸೊ ಆಸೆಗೆ ಟ್ಯಾಕ್ಸ್ ಇಲ್ಲ, ಲಿಮಿಟು ಇಲ್ಲ. ಹೌದಾ? ನೀವು ಹೆಂಗಾದ್ರೂ ಕಾಣಬಹುದು. ಬಟ್ ಆ ಆಸೆಗಳನ್ನ ಈಡೇರಿಸ್ಕೊಳ್ಬೇಕಂದ್ರೆ ಕಷ್ಟ ಬೀಳಲೇಬೇಕು. ಹೌದಾ? ಕಷ್ಟ ಬೀಳಲೇಬೇಕು. ಸುಮ್ನೆ ಹಗಲ್ ಕನ್ಸ್ ಕಾಣ್ತಾರ ಅಂತೇಳಿ ಹಗಲ್ ಕನ್ಸ್ ಕಾಣೋದ್ರಿಂದ ಏನು ಯೂಸ್ ಇಲ್ಲ. ಆ ಕನಸು ನನಸು ಮಾಡ್ಲಿಕ್ಕೆ ನಾನು ಏನೇನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ಬೇಕು ನೀವು. ಹೌದಾ? ಬರೀ ಕನ್ಸ್ ಕಾಣ್ಕೊಂಡ್ ಕುಂತ್ರೆ ಕೆಲಸ ಆಗೋದಲ್ಲ. ಸೊ ಇವುಗಳನ್ನ ಈಡೇರಿಸ್ಕೋಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫುಡ್ ಬೇಕು, ವಾಟರ್ ಬೇಕು, ಶೆಲ್ಟರ್ ಬೇಕಂದ್ರೆ ಫ್ರೀಯಾಗಿ ಬರಲ್ಲ. ಹೌದು ತಾನೆ? ಅದಕ್ಕೆ ನೀವೇನ್ ಮಾಡ್ಬೇಕು? ಆರ್ಥಿಕ ಚಟುವಟಿಕೆಗಳನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಆರ್ಥಿಕ ಚಟುವಟಿಕೆಗಳನ್ನ ಮಾಡಲೇಬೇಕು. ಅಂದ್ರೆ ದುಡಿಬೇಕು. ದುಡ್ದಾಗ ಏನ್ ಬರುತ್ತಾ? ದುಡ್ಡು ಬರುತ್ತಾ? ಸೊ ಇವುಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಎಂದು ಕರೆಯುತ್ತೀವಿ. ಏನಂತ ಕರಿತೀವಿ? ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಹೌದಾ? ಸೊ ದಿಸ್ ಇಸ್ ಮೀನಿಂಗ್ ಆಫ್ ಎಕನಾಮಿಕ್ಸ್ ಅಂಡ್ ಅರ್ಥಶಾಸ್ತ್ರ ಅಂತ ಕರಿತೀವಿ ಕನ್ನಡ. ಎಸ್, ಸೊ ಅರ್ಥಶಾಸ್ತ್ರ ಅಂದ್ರೆ ಗೊತ್ತಾಯ್ತಾ? ಎಸ್. ಹಾಗಾದ್ರೆ ಈ ಅರ್ಥಶಾಸ್ತ್ರ ಯಾವ ಭಾಷೆಯಿಂದ ಬಂತು ಕೇಳ್ರಿ. ಅರ್ಥಶಾಸ್ತ್ರ ಎಂಬುದು ಯಾವ ಭಾಷೆಯಿಂದ ಬಂತು ಕೇಳೋಣ ಕ್ವಶನ್. ಹಾಗಾದ್ರೆ ಅರ್ಥಶಾಸ್ತ್ರ ಎಂಬುದು ಯಾವ ಭಾಷೆಯಿಂದ ಬಂತಂದ್ರೆ ಗ್ರೀಕ್ ಭಾಷೆ. ಯಾವ ಭಾಷೆಯ? ಗ್ರೀಕ್ ಭಾಷೆಯ ಎಕನೋಮಿಯಾ ಎಂಬ ಪದದಿಂದ ಬಂದದ್ದು. ಯಾವನೋಮಿಯಾ? ಎಕನೋಮಿಯಾ. ಎಸ್. ಹಾಗಾದ್ರೆ ಸರ್ ಎಕನೋಮಿಯಾ ಮತ್ತೆ ಅಗೇನ್ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಒಂದು ಓಕೋಸ್. ಯಾವ ಕೋಸ್? ಓಕೋಸ್. ಮತ್ತೊಂದು ನೋಮೋಸ್. ಯಾವ ಮೋಸ್? ನೋಮೋಸ್ ಅಂತ ಕರಿತೀವಿ. ಒಂದು ಓಕೋಸ್, ಇನ್ನೊಂದು ನೋಮೋಸ್. ಹಾಗಾದ್ರೆ ಸರ್ ಓಕೋಸ್ ಎಂದರೆ? ಓಕೋಸ್ ಎಂದರೆ ಗೃಹ ಅಥವಾ ಮನೆ ಅಥವಾ ಹೋಮ್ ಅಥವಾ ಹೌಸ್, ನೀವು ಯಾವ್ದಾರ ಕರ್ಕೊಳ್ಳಿ. ಎಸ್. ಹಾಗಾದ್ರೆ ನೋಮೋಸ್ ಅಂದ್ರೆ ಏನ್ರಿ ಸರ್? ನಿರ್ವಹಣೆ, ಮ್ಯಾನೇಜ್ಮೆಂಟ್. ಹಾಗಾದ್ರೆ ಸರ್ ಒಟ್ಟಾರೆಯಾಗಿ ಎಕನಾಮಿಕ್ಸ್ ನಾವೇನಂತ ಕರಿತೀವಿ? ಮನೆ ನಿರ್ವಹಣೆ. ಯಾವ ನಿರ್ವಹಣೆ? ಮನೆ ನಿರ್ವಹಣೆ ಅಂತ ಕರಿತೀವಿ. ಎಸ್. ಸೊ ಗ್ರೀಕ್ ಭಾಷೆಯ ಎಕನೋಮಿಯಾ ಎಂಬ ಪದದಿಂದ ಬಂದದ್ದು. ಎಸ್, ಎಕನಾಮಿಕ್ಸ್. ಎಕನಾಮಿಕ್ಸ್ ಎಂಬ ಪದ ಯಾವ ಭಾಷೆಯಿಂದ ಬಂದದಪ್ಪ ಅಂದ್ರೆ ಗ್ರೀಕ್ ಭಾಷೆ ಎಕನೋಮಿಯಾ. ಹಾಗಾದ್ರೆ ಸರ ಫಸ್ಟ್ ಆಫ್ ಆಲ್ ಎಕನಾಮಿಕ್ಸ್ ಎಂಬ ಪದವನ್ನ ಕೊಟ್ಟವ್ರು ಯಾರು? ಇಲ್ಲಿ ಬರೀತೀನಿ. ಎಕನಾಮಿಕ್ಸ್ ಎಂಬ ಪದವನ್ನ ನೀಡಿದವರು ಯಾರು? ಎಕನಾಮಿಕ್ಸ್ ಎಂಬ ಪದವನ್ನು ನೀಡಿದವರು
ಹೌದಾ? ಹಾಗಾದ್ರೆ ಸರ್ ಯಾರು ನೀಡ್ತಾರೆ? ಆಲ್ಫ್ರೆಡ್ ಮಾರ್ಷಲ್. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅಂತ ಕರಿತೀವಿ. ಮುಂದೆ ಬರ್ತಾರೆ, ಇವ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೆ. ಜಸ್ಟ್ ನಿಮಗೊಂದು ಇಂಟ್ರಡಕ್ಷನ್. ಸರ್ ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಇರುವ ಹೆಸರೇನು? ಪ್ರಾಚೀನ ಕಾಲದಲ್ಲಿ, ಯಾವ ಕಾಲದಲ್ಲಿ? ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಿದ್ದರು? ಹಾಗಾದ್ರೆ ಅರ್ಥಶಾಸ್ತ್ರಕ್ಕೆ ವಾರ್ತಾ ಎಂದು ಕರೆಯುತ್ತಿದ್ದರು. ಸಾರಿ, ವಾರ್ತಾ. Just a minute. ಸೊ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಏನಂತ ಕರಿತಿದ್ರಪ್ಪ ಅಂದ್ರೆ ವಾರ್ತಾ ಎಂದು ಕರೀತಿದ್ರು. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗೈತಿ. ಅರ್ಥಶಾಸ್ತ್ರ ಎಂಬ ಪದವನ್ನ ನೀಡಿದವರು ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಸೊ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಏನಂತ ಕರಿತಿದ್ರಪ್ಪ ಅಂದ್ರೆ ವಾರ್ತಾ ಎಂದು ಕರಿತಿದ್ರು. ಹಾಗಾದ್ರೆ ಅರ್ಥಶಾಸ್ತ್ರ ಎಂಬ ಪದವು ಎಲ್ಲಿಂದ ಬಂತಂದ್ರೆ ಗ್ರೀಕ್ ಭಾಷೆಯ ಎಕಾನಮಿ. ಇಲ್ಲಿ ನೋಡ್ರಿ, ಅರ್ಥಶಾಸ್ತ್ರವು ಗ್ರೀಕ್ ಭಾಷೆಯ ಓಕೋಸ್, ಯಾವ ಕೋಸ್? ಓಕೋಸ್ ಮತ್ತೆ ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಹಾಗಾದ್ರೆ ಓಕೋಸ್ ಎಂದರೆ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ. ಆದರೆ ಅರ್ಥಶಾಸ್ತ್ರ ಅಧ್ಯಯನ ಕೇವಲ ಗೃಹ ನಿರ್ವಹಣೆ ಮೀಸಲಾಗಿರದೆ ವಿಶಾಲ ವ್ಯಾಪ್ತಿ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ವ್ಯಾಖ್ಯಾನಗಳು ಬರ್ತವೆ, ಮುಂದೆ ಹೇಳ್ತೀನಿ ನಾವು ವ್ಯಾಖ್ಯಾನಗಳೇನಂತ. ಜಸ್ಟ್ ನೀವೀಗ ಎಕನಾಮಿಕ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಎಕನಾಮಿಕ್ಸ್ ಯಾವ ಭಾಷೆಯಿಂದ ಬಂದಂತ ತಿಳ್ಕೊಂಡ್ರಿ, ಎಕನಾಮಿಕ್ಸ್ ಪದ ಯಾರು ಕೊಟ್ರ ಅಂತ ತಿಳ್ಕೊಂಡ್ರಿ, ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರಕ್ಕೆ ಏನಂತ ಕರಿತಿದ್ರ ಅಂತ ತಿಳ್ಕೊಂಡ್ರಿ. ಹೌದಾ? ಹಾಗಾದ್ರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಇಂಪಾರ್ಟೆಂಟ್ ಕೇಳಿದರೆ. ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್. ಯಾವ ಸ್ಮಿತ್? ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೇಳ್ತಾರೆ. ಅರ್ಥಶಾಸ್ತ್ರದ ಪಿತಾಮಹ, ಅರ್ಥಶಾಸ್ತ್ರದ ಪಪ್ಪ, ಅರ್ಥಶಾಸ್ತ್ರದ ಡ್ಯಾಡಿ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಅಂತ ಕರಿತೀವಿ. ಎಸ್ ಸರ್, ಮಮ್ಮಿ ಯಾರದ್ ಕೇಳ್ಬೇಡ್ರಿ, ಮಮ್ಮಿ ಹೋಗಿ ಆಡಮ್ ಸ್ಮಿತ್ ನ ಕೇಳಬೇಕು ನೀವು, ನನ್ನಲ್ಲ. ಎಸ್ ಓಕೆ, ಅರ್ಥ ಆಯ್ತಾ? ಸೊ ಮತ್ತೊಂದು ಕ್ವಶನ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಪ್ರಾಚೀನ ಕಾಲದ ಅಥವಾ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರಂತೇಳಿ. ಸೊ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ. ಏನ್ ಸರ ಮೂರ್ ಹೆಸರು ಹೇಳಿದ್ರಿ? ಮೂವರು ಒಬ್ರೆ ಇಲ್ಲಿದ್ದಾರೆ ನೋಡ್ರಿ, ಅವ್ರೆ. ಎಸ್ ಸಾಹೇಬ್ರು. ಎಸ್, ಸೊ ಕೌಟಿಲ್ಯ ಅಂತ ಕರಿತೀವಿ. ಸೊ ಇವರ ಮೂಲನಾಮ ಏನಪ್ಪಾ ಅಂದ್ರೆ ವಿಷ್ಣುಗುಪ್ತ. ಯಾವ ಗುಪ್ತ? ವಿಷ್ಣುಗುಪ್ತ. ಇವರ ಮೂಲನಾಮ ಅಂದ್ರೆ ತಂದೆ ತಾಯಿ ಇಟ್ಟಿದ್ದ ಹೆಸರು ಅಂತ. ಸೊ ನಿಮ್ಗೊಂದು ತಂದೆ ತಾಯಿ ಹೆಸರು ಇಟ್ಟಿರ್ತಾರೆ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ಡ್ಯಾಡ್ ಲಿಟಲ್ ಪ್ರಿನ್ಸೆಸ್ ಅಂತೇಳಿ ಬೇರೆ ಬೇರೆ ಮಾಮ್ಸ್ ಏನನ್ನ ಇಟ್ಕೊಂಡಿರ್ತೀರಲ್ಲ. ಎಸ್, ಸೊ ಆ ತರ ಇವ್ರು ಇಟ್ಕೊಂಡಿಲ್ಲ, ಇವರ ಒಂದು ಕೆಲಸದ ಮೇರೆಗೆ ಬಂದಿರೋ ಹೇಳ್ತೀನಿ ಮುಂದೆ. ಸೊ ಈ ಚಾಣಕ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಚಾಣಕ್ಯ. ಚಾಣಕ್ಯ ಅಂದ್ರೇನು? ಬುದ್ಧಿವಂತಿಕೆ. ಅಂದ್ರೆ ಇವರ ಬುದ್ಧಿವಂತಿಕೆ ಕಾರಣ ನಾವೇನ್ ಕೊಡ್ತೀವಿ ಅಂದ್ರೆ ಇವರಿಗೆ ಚಾಣಕ್ಯ ಎಂಬ ಬಿರುದನ್ನ ಕೊಡ್ತೀವಿ. ಯಾರಿಗೆ? ವಿಷ್ಣುಗುಪ್ತ. ಎಸ್, ಮತ್ತೆ ಈ ಕೌಟಿಲ್ಯ ಅಂತ, ಯಾವುದು? ಕೌಟಿಲ್ಯ ಅಂದ್ರೆ ಕುಟಿಲತನ ಅಂತ. ಕುಟಿಲತನ ಅಂದ್ರೆ ಹಾಳು ಮಾಡೋ ಬುದ್ಧಿ ಅಂತ. ಹೌದಾ? ಸೊ ಈ ಹಾಳು ಮಾಡೋ ಬುದ್ಧಿಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಅಪೋಸಿಟ್ ಇರ್ತಕ್ಕಂತಹ ಕಿಂಗ್ಡಮ್ ಅಥವಾ ಅಪೋಸಿಟ್ ಇರ್ತಕ್ಕಂತಹ ರಾಜ್ಯವನ್ನ ನಮ್ಮ ಕುಟಿಲತನದಿಂದ ಏನ್ ಮಾಡ್ಬೇಕು? ಅವ್ರನ್ನ ಹಾಳು ಮಾಡ್ಬೇಕು. ಸೊ ಇದೊಂದು ಸ್ಟ್ರಾಟಜಿ ಅವ್ರು. ಯಾರದು? ಇವ್ರು. ಹೌದಾ? ಯಾವ ರೀತಿ ಅವ್ರನ್ನ ಡೇಂಜರ್ ಅಲ್ಲಿ ಸಿಗಾಕ್ಬೇಕು, ನಾವು ಯಾವ ರೀತಿ ಗೆಲ್ಲಬೇಕು. ಹೌದಾ? ಸೊ ಅದಕ್ಕಾಗಿ ಅವ್ರಿಗೆ ಕೌಟಿಲ್ಯ ಅಂತ ಬಿರುದು ಕೊಡ್ತಾರೆ. ಎಸ್, ಸೊ ಒಟ್ಟಾರೆಯಾಗಿ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ ಅಂತ ಕರಿತೀವಿ. ಎಸ್, ಸೊ ಈ ಚಾಣಕ್ಯರವರು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಗ್ರಂಥವನ್ನ ಬರೆದಾರೆ. ಇಂಪಾರ್ಟೆಂಟ್. ಈ ಚಾಣಕ್ಯರವರ ಅಥವಾ ಕೌಟಿಲ್ಯರವರ ಗ್ರಂಥ ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಸರ್ ಹಾಗಾದ್ರೆ ಈ ಅರ್ಥಶಾಸ್ತ್ರ ಅಗೇನ್ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದರೆ, ಈ ಅರ್ಥಶಾಸ್ತ್ರ ಗ್ರಂಥವು ಯಾವ ಭಾಷೆಯಲ್ಲಿ ಐತಿ? ಯಾವ ಭಾಷೆಯಲ್ಲಿ ಅಂದ್ರೆ ಸಂಸ್ಕೃತ. ಯಾವುದು? ಸಂಸ್ಕೃತ ಭಾಷೆಯಲ್ಲಿ ಐತಿ. ಸರ್ ಹಾಗಾದ್ರೆ ಈ ಅರ್ಥಶಾಸ್ತ್ರ ಗ್ರಂಥವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಾಜ್ಯಾಡಳಿತ. ಎಸ್, ತೆರಿಗೆಗಳು, ಇವುಗಳಿಗೆ ಸಂಬಂಧಪಟ್ಟಿದೆ. ಅಂದ್ರೆ ಅರ್ಥಶಾಸ್ತ್ರ ಗ್ರಂಥವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿಲ್ಲ. ಇದು ಕ್ವಶನ್ ಕೇಳ್ಯಾನ. ಎಸ್, ಅರ್ಥಶಾಸ್ತ್ರ ಗ್ರಂಥವು ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಿದೆ, ತೆರಿಗೆಗಳಿಗೆ ಸಂಬಂಧಪಟ್ಟಿದೆ. ಎಸ್, ಒಬ್ಬ ರಾಜ ಆಗಿರೋನು ಯಾವ ರೀತಿ ಇರಬೇಕು, ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆ ಅವನ ಕೆಲಸಗಳೇನು, ಒಬ್ಬ ಮಂತ್ರಿ ಕೆಲಸಗಳೇನು. ಸೊ ಹೀಗೆ ಹಲವಾರು ವಿಷಯಗಳನ್ನ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಬರೆದಿದ್ದಾರೆ. ಯಾರು? ಕೌಟಿಲ್ಯರವರು. ಎಸ್, ಸೊ ಹಾಗಾದ್ರೆ ಕೌಟಿಲ್ಯನ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರ ಗ್ರಂಥವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಾಜ್ಯಾಡಳಿತಕ್ಕೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿಲ್ಲ. ನೆನಪಿಡ್ಕೋರಿ. ಹೌದಾ? ಎಸ್, ಓಕೆ.
ಸೊ ಇಲ್ಲೇ ಇದೆ ನೋಡ್ರಿ, ಸಂಸ್ಕೃತದಲ್ಲಿ ಅರ್ಥಶಾಸ್ತ್ರ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಮೌರ್ಯರ ಕಾಲದ ಆರ್ಥಿಕ ನೀತಿಯ ಬಗ್ಗೆ, ಎಸ್, ಸೊ ರಾಜ್ಯಾಡಳಿತ ಬಗ್ಗೆ, ಇವುಗಳ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾ ಹೋಗ್ತಾರೆ. ಎಸ್, ಸೊ ಈ ಒಂದು ಗ್ರಂಥ ಆಕ್ಚುಲಿ ಅರ್ಥಶಾಸ್ತ್ರ ಎಂಬ ಗ್ರಂಥ 4ನೇ ಶತಮಾನದಲ್ಲಿ ರಚನೆ ಆಗಿತ್ತು. 4ನೇ ಶತಮಾನದಲ್ಲಿ ರಚನೆ ಮಾಡಿರ್ತಾರೆ. ಎಸ್, ಸೊ ಕಾಲಕ್ರಮೇಣ ಈ ಒಂದು ಗ್ರಂಥ ಆಕ್ಚುಲಿ ಇವರು ತಾಳೆಗರಿಯಲ್ಲೇ ಮಾಡಿರ್ತಾರೆ. ಎಸ್, ತಾಳೆಗರಿಯಲ್ಲಿ ಅವಾಗ ನಿಮ್ಗೆ ಬುಕ್ಸ್ ಇದ್ದಿಲ್ಲ, ಪೆನ್ ಇದ್ದಿಲ್ಲ, ಏನು ಇದ್ದಿಲ್ಲ, ಹೌದಾ? ಸೊ ಅವಾಗ ತಾಳೆಗರಿಯಲ್ಲಿ ಬರಿತಾ ಇದ್ರು. ನೀವು ನೋಡಿರ್ತೀರ, ಋಷಿಗಳೆಲ್ಲ ಮುನಿಗಳೆಲ್ಲ ಬರಿತಾ ಇರ್ತಾರೆ. ಹೌದು, ಸೇಮ್ ಇವರನ್ನು ತಾಳೆಗರಿಯಲ್ಲಿ ಬರಿತಾ ಇದ್ರು. ಸೊ ಹೀಗೆ ಕಾಲ ಕಳೆದಂಗೆಲ್ಲ ಸೊ ಕಾಲ ಕಳೆದಂಗೆಲ್ಲ ಸೊ ಏನಾಗುತ್ತಪ್ಪ ಅಂದ್ರೆ 1902ರಲ್ಲಿ, ಎಷ್ಟರಲ್ಲಿ? 1902ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೊ ಮೈಸೂರು ಓರಿಯೆಂಟಲ್ ಲೈಬ್ರರಿ ಅಂತ ಒಂದು ಲೈಬ್ರರಿ ಇತ್ತು. ನೀವು ಲೈಬ್ರರಿಯಲ್ಲಿ ಕೂತ್ಕೊಂಡು ಹೆಂಗ್ ಓದ್ತಿರಲ್ಲ, ಸೊ ಅದೇ ತರ ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ. ಸೊ ಈ ಒಂದು ಲೈಬ್ರರಿಯಲ್ಲಿ ಸೊ ಗ್ರಂಥಪಾಲಕರಾದ ಆರ್ ಶ್ಯಾಮಶಾಸ್ತ್ರಿ, ಯಾವ ಶಾಸ್ತ್ರಿ? ಆರ್ ಶ್ಯಾಮಶಾಸ್ತ್ರಿಜಿ. ಸೊ ಲೈಬ್ರರಿ ಅಂತ ಕರಿತೀವಲ್ಲ, ಸೊ ಆ ಲೈಬ್ರರಿಯನ್ ಇವ್ರು ಆರ್ ಶ್ಯಾಮಶಾಸ್ತ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಅವರ ಒಂದು ಗ್ರಂಥಾಲಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ಗ್ರಂಥ ತಾಳೆಗರಿಯಲ್ಲಿ ಸಿಗುತ್ತೆ. ಯಾವ ಭಾಷೆ? ಸಂಸ್ಕೃತ ಭಾಷೆ. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ. ಎಸ್, ಸೊ ಹಾಗಾದ್ರೆ ಈ ಒಂದು ಲೈಬ್ರರಿಯಲ್ಲಿ ಏನ್ ಸಿಗುತ್ತಲ್ಲ, ಸೊ ಅದನ್ನ 1904 ಮತ್ತೆ 5ರಲ್ಲಿ ಏನ್ ಮಾಡ್ತಾರೆ? ಅಧ್ಯಯನ ಆರಂಭ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಏನ್ ಮಾಡ್ತಾರೆ? ಸ್ಟಡಿ ಮಾಡ್ತಾರೆ. ಎಸ್, ಸೊ ಕೊನೆಯದಾಗಿ 1909ರಲ್ಲಿ, ಎಷ್ಟರಲ್ಲಿ? 1909ರಲ್ಲಿ ಸಂಸ್ಕೃತ ಭಾಷೆಯಿಂದ, ಅಂದ್ರೆ ಮೂಲ ಯಾವ ಭಾಷೆಯಲ್ಲಿತ್ತು? ಸಂಸ್ಕೃತ ಭಾಷೆಯಲ್ಲಿತ್ತು. ಸೊ ಆರ್ ಶ್ಯಾಮಶಾಸ್ತ್ರಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ, ಯಾವ ಭಾಷೆಗೆ? ಇಂಗ್ಲಿಷ್ ಭಾಷೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತರ್ಜುಮೆ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಟ್ರಾನ್ಸ್ಲೇಟ್ ಮಾಡ್ತಾರೆ. ಎಸ್, ಸೊ ಇಂಗ್ಲಿಷ್, ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆ, ಯಾವ ಭಾಷೆಗೆ? ಇಂಗ್ಲಿಷ್ ಭಾಷೆಗೆ. ಎಸ್, ಅದನ್ನೇ ಇಲ್ಲೇ ಇರೋದು. ಸೊ 1902ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಮೈಸೂರು ಓರಿಯೆಂಟಲ್ ಲೈಬ್ರರಿ ಪತ್ತೆ ಹಚ್ತಾರೆ. ಅದನ್ನ 1909ರಲ್ಲಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸೊ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಎಸ್, ಸೊ ಇಷ್ಟು ನಿಮ್ಮ ಒಂದು ಚಾಣಕ್ಯ ಬಗ್ಗೆ. ಯಾವ ಬಗ್ಗೆ? ಚಾಣಕ್ಯ ಬಗ್ಗೆ. ಸೊ ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂತ ಇಷ್ಟು ಸಾಕು. ಎಸ್, ಇನ್ನು ಐತದು ಹಿಸ್ಟ್ರಿ ಒಳಗೆ ಸಂಬಂಧಪಡುತ್ತೆ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಎಕನಾಮಿಕ್ಸ್ ಎಷ್ಟು ಬೇಕೋ ಅಷ್ಟು. ಎಸ್, ಹಾಗಾದ್ರೆ ಮತ್ತೊಂದು ಕ್ವಶನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಮತ್ತೊಂದು ಕ್ವಶನ್ ಏನ್ರಿ ಸರ? ಏನಿಲ್ಲ, ಆಧುನಿಕ ಭಾರತದ, ಯಾವ ಭಾರತದ? ಆಧುನಿಕ ಭಾರತದ ಚಾಣಕ್ಯ ಯಾರು? ಆಧುನಿಕ ಭಾರತದ ಚಾಣಕ್ಯ ಯಾರು? ಎಸ್, ಸೊ ಚಾಣಕ್ಯ ಬೇರೆ, ಆಧುನಿಕ ಭಾರತದ ಚಾಣಕ್ಯ ಬೇರೆ. ಎಸ್, ಪಿ.ವಿ. ನರಸಿಂಹರಾವ್. ಇಂಪಾರ್ಟೆಂಟ್, ಇದು ಎಕ್ಸಾಮ್ ಆಲ್ರೆಡಿ ಕೇಳಿದಾನೆ. ಪಿ.ವಿ. ನರಸಿಂಹರಾವ್ ಸರ ಯಾರ್ರಿ ಸರ? ಪಿ.ವಿ. ನರಸಿಂಹರಾವ್ ಇವರು ದಕ್ಷಿಣ ಭಾರತದ, ಯಾವ ಭಾರತದ? ದಕ್ಷಿಣ ಭಾರತದ ಮೊದಲ ಪ್ರಧಾನಮಂತ್ರಿ. ಸೊ ಫಸ್ಟ್ PM ಆಫ್ ಸೌತ್ ಇಂಡಿಯಾ. ಸೊ ದಕ್ಷಿಣ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ನಿಮ್ಮ ಪಿ.ವಿ. ನರಸಿಂಹರಾವ್. ಹಾಗಾದ್ರೆ ಸರ ಎರಡನೇ PM ಯಾರು? ಸೆಕೆಂಡ್ PM. ಇದನ್ನ ಇಂಪಾರ್ಟೆಂಟ್. ನಿಮ್ಮ ಮಣ್ಣಿನ ಮಗ ಯಾರಪ್ಪ ಅಂದ್ರೆ ದೇವೇಗೌಡರು. ಸೊ HD ಮಿಸ್ ಮಾಡಿರಲ್ರಿ ಸರ್, ತಗೋರ HD. ಎಸ್, ಕ್ಲಾರಿಟಿ ಸಿಗ್ತಾ? ಸೊ ಪಿ.ವಿ. ನರಸಿಂಹರಾವ್. ಎಸ್, ಸೊ ಇವರು ದಕ್ಷಿಣ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ? ಇವ್ರನ್ನೇ ಯಾಕೆ ಕರಿಬೇಕು? ನನ್ನನ್ನು ಕರಿಬೋದಲ್ರಿ ಸರ? ಹೌದಾ ಸರ್? ಪಾಠ ಮಾಡಕತ್ತಿರಲ್ಲ, ನಿಮ್ಮನ್ನು ಕರಿಬೋದಲ್ಲ, ಹೌದಾ ಸರ್? ಇವ್ರನ್ನೇ ಕರಿಲಿಕ್ಕೆ ಒಂದು ರೀಸನ್ ಐತಿ. ಏನ್ರಿ ಸರ್ ರೀಸನ್ ಅಂದ್ರೆ ಸೊ 1991ರಲ್ಲಿ, ಎಷ್ಟರಲ್ಲಿ? 1991ರಲ್ಲಿ ಸೊ ನೂತನ ಆರ್ಥಿಕ ನೀತಿ, ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ, ಹೌದಾ? ಈ ನ್ಯೂ ಎಕನಾಮಿಕ್ ಪಾಲಿಸಿ ಮೂಲಕ LPG ಮಾಡೆಲ್ ಅನ್ನು ನಾವು ಜಾರಿಗೆ ತರ್ತೀವಿ. ಯಾವ ಮಾಡೆಲ್? LPG ಮಾಡೆಲ್. ಹಾಗಾದ್ರೆ LPG ಅಂದ್ರೆ ಏನ್ರಿ ಸರ್? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. ಎಸ್, ಲಿಬರಲೈಸೇಷನ್, ಉದಾರೀಕರಣ. ಯಾವ ಕಾರಣ? ಉದಾರೀಕರಣ. ಪ್ರೈವೇಟೈಸೇಷನ್, ಖಾಸಗೀಕರಣ. ಗ್ಲೋಬಲೈಸೇಷನ್, ಜಾಗತೀಕರಣ. ಜಾಗತೀಕರಣ ಅಂತ ಕರಿತೀವಿ, ಹೌದಾ? ಸೊ ಈ ಮೂರನ್ನ ಅಡಾಪ್ಟ್ ಮಾಡ್ಕೊಂಡ ಕಾರಣ ಸೊ ಇವರನ್ನ ನಾವೇನಂತ ಕರಿತೀವಿ ಅಂದ್ರೆ ಆಧುನಿಕ ಭಾರತದ ಚಾಣಕ್ಯ. ಸರ್ LPG ಮಾಡೆಲ್ ಅಡಾಪ್ಟ್ ಮಾಡ್ಕೊಂಡಾಗ, ಎಸ್, LPG ಮಾಡೆಲ್ ಅಡಾಪ್ಟ್ ಮಾಡ್ಕೊಂಡಾಗ ಸೊ ಅವಾಗ ಇವರು PM ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ. ಅದಕ್ಕಾಗಿನೇ ಸೊ ಈ LPG ಮಾಡೆಲ್ ಅಂದ್ರೆ ನೂತನ ಆರ್ಥಿಕ ನೀತಿಯನ್ನ ನಾವು ಅಳವಡಿಸಿಕೊಂಡ ನಂತರ ಈ ಉದಾರೀಕರಣ ಅಂದ್ರೆ ಲಿಬರಲೈಸೇಷನ್ ಅಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನ ಸ್ವಲ್ಪ ಸಡಲಿಕೆ ಮಾಡೋದು, ಲೂಸ್ ಕೊಡೋದು. ಎಸ್,
ಖಾಸಗೀಕರಣ ಅಂದ್ರೆ ಸೊ ಖಾಸಗಿಯವರಿಗೆ ಅವಕಾಶ ಕೊಡ ಅಂದ್ರೆ ಖಾಸಗಿ ಹೂಡಿಕೆಗಳನ್ನ ಅನುವು ಮಾಡಿಕೊಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಖಾಸಗಿಯವರನ್ನ ಹೂಡಿಕೆ ಮಾಡ್ಬಿಟ್ಟು ಉತ್ಪಾದನೆಯನ್ನ ಜಾಸ್ತಿ ಮಾಡೋದು. ಜಾಗತೀಕರಣ ಅಂದ್ರೆ ನಮ್ಮ ದೇಶದ ಮಾರುಕಟ್ಟೆಯನ್ನ ಪ್ರಪಂಚ ದೇಶದ ಮಾರುಕಟ್ಟೆಗೆ ತೆರೆದಿಡೋದು ಅಂದ್ರೆ ಮುಕ್ತವಾಗಿ ವ್ಯಾಪಾರ ವಹಿವಾಟು ಮಾಡ್ರಿ, ನಿರ್ಬಂಧವಿಲ್ಲದೆ, ಏನಿಲ್ಲದೆ ನಿರ್ಬಂಧವಿಲ್ಲದೆ ಮುಕ್ತವಾಗಿ ನೀವು ಬಂದು ನಮ್ಮ ದೇಶದಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಸೆಲ್ ಮಾಡ್ರಿ, ನಾವು ನಿಮ್ಮ ದೇಶದಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಸೆಲ್ ಮಾಡ್ತೀವಿ. ಓಪನ್ ಎಕನಾಮಿ ಟೈಪ್, ಹೌದಾ? ಜಾಗತೀಕರಣ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಕಾನಮಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಇವ್ರನ್ನ ಏನಂತ ಕರಿತೀವಿ ಅಂದ್ರೆ ಆಧುನಿಕ ಭಾರತದ ಚಾಣಕ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಆಧುನಿಕ ಭಾರತದ ಚಾಣಕ್ಯ. ಸೊ ಇವರದೊಂದು ಕೃತಿ ಐತೆ, ಎಕ್ಸಾಮ್ ಗೆ ಇಂಪಾರ್ಟೆಂಟ್, ಇದನ್ನ ಕ್ವಶನ್ ಕೇಳಿದಾನೆ. ದ ಇನ್ಸೈಡರ್ ಅಂತ. ಯಾವ ಸೈಡರ್? ದ ಇನ್ಸೈಡರ್. ಸೊ ಈ ಒಂದು ಕೃತಿ ಪಿ.ವಿ. ನರಸಿಂಹರಾವ್ ಅವರು ಬರೆದಾರೆ. ಎಸ್. ಸೊ ರೀಸೆಂಟ್ ಆಗಿ ಅವರು, ರೀಸೆಂಟ್ ಅಂದ್ರೆ ಸ್ವಲ್ಪ ಒಂದ್ 2 ವರ್ಷ ಕೆಳಗೆ ಇದಾದ್ರು, ಹೋದ 1 ವರ್ಷ 2 ವರ್ಷ. ಸೊ ಪಿ.ವಿ. ನರಸಿಂಹರಾವ್ ಅವರು ಅವರಿಗೆ ಭಾರತ ರತ್ನ ಕೊಡೋದಾಯ್ತು, ಹೌದಾ? ಸೊ ಇವೆಲ್ಲ ಈ ಕರೆಂಟ್ ಅಫೇರ್ಸ್ ಟಚ್ ಬರುತ್ತೆ, ಅದು ಅವಶ್ಯಕತೆ ಇಲ್ಲ ನಮಗ. ಎಸ್. ಸೊ ಎಕನಾಮಿಕ್ ಸಂಬಂಧಪಟ್ಟಂತೆ ಮಾತ್ರ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದಾನೆ, ಏನ್ರಿ ಸರ್ ಅಂದ್ರೆ ಆಧುನಿಕ ಭಾರತದ, ಯಾವ ಭಾರತದ? ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಗಳ, ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಯಾರು? ಇದನ್ನು ಕ್ವಶನ್ ಕೇಳಾನೆ. ಎಸ್. ಎಂ.ಎಂ. ಸಿಂಗ್. ಯಾವ ಸಿಂಗ್? ಎಂ.ಎಂ. ಸಿಂಗ್. ಮನಮೋಹನ್ ಸಿಂಗ್ ಅಂತ ಕರಿತೀವಿ. ಯಾವ ಸಿಂಗು? ಮನಮೋಹನ್. ಸರ್ ಯಾಕೆ ಇವ್ರನ್ನ ಹಿಂಗ್ ಕರಿಬೇಕು ಸರ್? ಅವ್ರನ್ನ ನೋಕೆ ಭಾರತದ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೆದ್ರೆ ಮತ್ತೆ ಇವ್ರನ್ನ ಹೆಂಗ್ ಕರಿಬೇಕ್ರಿ ಸರ್? ಇವ್ರನ್ನ ಹೆಂಗ್ ಕರಿಬೇಕಪ್ಪ ಅಂದ್ರೆ, ಸೊ LPG ಮಾಡೆಲ್ ಜಾರಿಗೆ ತಂದಾಗಿದ್ದ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಪಿ.ವಿ. ನರಸಿಂಹರಾವ್. LPG ಮಾಡೆಲ್ ಜಾರಿಗೆ ತಂದಾಗ ಇದ್ದ ಫಿನಾನ್ಸ್ ಮಿನಿಸ್ಟರ್, ಯಾವ ಮಿನಿಸ್ಟರ್? ಫಿನಾನ್ಸ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಇವ್ರೆ, ಮನಮೋಹನ್ ಸಿಂಗ್ ಅಂತ ಕರಿತೀವಿ. ಸೊ ಇವ್ರದ್ದು ಮೂವಿನೂ ಐತಿ, ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಇವ್ರದ್ದು ಮೂವಿ ಐತಿ, ನೋಡ್ರಿ. ಆಕ್ಚುಲಿ ಇವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಅನ್ಕೊಂಡಿದ್ದಿಲ್ಲ. ಮೊದಲು RBI ಗವರ್ನರ್ ಆದ್ರು, ಫಿನಾನ್ಸ್ ಮಿನಿಸ್ಟರ್ ಆದ್ರು, ಹೌದಾ? ನೆಕ್ಸ್ಟ್ ಪ್ರಧಾನ ಮಂತ್ರಿ ಆದ್ರು, ರಾಜ್ಯಸಭೆಯಿಂದ ಆಯ್ಕೆ ಆದ್ರು. ಎಸ್. ಸೊ ಅಸ್ಸಾಂ ಮತ್ತೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಆದ್ರು ಇವರು. ಸೊ ರೀಸೆಂಟ್ ಆಗಿ ಇವರು ಮರಣ ಹೊಂದಿದ್ರು, ಹೌದಾ? ಎಸ್. ಸೊ ಇತ್ತೀಚೆಗೆ ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತ ಮಾಡ್ಬೇಕಂತ ಅನ್ಕೊಂಡ್ರು. ಸೊ ಇವೆಲ್ಲ ಕರೆಂಟ್ ಅಫೇರ್ ಟಚ್ ಬರ್ತವೆ, ಹೌದಾ? ಸೊ ಇವರ ಒಂದು ಮೂವಿ ಯಾವ್ದಪ್ಪ ಅಂದ್ರೆ ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ. ಎಸ್. ಸೊ ಇವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಅಂತ ಕರಿತೀವಿ. ಎಸ್. ನೆಕ್ಸ್ಟ್ ಬಂದ್ಬಿಟ್ರೆ ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ. ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಸರ್ ಎಂ ವಿ. ಸರ್ ಎಂ ವಿ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ. ಎಸ್. ಸರ್ ಇವರು ಒಂದು ವ್ಯಾಖ್ಯಾನ ಕೊಟ್ಟರು, ಘೋಷ ವ್ಯಾಖ್ಯಾನ. ಏನು? ಪ್ಲಾನ್ ಆರ್ ಪೆರಿಶ್, ಯೋಜಿಸಿ ಇಲ್ಲವೇ ವಿನಾಶ. ಯೋಜಿಸಿ ಇಲ್ಲವೇ ವಿನಾಶ. ನೋಡ್ರಿ ಎಷ್ಟು ಚಂದ ಕೊಟ್ಟರು, ಹೌದಾ? ಇಲ್ಲ. ಸೊ ಏನೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಬಿಫೋರ್ ನೀವ್ ಏನ್ ಮಾಡ್ಕೋಬೇಕು? ಪ್ಲಾನ್ ಮಾಡ್ಕೋಬೇಕು. ವಿತ್ ಪ್ಲಾನ್ ಆ ಪ್ಲಾನ್ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ, ಹೌದಾ? ಸೊ ಯೋಜಿಸಿ ಇಲ್ಲವೇ ವಿನಾಶ. ಎಸ್. ಇವರೊಂದು ಗ್ರಂಥ ಬರೆದಾರೆ, ಯಾವುದು? ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಕರೀತೀವಿ, ಹೌದಾ? ಸಾರಿ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಸೊ ಇವರ ಗ್ರಂಥ ಆಗಿರುತ್ತೆ. ಎಸ್. ಸೊ ಈ ಗ್ರಂಥನು ಕೇಳಿದಾನೆ ಎಕ್ಸಾಮ್ ಕ್ವಶನ್. ಮತ್ತೆ ಇವರೊಂದು ಘೋಷ ವ್ಯಾಖ್ಯಾನ ಪ್ಲಾನ್ ಆರ್ ಪೆರಿಶ್ ಅಂತ ಕರಿತೀವಿ. ಎಸ್. ಇವರನ್ನು ನಾವು ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸೊ ಮುಂದೆ ನೋಡೋಣಂತೆ, ಇವರು ದಶವಾರ್ಷಿಕ ಪರಿಕಲ್ಪನೆಯನ್ನು ನೀಡ್ತಾ ಹೋಗ್ತಾರೆ. ಯಾವ ವಾರ್ಷಿಕ? ದಶವಾರ್ಷಿಕ ಪರಿಕಲ್ಪನೆ. ಇನ್ನು ಪಂಚವಾರ್ಷಿಕ ಯೋಜನೆ ಬಂದಿಲ್ಲ, ಅದಕ್ಕಿಂತ ಬಿಫೋರ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ದಶವಾರ್ಷಿಕ ಪರಿಕಲ್ಪನೆಯನ್ನ ಕೊಡ್ತಾರೆ. ಅಂದ್ರೆ 10 ವರ್ಷ ಹೆಚ್ಚೆಚ್ಚು ಹೂಡಿಕೆ ಮಾಡ್ರಿ, ಹೆಚ್ಚೆಚ್ಚು ಲಾಭ ಗಳಿಸ್ರಿ ಅಂತ ಹೇಳ್ತಾರೆ, ಹೌದಾ? ಎಸ್. ಸೊ ಈ ರೀತಿಯಾಗಿ ಇವರನ್ನು ನಾವು ಏನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಸರ್ ಎಂ ವಿಶ್ವೇಶ್ವರಯ್ಯನವರು. ಎಸ್. ನೆಕ್ಸ್ಟ್ ಬಂದ್ರೆ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು. ಇಷ್ಟೊತ್ತು ಏನ್ ನೋಡಿದ್ರಪ್ಪ ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಟಚ್ ನೋಡಿದ್ರಿ ಎಕನಾಮಿಕ್ಸ್. ಎಸ್.
ಈಗ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ, ಕೇಳಿದಾನೆ, ಮುಂದೆನೂ ಕೇಳ್ತಾನೆ. ಎಕನಾಮಿಕ್ಸ್ ಬಹಳ ಈಸಿ ಐತಿ, ನೀವು ತಿಳ್ಕೊಂತ ಹೋದಂಗಲ್ಲ ಐತಿ. ಎಸ್ ನೆಕ್ಸ್ಟ್ ಹೋಗೋಣ, ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್. ಹಾಗಾದ್ರೆ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು, ಯಾವ್ಯಾವ ವ್ಯಾಖ್ಯಾನಗಳು ಬರ್ತವೆ? ಟೋಟಲ್ 4 ಬರ್ತವೆ. ಎಷ್ಟು ಬರ್ತವೆ? 4. ಯಾವ್ಯಾವ ಸರ್? ಒಂದು ಸಂಪತ್ತಿನ ವ್ಯಾಖ್ಯಾನ, ಇನ್ನೊಂದು ಯೋಗಕ್ಷೇಮ ವ್ಯಾಖ್ಯಾನ, ಇನ್ನೊಂದು ಕೊರತೆ ವ್ಯಾಖ್ಯಾನ, ಇನ್ನೊಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ವ್ಯಾಖ್ಯಾನ ಅಂತ ಕರಿತೀವಿ. ಎಸ್ ಟೋಟಲ್ 4 ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ವೆಲ್ತ್ ಡೆಫಿನೇಷನ್ ಅಂತ ಕರಿತೀವಿ, ಅಥವಾ ಸಂಪತ್ತಿನ ವ್ಯಾಖ್ಯಾನ. ಯಾವ ವ್ಯಾಖ್ಯಾನ? ಸಂಪತ್ತಿನ ವ್ಯಾಖ್ಯಾನ ಅಂತ ಕರಿತೀವಿ. ಸೊ ನಿಮಗೆ ಅಲ್ಲಿ ಹೇಳಿದ್ದೆ, ಯಾರು ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ, ಪಪ್ಪ ಯಾರಪ್ಪ, ಡ್ಯಾಡಿ ಯಾರಪ್ಪ ಅಂದ್ರೆ ಇವರೇ ನೋಡ್ರಿ, ಆಡಮ್ ಸ್ಮಿತ್. ಯಾರು? ಅವರೇ ಅಲ್ಲಿದಾರಲ್ಲ. ಸೊ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಎಸ್ ಆಡಮ್ ಸ್ಮಿತ್. ಯಾವ ಸ್ಮಿತ್? ಆಡಮ್ ಸ್ಮಿತ್. ಎಸ್ ಇವರ ಒಂದು ಗ್ರಂಥ 1776 ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಗ್ರಂಥ ಬರೀತಾರೆ. ಯಾವ್ದಪ್ಪ ಅಂದ್ರೆ ರಾಷ್ಟ್ರಗಳ ಸಂಪತ್ತು. ಯಾವ ಸಂಪತ್ತು? ರಾಷ್ಟ್ರಗಳ ಸಂಪತ್ತು ಅಂತ ಕರಿತೀವಿ. ಎಸ್ ಅದರದ್ದು ಫುಲ್ ನೇಮ್ ಇಲ್ಲಿದೆ ನೋಡ್ರಿ. ಏನ್ರಿ ಸರ್ ಫುಲ್ ನೇಮ್? ಏನಿಲ್ಲ, ಆನ್ ಎಂಕ್ವೈರಿ ಇಂಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಅಂತ ಹೇಳಿ. ಸಿಂಪಲ್ ಆಗಿ ನಿಮ್ಗ ವೆಲ್ತ್ ಆಫ್ ನೇಷನ್ ಅಂತ ಇಲ್ಲಿದೆ ನೋಡಿ. ಯಾವ ನೇಷನ್? ವೆಲ್ತ್ ಆಫ್ ನೇಷನ್ ಅಂತ. ಯಾವ ನೇಷನ್? ವೆಲ್ತ್ ಆಫ್ ನೇಷನ್. ಹಾಗಾದ್ರೆ ಈ ಒಂದು ಗ್ರಂಥದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಅರ್ಥಶಾಸ್ತ್ರದ ಅಧ್ಯಯನವನ್ನು ಆರಂಭಿಸ್ತಾರೆ. ಆದ್ದರಿಂದ ಇವ್ರನ್ನ ಏನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರ ಪ್ರಕಾರ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಏನಾಗಿದೆ? ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಎಸ್ ಸಾರಿ, ಒನ್ ಮಿನಿಟ್ ತಡ್ರಿ, ಒಂದು ಪೇಜ್ ತಗೊಳ್ತೀನಿ. ಯಾಕಂದ್ರೆ ಇಂಪಾರ್ಟೆಂಟ್ ಐತಿ. ಜಸ್ಟ್ ಮಿನಿಟ್. ಯಾಕಂದ್ರೆ ಇವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದೈತಿ, ಅದಕ್ಕಾಗಿ. ಎಸ್ ಸೊ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸೊ ಮಾನವನ ಬಯಕೆಗಳನ್ನು ಸಂಪತ್ತು ಈಡೇರಿಸುತ್ತದೆ. ಮಾನವನ ಬಯಕೆಗಳು ಯಾರು ಈಡೇರಿಸ್ತಾರ? ಸಂಪತ್ತು ಈಡೇರಿಸುತ್ತದೆ. ಆದ್ದರಿಂದ ಸಂಪತ್ತಿನ ಬಗ್ಗೆ, ಯಾವುದ್ರ ಬಗ್ಗೆ? ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ಎಂದು ಕರೆಯುತ್ತೆ. ಏನಂತ ಕರಿತೀವಿ? ಅರ್ಥಶಾಸ್ತ್ರ. ಯಾರು ಹೇಳ್ತಾರ? ನಾನು ಹೇಳಲ್ಲ. ಸೊ ಆಡಮ್ ಸ್ಮಿತ್ ಸಾಹೇಬ್ರು ಹೇಳ್ತಾರೆ. ಏನಪ್ಪ? ಸೊ ಮಾನವನು ತನ್ನ ಬೇಕು ಬೇಡಿಕೆಗಳು ಈಡೇರಿಸ್ಕೋಬೇಕು, ಹೌದಾ? ಸೊ ಮಾನವನಿಗೆ ತನ್ನ ಬಯಕೆಗಳು ಇರ್ತವೆ, ಹೌದಾ? ಅವನ ಬಯಕೆಗಳು ಈಡೇರಿಸ್ಕೋಬೇಕಂದ್ರೆ ಅದಕ್ಕೆ ಸಂಪತ್ತು ಬೇಕು. ಹಾಗಾದ್ರೆ ಈ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಅಂತ ಯಾರು ಹೇಳ್ತಾರೆ? ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಯಾವ ಒಂದು ಗ್ರಂಥ ಅಲ್ಲಪ್ಪ ಅಂದ್ರೆ ವೆಲ್ತ್ ಆಫ್ ನೇಷನ್. ಇದು ಇಂಪಾರ್ಟೆಂಟ್. ರಾಷ್ಟ್ರಗಳ ಸಂಪತ್ತು. ಯಾವ ಸಂಪತ್ತು? ರಾಷ್ಟ್ರಗಳ ಸಂಪತ್ತು. ಈ ಒಂದು ಗ್ರಂಥದಲ್ಲಿ ಹೇಳ್ತಾ ಹೋಗ್ತಾರೆ. ಎಸ್ ಇಲ್ಲಿ ನೋಡ್ರಿ. ಸೊ ಆನ್ ಎಂಕ್ವೈರಿ ಇಂಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಹೌದಾ? ಎಸ್ ಸೊ ಇವರು ಮತ್ತೆ ಮುಂದುವರೆದು ಏನ್ ಹೇಳ್ತಾರಪ್ಪ ಅಂದ್ರೆ ಇವರ ಒಂದು ಕೊಡುಗೆಗಳು. ಎಸ್ ಸೊ ಏನ್ರಿ ಸರ್ ಆ ಕೊಡುಗೆಗಳಂದ್ರೆ, ಒಂದು ಫಸ್ಟ್ ಒನ್ ಹೇಳ್ಬೇಕಾದ್ರೆ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಇನ್ವಿಸಿಬಲ್ ಹ್ಯಾಂಡ್ಸ್. ಏನ್ರಿ ಸರ್ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂದ್ರೆ? ಕಾಣದ ಕೈಗಳು. ಕಾಣದ ಕೈಗಳು. ಸರ್ ಏನ್ರಿ ಸರ್ ಕಾಣದ ಕೈಗಳು? ಸಿಂಪಲ್ ಆಗಿ ಹೇಳ್ತೇನೆ ಕೇಳ್ರಿ. ಸೊ ಮಾರುಕಟ್ಟೆಯಲ್ಲಿ, ಯಾವುದ್ರಲ್ಲಿ? ಮಾರುಕಟ್ಟೆಯನ್ನ ಸರ್ಕಾರ ಏನ್ ಮಾಡ್ಬೇಕು? ನಿಯಂತ್ರಣ ಮಾಡಬಾರದು ಅಂತ ಹೇಳ್ತಾರೆ. ಯಾರು? ಆಡಮ್ ಸ್ಮಿತ್ ಅವರು. ಹಾಗಾದ್ರೆ ಮಾರುಕಟ್ಟೆನ ಯಾರು ನಿಯಂತ್ರಣ ಮಾಡ್ಬೇಕಂದ್ರೆ ಈ ಕಾಣದ ಕೈವಾಡಗಳು, ಇನ್ವಿಸಿಬಲ್ ಹ್ಯಾಂಡ್ಸ್ ಅದಾವಲ್ಲ, ಇವುಗಳು ಏನ್ ಮಾಡ್ಬೇಕಂದ್ರೆ ಮಾರುಕಟ್ಟೆನ ನಿಯಂತ್ರಣ ಮಾಡ. ಹಾಗಾದ್ರೆ ಸರ್ ಕಾಣದ ಕೈವಾಡಗಳಂದ್ರೆ, ಕಾಣದ ಕೈಗಳಂದ್ರೆ ಯಾವ ಬರುತ್ತೆ? ಒಂದು ಬೇಡಿಕೆ, ಮತ್ತೊಂದು ಪೂರೈಕೆ. ಎಸ್ ಒಂದು ಬೇಡಿಕೆ ಡಿಮ್ಯಾಂಡ್ ಅಂತ ಕರಿತೀವಿ, ಮತ್ತೊಂದು ಪೂರೈಕೆ ಸಪ್ಲೈ ಅಂತ ಕರಿತೀವಿ. ಡಿಮ್ಯಾಂಡ್ ಮತ್ತೆ ಸಪ್ಲೈ ಏನ್ ಮಾಡುತ್ತಂದ್ರೆ ಮಾರುಕಟ್ಟೆಯನ್ನ, ಅಂದ್ರೆ ಕಾಣದ ಕೈವಾಡಗಳು ಅಂದ್ರೆ ಕಣಿ ಕಾಣಲ್ಲ, ಬಟ್ ಈ ಬೇಡಿಕೆ ಮತ್ತೆ ಪೂರೈಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಇವು ಎರಡು ಕಂಟ್ರೋಲ್ ಮಾಡ್ತವೆ. ಇಡೀ ಮಾರುಕಟ್ಟೆ ಏನ್ ಮಾಡ್ತವೆ? ಕಂಟ್ರೋಲ್ ಮಾಡ್ತವೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಲೆ ಹೆಚ್ಚಾದ್ರೆ, ಏನ್ ಹೆಚ್ಚಾದ್ರೆ? ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗುತ್ತಾ? ಹೌದಾ? ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತಾ? ಇದು ಬೇಡಿಕೆ ನಿಯಮ. ಮುಂದೆ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ, ಜಸ್ಟ್ ಇಷ್ಟೊಂದು ನೋಡ್ಕೊರಿ. ಹೌದಾ? ನೆಕ್ಸ್ಟ್ ಬೆಲೆ ಹೆಚ್ಚಾದ್ರೆ ಪೂರೈಕೆ ಹೆಚ್ಚಾಗತ್ತಾ? ಹೌದಾ? ಬೆಲೆ ಕಡಿಮೆ ಆದ್ರೆ ಪೂರೈಕೆನೂ ಕಡಿಮೆ ಆಗುತ್ತೆ.
ಬೆಲೆ ಹೆಚ್ಚಾದ್ರೆ ಪೂರೈಕೆ ಹೆಚ್ಚಾಗುತ್ತಾ, ಬೆಲೆ ಕಡಿಮೆ ಆದ್ರೆ ಪೂರೈಕೆ ಕಡಿಮೆ ಆಗುತ್ತೆ. ಸೊ ಇವೆರಡು ಆಟೋಮೆಟಿಕಲಿ ಏನಾಗ್ತಾವಪ್ಪ ಅಂದ್ರೆ ಮುಕ್ತ ಮಾರುಕಟ್ಟೆಯನ್ನು ಕಂಟ್ರೋಲ್ ಮಾಡ್ತಾವೆ. ಇದನ್ನ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ವಿಸಿಬಲ್ ಹ್ಯಾಂಡ್ಸ್. ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಮುಕ್ತ ಮಾರುಕಟ್ಟೆ. ಮುಕ್ತ ಮಾರುಕಟ್ಟೆ ಇಂಗ್ಲಿಷ್ ಅಲ್ಲಿ ಲೇಸರ್ ಫೇರ್. ಲೇಸರ್ ಫೇರ್ ಏನ್ರಿ ಸರ್? ಸಿಂಪಲ್. ಮುಕ್ತ ಮಾರುಕಟ್ಟೆ. ಮಾರುಕಟ್ಟೆನ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಯಾರು? ಆಡಮ್ ಸ್ಮಿತ್ ರವರು ಮಾರುಕಟ್ಟೆಯನ್ನ ಸರ್ಕಾರ ನಿಯಂತ್ರಣ ಮಾಡಬಾರ್ದು. ಇವ್ರ ಪ್ರಕಾರ ಸರ್ಕಾರ ನಿಯಂತ್ರಣ ಮಾಡಬಾರದು. ಹಾಗಾದ್ರೆ ಸರ್ ಯಾರು ಮಾಡ್ಬೇಕು? ಸೇಮ್ ಅದೇ ಹೇಳಿದ್ನಲ್ಲ, ಯಾರಪ್ಪ ಅಂದ್ರೆ ಸೊ ಬೇಡಿಕೆ ಮತ್ತೆ ಪೂರೈಕೆ ಇವೆರಡೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಕ್ತವಾಗಿರ್ಬೇಕು, ಓಪನ್ ಆಗಿರ್ಬೇಕು ಮಾರುಕಟ್ಟೆ. ಈ ಬೇಡಿಕೆ ಮತ್ತೆ ಪೂರೈಕೆ ಏನ್ ಮಾಡುತ್ತಾ? ಸೊ ಈ ಒಂದು ಮಾರುಕಟ್ಟೆನ ಕಂಟ್ರೋಲ್ ಮಾಡಬೇಕು. ಸರ್ಕಾರ ಕಂಟ್ರೋಲ್ ಮಾಡಬೇಕು. ಸರ್ಕಾರ ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳುತ್ತೆ. ನೆಕ್ಸ್ಟ್ ಅಗೇನ್ ಶ್ರಮದ ವಿಭಜನೆ. ಎಸ್, ಶ್ರಮದ ವಿಭಜನೆ ಅಂತ ಕರಿತೀವಿ. ಏನ್ರಿ ಸರ್ ಶ್ರಮದ ವಿಭಜನೆ ಅಂದ್ರೆ? ಏನಿಲ್ಲ, ಒಂದು ದೊಡ್ಡ ಕೆಲಸವನ್ನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡ್ಕೊಡು. ಎಸ್ ಎಸ್. ಸೊ ಸಣ್ಣ ಸಣ್ಣದಾಗಿ ಹಂಚಿಕೆ ಮಾಡೋದು. ಸಣ್ಣ ಸಣ್ಣದಾಗಿ ಹಂಚಿಕೆ ಮಾಡೋದು. ಎಸ್, ಇದರಿಂದ ಏನಾಗುತ್ತಂದ್ರೆ ಗುಣಮಟ್ಟ ಇರುತ್ತೆ ಕೆಲಸ. ಏನರ್ಥ? ಗುಣಮಟ್ಟ ಕೆಲಸ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ? ಈಗ ಒಂದು ಕೆಲಸವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕೆಲಸ ಇದೆ. ದೊಡ್ಡ ಕೆಲಸನ ಒಬ್ಬರಿಗೆ ಕೊಟ್ರೆ ಏನಾಗುತ್ತಾ? ಅವ್ನು ಎಫೆಕ್ಟಿವ್ ಆಗಿ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಮತ್ತೆ 2-3 ಕೆಲಸ ಕೊಟ್ರು ಏನಾಗುತ್ತಾ? ಅವನಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ ಬರಲ್ಲ. ಅದಕ್ಕೆ ಒಂದ್ ಇರ್ತಕ್ಕಂತಹ ಕೆಲಸವನ್ನ ಪಾರ್ಟ್ ಮಾಡಿಸಿ, ಡಿವೈಡ್ ಮಾಡಿಸಿ, ಸಣ್ಣ ಸಣ್ಣದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಎಸ್, ಎಫೆಕ್ಟಿವ್ ಮಾಡೋದ್ರಿಂದ ಏನಾಗುತ್ತಾ? ಗುಣಮಟ್ಟ ಕೆಲಸ ಸಿಗುತ್ತಾ? ಎಸ್, ಗುಣಮಟ್ಟ ಕೆಲಸ ಸಿಗುತ್ತಾ? ಸೊ ಇದನ್ನ ಶ್ರಮ ವಿಭಜಿಸಿ ಕೊಡ್ರ ಅಂತ ಹೇಳ್ತಾರೆ. ಸೊ ಇಷ್ಟು ನಿಮ್ಮ ಒಂದು ಆಡಮ್ ಸ್ಮಿತ್ ರವರು. ಎಸ್, ಸೊ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರು ಇವರು? ಸಾಂಪ್ರದಾಯಿಕವಾದಿಗಳಲ್ಲಿ ಬರ್ತಾ ಹೋಗ್ತಾರೆ. ಯಾರು? ನಿಮ್ಮ ಒಂದು ಆಡಮ್ ಸ್ಮಿತ್ ರವರು. ಎಸ್, ನೋಡಿದ್ರ? ಸೊ ಇವ್ರು ಏನ್ ಹೇಳ್ತಾರೆ? ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ಇಂಪಾರ್ಟೆಂಟ್ ಇವರನ್ನು ಯಾರಪ್ಪ ಅಂದ್ರೆ ಯೋಗಕ್ಷೇಮ ವ್ಯಾಖ್ಯಾನ, ವೆಲ್ಫೇರ್ ಡೆಫಿನೇಷನ್ ಅಂತ ಕರಿತೀವಿ. ಹಾಗಾದ್ರೆ ವೆಲ್ಫೇರ್ ಡೆಫಿನೇಷನ್ ಕೊಟ್ಟವರು ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಯಾವ ಮಾರ್ಷಲ್? ಆಲ್ಫ್ರೆಡ್ ಮಾರ್ಷಲ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಆಲ್ಫ್ರೆಡ್ ಮಾರ್ಷಲ್ ರವರು ಮೊದಲು ಹೇಳಿದ್ದು ನಿಮ್ಗ ಎಕನಾಮಿಕ್ಸ್ ಎಂಬ ಪದವನ್ನು ನೀಡಿದವರು ಯಾರು ಅಂತೇಳಿ? ಇವರೇ. ಯಾರು? ಆಲ್ಫ್ರೆಡ್ ಮಾರ್ಷಲ್. ಎಸ್, ಸೊ 1890ರಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಖಾಲಿ ಕುಂದಿರ್ಲಾರ್ದ ಒಂದು ಗ್ರಂಥವನ್ನ ಬರೀತಾರೆ. ಯಾವ್ದಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು ಅಂತೇಳಿ. ಅರ್ಥಶಾಸ್ತ್ರದ ತತ್ವಗಳು. ಈ ಒಂದು ಗ್ರಂಥದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಆಲ್ರೆಡಿ ಏನು ನಿಮ್ಮ ಎಕನಾಮಿಕ್ಸ್ ನ ಫಾದರ್ ಅಥವಾ ಪಿತಾಮಹ ಏನ್ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರೆದ್ರಲ್ಲ, ಆ ಒಂದು ಡೆಫಿನೇಷನ್ ಟೀಕೆ ಮಾಡ್ತಾರೆ. ಯಾರಪ್ಪ ಅಂದ್ರೆ ಸೊ ಆಲ್ಫ್ರೆಡ್ ಮಾರ್ಷಲ್ ರವರು. ಇಲ್ಲಿ ನೋಡ್ರಿ, ಇವರು ಆಲ್ಫ್ರೆಡ್ ಮಾರ್ಷಲ್. ಇವರ ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ಸೊ ಈ ಒಂದು ಗ್ರಂಥದಲ್ಲಿ ಟೀಕೆ ಮಾಡ್ತಾರೆ. ಯಾರನ್ನ? ಆಡಮ್ ಸ್ಮಿತ್ ರವರು. ಏನಪ್ಪ? ಆಯ್ತಪ್ಪ, ಆಡಮ್ ಸ್ಮಿತ್ ಮಾನವನ ಬಯಕೆಗಳು ಸಂಪತ್ತಿದ್ರೆ ತೀರೋಗುತ್ತಾ? ಹೌದಾ? ಎಲ್ಲಾ ಬಯಕೆಗಳು ಸಂಪತ್ತಿನಿಂದ ಮಾತ್ರ ತೀರೋಗುತ್ತಾ ಅಂತ ಹೇಳ್ತಾರೆ. ಸೊ ಮಾನವನಿಗೆ ಸಂಪತ್ತಿನ ಜೊತೆಗೆ ಏನ್ ಬೇಕು? ನಮಗ ಯೋಗಕ್ಷೇಮ ಬೇಕು. ಎಸ್, ಸಂಪತ್ತಿನಿಗಿಂತ ಜಾಸ್ತಿ ಏನ್ ಬೇಕು? ಯೋಗಕ್ಷೇಮ ಬೇಕಂತ ಕರಿತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಎಲ್ಲ ಜಾಸ್ತಿ ಆಗಿದೆ, ಹೆಲ್ತ್ ಅವೇರ್ನೆಸ್ ಎಲ್ಲ ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳರೇ ಇಲ್ಲೋ? ಎಸ್, ಸೊ ಆರೋಗ್ಯ ಇದ್ರೇನೆ ಅಲ್ಲ, ನಿಮ್ಮ ಹತ್ರ ಎಷ್ಟು ದುಡ್ಡು ಇದ್ರೇನು? ಹೌದಾ? ದುಡ್ಡಿದ್ರು ಸೊ ಫಾರ್ ಎಕ್ಸಾಂಪಲ್ ಬಹಳಷ್ಟು ಜನ ಶ್ರೀಮಂತರು ನೋಡ್ರಿ, ಈ ಶುಗರ್, ಅಲ್ಸರ್, ಡಯಾಬಿಟಿಸ್, ಸುಡುಗಾಡು ರೋಗ ಬರ್ತಾವಿಲ್ಲೋ? ನಿಮ್ಗೆ ಎಷ್ಟು ದುಡ್ಡು ಇದ್ರೇನು ಸ್ವೀಟ್ ತಿನ್ನಕ್ ಬರಂಗಿಲ್ಲ, ಶುಗರ್ ಇಲ್ಲಪ್ಪ. ಹೌದಾ? ಅಲ್ಸರ್ ತಗೊಂಡು ಏನ್ ಮಾಡ್ತಾರೆ? ಡೈಜೆಷನ್ ಆಗಿಲ್ಲ. ಹೌದಾ ಇಲ್ಲೋ? ಮೊನ್ನೆ ರೀಸೆಂಟ್ ಆಯ್ತವ್ರಿ ಕರೋನಾ. ಸೊ ಕರೋನಾ ಬಂದಾಗ ಶ್ರೀಮಂತನ ನೋಡ್ಲಿಲ್ಲ, ಬಡವನು ನೋಡ್ಲಿಲ್ಲ, ಇನ್ನ ವ್ಯಾಕ್ಸಿನ್ ಕಂಡು ಹಿಡಿದಿದ್ದಿಲ್ಲ. ಹೌದಾ? ಅವಾಗ ಶ್ರೀಮಂತನು ಕರ್ಕೊಂಡೋಯ್ತು, ಬಡವ್ರನ್ನು ಕರ್ಕೊಂಡೋಯ್ತಾ ಇಲ್ಲೋ? ನಿನ್ನ ಹತ್ರ ಎಷ್ಟು ದುಡ್ಡು ಇದ್ರೇನು? ವ್ಯಾಕ್ಸಿನ್ ಇದ್ದಿಲ್ಲ, ಹೋಗಿ ಹಾಕ್ಸ್ಕೊಂಡೋದಿ ಸೀದಾ. ಹೌದಾ ಇಲ್ಲೋ? ಎಸ್, ಸೊ ಅದಕ್ಕೆ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಮಾನವನಿಗೆ ಯೋಗಕ್ಷೇಮ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಮಾನವನ ಯೋಗಕ್ಷೇಮ ಕುರಿತು ಅಧ್ಯಯನ ಮಾಡೋದು. ಸೊ ಈ ಒಂದು ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಎಕನಾಮಿಕ್ಸ್ ಅಂತ ಕರಿತೀವಿ. ಯಾರು ಹೇಳ್ತಾರ? ನಾನ್ ಹೇಳ್ತಿಲ್ಲ, ಆಲ್ಫ್ರೆಡ್ ಮಾರ್ಷಲ್ ರವರು ಹೇಳ್ತಾ ಇದಾರೆ. ಯಾರು ಹೇಳ್ತಿದ್ರೆ? ಆಲ್ಫ್ರೆಡ್ ಮಾರ್ಷಲ್ ರವರು ಹೇಳ್ತಾ ಇದ್ದಾರೆ. ಎಸ್, ಸೊ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ ಸಂಪತ್ತಿಗಿಂತ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುತ್ತೆ.
ಮಾನವನ ಸಂಪತ್ತಿಗಿಂತ ಮಾನವನ ಯೋಗಕ್ಷೇಮ ಕುರಿತು ಅಧ್ಯಯನ ಮಾಡುತ್ತಾ. ಸೊ ಗ್ರೂಪ್ ಸಿ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದ ಯೋಗಕ್ಷೇಮ, ಯಾವ ಕ್ಷೇಮ? ಸೊ ಯೋಗಕ್ಷೇಮ ಅರ್ಥಶಾಸ್ತ್ರದ ಪಿತಾಮಹ ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ನಿಮಗ ಯೋಗಕ್ಷೇಮ ವ್ಯಾಖ್ಯಾನವನ್ನು ನೀಡಿದವರು ಬೇರೆ, ಯೋಗಕ್ಷೇಮ ಪಿತಾಮಹನೇ ಬೇರೆ. ಆದ್ರೆ ಯೋಗಕ್ಷೇಮ ಅರ್ಥಶಾಸ್ತ್ರದ ಪಿತಾಮಹ ಯಾರಂದ್ರೆ ಅರ್ಥರ್ ಪಿಗು. ಯಾವ ಪಿಗು? ಅರ್ಥರ್ ಪಿಗು ಅಂತ ಕರೀತೀವಿ. ಇದು ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಕ್ವಶನ್ ಕೇಳಿದ್ರು ಗ್ರೂಪ್ ಸಿ, ಕೆಪಿಎಸ್ಸಿ ನಡೆಸುವಂತಹ ಗ್ರೂಪ್ ಸಿ. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಮಾನವನ ಸಂಪತ್ತಿಗಿಂತ ಅವನಿಗೆ ಯೋಗಕ್ಷೇಮ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ಯೋಗಕ್ಷೇಮ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ? ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಎಸ್, ನೆಕ್ಸ್ಟ್ ಕೊರತೆ ವ್ಯಾಖ್ಯಾನ. ಯಾವ ವ್ಯಾಖ್ಯಾನ? ಕೊರತೆ ವ್ಯಾಖ್ಯಾನ, ಸ್ಕೇರ್ಸಿಟಿ ಡೆಫಿನೇಷನ್ ಅಂತ ಕರಿತೀವಿ. ಯಾವ ಡೆಫಿನೇಷನ್? ಸ್ಕೇರ್ಸಿಟಿ ಡೆಫಿನೇಷನ್. ಹಾಗಾದ್ರೆ ಯಾರು ಕೊಡ್ತಾರಪ್ಪ ಅಂದ್ರೆ ಲಿಯೋನಲ್ ರಾಬಿನ್ಸನ್ ಅಥವಾ ಲಿಯೋನಲ್ ರಾಬಿನ್ಸ್. ಸೊ ಇವರ ಒಂದು ಗ್ರಂಥವಾದ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಸೈನ್ಸ್ ಅಥವಾ ಎಕನಾಮಿಕ್ ಸೈನ್ಸ್. ಸೊ 1932 ಅಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಅರ್ಥಶಾಸ್ತ್ರದ ವಿಜ್ಞಾನ, ಸ್ವರೂಪ ಮತ್ತು ಮಹತ್ವ, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಅಂತ ನೆನ್ಪಿಡ್ರಿ. ಹೌದಾ? ಸೊ ಕೊರತೆ ವ್ಯಾಖ್ಯಾನ ಕೊಟ್ಟವರು ಯಾರು? ಲಿಯೋನಲ್ ರಾಬಿನ್ಸ್. ಅವ್ರ ಗ್ರಂಥ ಯಾವುದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್. ಸೊ ಈ ಒಂದು ಗ್ರಂಥದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ರಾಬಿನ್ಸನ್ ರವರ ಪ್ರಕಾರ ಅಪರಿಮಿತ ಬಯಕೆಗಳು, ಕೊರತೆಯಿಂದ ಕೂಡಿರುವ ಸಂಪನ್ಮೂಲಗಳು, ಬಹು ಆಯ್ಕೆ ಲಭ್ಯವಿರುವ ಸಂಪನ್ಮೂಲಗಳ ಬಗ್ಗೆ ಮಾನವನ ವರ್ತನೆ ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಸರ್ ಏನ್ರಿ ಸರ್ ಅದು ಅರ್ಥ ಇಲ್ಲ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸೊ ಮಾನವನ ಬಯಕೆಗಳು ಅಪರಿಮಿತ. ಹೌದಾ? ಬಯಕೆಗಳು ಏನಾಗಿದಾವೆ? ಅಪರಿಮಿತವಾಗಿದೆ. ಬಯಕೆಗಳು ಅಪರಿಮಿತ, ಸಂಪನ್ಮೂಲಗಳು ಕೊರತೆ. ಈ ಕೊರತೆ ಬಗ್ಗೆ ಅಂದ್ರೆ ನಿಮ್ಮ ಬಯಕೆಗಳು, ನಿಮ್ಮ ಆಸೆಗಳು ಅಪರಿಮಿತ, ಇನ್ಫಿನಿಟ್ ಇದಾವೆ. ಬಟ್ ನಿಮ್ಮ ಬಯಕೆಗಳು, ಆಸೆಗಳು ಈಡೇರಿಸ್ಕೋಬೇಕಂದ್ರೆ ನಮ್ಮ ಹತ್ರ ಸಂಪನ್ಮೂಲಗಳು ಕೊರತೆ ಇದಾವೆ. ಈ ಕೊರತೆ ಬಗ್ಗೆ ಅಧ್ಯಯನ ಮಾಡೋದನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾರು ಹೇಳ್ತಾರೆ? ಲಿಯೋನಲ್ ರಾಬಿನ್ಸನ್. ಸರ್ ಎಕ್ಸಾಂಪಲ್ ಕೊಡ್ರಿ, ಎಕ್ಸಾಂಪಲ್ ತಗೊಳ್ಳಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಗೌರ್ಮೆಂಟ್ ಜಾಬಿಗೆ ಓದ್ತಾ ಇದ್ರಿ. ಹೌದಾ? ಯಾವ ಜಾಬ್? ಗೌರ್ಮೆಂಟ್ ಜಾಬ್. ಹೌದಾ? ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾವ್ದೋ ಒಂದು ತಗೋರಿ. ಯಾವ್ದು ಸರ? IAS ರೀ ಸರ. IAS ಅಂದ್ರೆ IPS ಅಂದ್ರೆ, ಹೌದಾ? ಸೊ ಈ IAS ಅಥವಾ UPS, IAS ಯಾರು ನಡೆಸ್ತಾರೆ? UPSC ನಡೆಸ್ತದೆ ಎಕ್ಸಾಮ್. ಹೌದಾ? ಸೊ ಇದಕ್ಕ ಅಪ್ಲಿಕೇಶನ್ ಎಷ್ಟು ಬೀಳುತ್ತೆ ಅಂದ್ರೆ 8 ಲಕ್ಷದಿಂದ 10 ಲಕ್ಷ ಬೀಳುತ್ತೆ ಸರ. ಮತ್ತೆ ಪೋಸ್ಟ್ ಎಷ್ಟಂದ್ರೆ ಹೆಚ್ಚು ಕಡಿಮೆ 1000 ಒಳಗಿರುತ್ತೆ. 1000 ಪೋಸ್ಟ್ ಇರ್ತವೆ. ಹೌದಾ? IAS ಅಲ್ಲ ಮತ್ತೆ ಎಲ್ಲ ಬರ್ತವೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಎಕ್ಸಾಂಪಲ್ ಕೊಡ್ಲಿ. 8 ಲಕ್ಷ ಅಪ್ಲಿಕೇಶನ್, ಸಂಪನ್ಮೂಲ ಕಡಿಮೆ ಇದಾವೆ ಅಂದ್ರೆ 1000 ಪೋಸ್ಟ್ ಗೆ 8 ಲಕ್ಷ ಜನ ಪ್ರಿಲಿಮ್ಸ್ ಬರೀತಾರೆ. ಆಮೇಲೆ ಮೇನ್ಸ್ ಬರುತ್ತೆ 1:10 ಆಮೇಲೆ ನೀವು ಇಂಟರ್ವ್ಯೂ ಹೋಗ್ತೀರಿ. ಫೈನಲ್ ಆಗಿ ಎಷ್ಟೇ ಜನ ಸಿಗೋದು? 1000 ಮಾತ್ರ. ಇನ್ನ ರಿಮೈನಿಂಗ್ ಎಲ್ಲ ಮನೆಗೆ ಹೋಗ್ತಾರೆ. ಹೌದಾ? ಎಲ್ಲರಿಗೂ IAS ಆಗಬೇಕಂತ ಆಸೆ ಇರುತ್ತೆ. ಆದ್ರೆ ಸಂಪನ್ಮೂಲ ಕೊರತೆ ಐತಿ. ಏನೈತಿ? ಸಂಪನ್ಮೂಲ ಕೊರತೆ. ಸೊ ಈ ಒಂದು ಕೊರತೆ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಎಂದು ಕರಿತೀವಿ ಅಂತ ಹೇಳಿ ಯಾರು ಹೇಳ್ತಾರೆ? ಲಿಯೋನಲ್ ರಾಬಿನ್ಸ್. ಎಸ್, ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಹೋಗ್ತೀನಿ. ಜಸ್ಟ್ ಅ ಮಿನಿಟ್. ಇದು ಮುಂದೆ ಆಗಿದೆ. ಸೊ ಇದಾಯ್ತು. ಹೀಗೆ ನೆಕ್ಸ್ಟ್ ಬೆಳವಣಿಗೆ ವ್ಯಾಖ್ಯಾನ. ಯಾವ ವ್ಯಾಖ್ಯಾನ? ಬೆಳವಣಿಗೆ, ಗ್ರೋತ್ ಡೆಫಿನೇಷನ್ ಅಂತ ಕರಿತೀವಿ. ಎಸ್. ಸೊ ಹಾಗಾದ್ರೆ ಯಾರು ಕೊಡ್ತಾರೆ? ಇಲ್ಲಿ JM ಕೇನ್ಸ್ ಅವರು ಮತ್ತೆ ಸ್ಯಾಮ್ಯುಲ್ಸನ್. ಇಲ್ಲಿ ಅದರ ಸ್ಯಾಮ್ಯುಲ್ಸನ್, PA ಸ್ಯಾಮ್ಯುಲ್ಸನ್, ಪಾಲ್ A ಸ್ಯಾಮ್ಯುಲ್ಸನ್ ಅಂತ ಕರಿತೀವಿ. ಪಾಲ್ A ಸ್ಯಾಮ್ಯುಲ್ಸನ್ ಅಥವಾ PA ಸ್ಯಾಮ್ಯುಲ್ಸನ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ಇವ್ರು ಕೊಡ್ತಾರೆ, ಆಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಇವರು. ಎಸ್. ಆಧುನಿಕ ಅರ್ಥಶಾಸ್ತ್ರಜ್ಞರಾದ JM ಕೇನ್ಸ್ ಅವರು ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ, ಬೆಳವಣಿಗೆಗೆ ವಿಶೇಷ ಮಹತ್ವವನ್ನ ತಮ್ಮ ಅಧ್ಯಯನದಲ್ಲಿ ನೀಡ್ತಾರೆ. ಸೊ ಇವ್ರದೊಂದು ಗ್ರಂಥ ಐತಿ, ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಕೇಳೋಣ. ಹೌದಾ? ಸೊ ದ ಜನರಲ್ theory of employment, interest and money. ಇವ್ರದ್ದು ಗ್ರಂಥ. ಯಾರದ್ದು? JM ಕೇನ್ಸ್ ಅವರು. JM ಕೇನ್ಸ್ ಅವರ ಗ್ರಂಥ ಯಾವ್ದಪ್ಪ ಅಂದ್ರೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್, ಮನಿ ಅಂತ ಕರಿತೀವಿ. ಕನ್ನಡದಲ್ಲಿ ಉದ್ಯೋಗ,
ಬಡ್ಡಿ ಹಣದ ಸಿದ್ಧಾಂತ. ಯಾವ ಸಿದ್ಧಾಂತ? ಹಣದ ಸಿದ್ಧಾಂತ ಅಂತ ಕರಿತೀವಿ. ಸೊ ಉದ್ಯೋಗ ಬಡ್ಡಿ ಹಣದ ಸಿದ್ಧಾಂತ. ಸೊ ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅರ್ಥಶಾಸ್ತ್ರದ ಬೈಬಲ್. ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ ನೋಡಿ. ಇದನ್ನ ಎಕ್ಸಾಮ್ ಕೇಳೋಣ. ಯಾವ್ದನ್ನ ನಾವು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ ಅಂದ್ರೆ ಸೊ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತ ಕರಿತೀವಿ. ಸೊ ಈ ಒಂದು ಗ್ರಂಥವನ್ನ ಬರೆದವರು ಯಾರಪ್ಪ ಅಂದ್ರೆ ಸೊ ಜೆ.ಎಂ. ಕೇನ್ಸ್ ರವರು. ಸೊ ಜೆ.ಎಂ. ಕೇನ್ಸ್ ರವರು ಏನ್ ಹೇಳ್ತಾರಪ್ಪ ಅಂದ್ರೆ ಸೊ ಆಕ್ಚುಲಿ ಈ ಒಂದು ಜೆ.ಎಂ. ಕೇನ್ಸ್ ರವರು ಇದೆಲ್ಲ ಅನ್ಕೋತೀನಿ. ಓಕೆ, ಸೊ ಇವರು ಆಧುನಿಕ ಪಂಥದಲ್ಲಿ ಬರ್ತಾ ಹೋಗ್ತಾರೆ. ಯಾರು? ಜೆ.ಎಂ. ಕೇನ್ಸ್ ರವರು. ಸೊ ಅರ್ಥಶಾಸ್ತ್ರಜ್ಞರು ರಾಷ್ಟ್ರದ ಅಭಿವೃದ್ಧಿ ಅಂದ್ರೆ ರಾಷ್ಟ್ರ ಅಂದ್ರೆ ಇವು ಇಷ್ಟೊತ್ತು ಈ ಮೂರು ಡೆಫಿನೇಷನ್ಗೂ ಇದಕ್ಕೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಒಬ್ರು ಏನ್ ಹೇಳ್ತಾರೆ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡ್ರ ಅಂತ ಹೇಳ್ತಾರೆ, ಇನ್ನೊಬ್ರು ಯೋಗಕ್ಷೇಮ ಬಗ್ಗೆ ಅಧ್ಯಯನ ಮಾಡ್ರಂತಾರೆ, ಇನ್ನೊಬ್ರು ಕೊರತೆ ಬಗ್ಗೆ ಅಧ್ಯಯನ ಮಾಡ್ರಂತಾರೆ. ಜೆ.ಎಂ. ಕೇನ್ಸ್ ರವರು ಏನ್ ಹೇಳ್ತಾರಪ್ಪ ಅಂದ್ರೆ ಒಂದು ರಾಷ್ಟ್ರದ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಾರೆ. ಎಸ್, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮತ್ತೆ ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ತಮ್ಮ ಅಧ್ಯಯನದಲ್ಲಿ ನೀಡಿರ್ತಾರೆ. ದೇಶದ ಡೆವಲಪ್ಮೆಂಟ್ ಅಂದ್ರೆ ದೇಶದ ಅಭಿವೃದ್ಧಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದೇಶದ ಅಭಿವೃದ್ಧಿಯೇ ಆ ಅರ್ಥಶಾಸ್ತ್ರ ಬಗ್ಗೆ ಅಧ್ಯಯನ ಮಾಡೋದು. ಎಸ್, ಸೊ ದೇಶದ ಅಭಿವೃದ್ಧಿಯನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಯಾರು? ಸೊ ಜೆ.ಎಂ. ಕೇನ್ಸ್ ರವರು. ಜೆ.ಎಂ. ಅಂದ್ರೆ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳಿ. ಜೆ.ಎಂ. ಮಗ ಕೇನ್ಸ್ ಅಲ್ಲ, ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳಿ. ಎಸ್, ಸೊ ಇವರ ಗ್ರಂಥ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ನೆನಪಿರಲಿ. ಎಸ್, ಸೊ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಮುಗೀತು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನಿಮ್ಮ ಒಂದು ಮೈಕ್ರೋ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಬ್ರಾಂಚಸ್ ಆಫ್ ಎಕನಾಮಿಕ್ಸ್. ಹೌದಾ? ಸೊ ಆಧುನಿಕ ಅರ್ಥಶಾಸ್ತ್ರವು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದು ಇವುಗಳನ್ನ ಎರಡು ಶಾಖೆಗಳಾಗಿ ಬ್ರಾಂಚಸ್ ಆಗಿ ವಿಂಗಡಿಸಲಾಗಿದೆ. ಸೊ ಈ ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಯಾರು ಮಾಡ್ತಾರಪ್ಪ ಅಂದ್ರೆ ರಾಗ್ನರ್ ಫಿಶರ್ ಅವರು ಬರ್ತಾರೆ 1933 ಅಲ್ಲಿ. ಏನ್ ಮಾಡ್ತಾರೆ ಈ ಒಂದು ಪರಿಭಾವನೆ ಕೆಲವೊಂದು ಬುಕ್ ಅಲ್ಲಿ 1920 ಅಂತಿದೆ, ಸೊ ತಲೆ ಕೆಡಿಸ್ಕೋಬೇಡ ಅದ್ರ ಬಗ್ಗೆ. ಎಸ್, ಸೊ 1933 ಅಲ್ಲಿ ರಾಗ್ನರ್ ಫಿಶರ್ ಅವರು ಬಳಸ್ತಾ ಹೋಗ್ತಾರೆ. ಹೌದಾ? ಎಸ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ. ಸೊ 1 by 1 ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಸೂಕ್ಷ್ಮ ಅರ್ಥಶಾಸ್ತ್ರ. ಯಾವ ಅರ್ಥಶಾಸ್ತ್ರ? ಸೂಕ್ಷ್ಮ. ಕೇಳ್ರಿ, ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಮೈಕ್ರೋ ಎಕನಾಮಿಕ್ಸ್ ಯಾವ ಭಾಷೆಯಿಂದ ಬಂತು? ಗ್ರೀಕ್ ಭಾಷೆ. ಯಾವ ಭಾಷೆಯ? ಗ್ರೀಕ್ ಭಾಷೆಯ ಮೈಕ್ರೋಸ್. ಯಾವ ಕ್ರೋಸ್? ಮೈಕ್ರೋಸ್ ಇಂದ ಬಂತು. ಸೊ ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಏನ್ ಬಂತಪ್ಪ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಬಂತು. ಹೌದಾ? ಹಾಗಾದ್ರೆ ಮೈಕ್ರೋಸ್ ಅಂದ್ರೆ ಏನು? ಮೈಕ್ರೋಸ್ ಅಂದ್ರೆ ಏನಿಲ್ಲ, ಸಣ್ಣ 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 ಚಿಕ್ಕ 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 ಬಿಡಿ ಬಿಡಿಯಾಗಿ. ಮೈಕ್ರೋ ಅಂದ್ರೆ ಸಣ್ಣ ಸಣ್ಣ ಅಂತ ಕರಿತೀವಿ. ಹೌದಾ? ಸೊ ಟೋಟಲ್ ಆಗಿ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನಿಲ್ಲ, ಅರ್ಥವ್ಯವಸ್ಥೆಯ ಒಂದು ಭಾಗವನ್ನ, ಒಂದು ಘಟಕವನ್ನ ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಶಾಖೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್. ಏನಿಲ್ರಿ, ಸಿಂಪಲ್. ಇಡೀ ಅರ್ಥವ್ಯವಸ್ಥೆಯಲ್ಲಿ ಒಂದ್ರ ಬಗ್ಗೆ ಮಾತ್ರ ಅಧ್ಯಯನ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇದು ಒಂದು ದೊಡ್ಡ ಕಾಡು. ಸರ್ ಇದು ಕಾಡು ರೀತಿ ಇಲ್ಲ ಅನ್ಕೊಳ್ಳಿ. ಹೌದಾ? ಈ ಕಾಡಿನಲ್ಲಿ ಒಂದು ಮರದ ಬಗ್ಗೆ ಅಧ್ಯಯನ ಮಾಡೋದು. ಇಡೀ ಕಾಡಂದ್ರೆ ಏನೇನಿರ್ತವೆ? ಎಲ್ಲ ಇರ್ತವೆ, ಪ್ರಾಣಿಗಳಿರ್ತವೆ, ಪಕ್ಷಿಗಳಿರ್ತವೆ, ಸಸ್ಯಗಳಿರ್ತವೆ. ಹೌದಾ? ಬ್ಯಾಕ್ಟೀರಿಯಾಗಳಿರ್ತವೆ, ಶಿಲೀಂಧ್ರಗಳಿರ್ತವೆ, ಫಂಗೈ, ಎಲ್ಲ A to Z ಇರುತ್ತೆ. ಈ ಒಂದು ಈ ಒಂದು ಅರಣ್ಯ ಅಥವಾ ಕಾಡಿನಲ್ಲಿ ಒಂದು ಮರದ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾನು ಡೆಫಿನೇಷನ್ ಹೇಳಿದ್ದೀನಿ ನೋಡ್ರಿ, ಸಣ್ಣ ಸಣ್ಣದಾಗಿ, ಚಿಕ್ಕ ಚಿಕ್ಕದಾಗಿ, ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸರ್ ಇದಕ್ಕೆ ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರೆ ಒಬ್ಬ ಅನುಭೋಗಿ. ಎಸ್, ಸೊ ಒಬ್ಬ ಉತ್ಪಾದಕ, ಒಂದು ಮಾರುಕಟ್ಟೆ. ಎಸ್, ಒಬ್ಬರ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದು. ಎಸ್, ಒಬ್ಬ ಉತ್ಪಾದಕನ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದು, ಒಂದು ಮಾರುಕಟ್ಟೆ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದು. ಇಲ್ಲಿ ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದಲ್ಲಿ ಬರುವ ಒಂದು ಉದ್ಯಮ, ಒಬ್ಬ ಉತ್ಪಾದಕ, ಒಬ್ಬ ಅನುಭೋಗಿ, ಒಂದು ಮಾರುಕಟ್ಟೆ, ಒಂದೇ ಸರಕಿನ ಬೆಲೆ ಒಳಗೊಂಡಂತಹ ಪ್ರತಿ ಘಟಕವನ್ನ ಕುರಿತು ಪ್ರತ್ಯೇಕವಾಗಿ ಅಧ್ಯಯನ ಮಾಡುತ್ತದೆ. ಎಸ್,
ಸೊ ಇದರಲ್ಲಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಚಿಂತನೆಗಳು ಸೂಕ್ಷ್ಮ ಅರ್ಥಶಾಸ್ತ್ರ ವಸ್ತು ವಿಷಯವಾಗಿದೆ. ಯಾವ ವಿಷಯವಾಗಿದೆ? ಸೂಕ್ಷ್ಮ ಅರ್ಥಶಾಸ್ತ್ರ ವಸ್ತು ವಿಷಯವಾಗಿದೆ. ಹಾಗಾದ್ರೆ ಕ್ವಶನ್ ಕೇಳ್ತಾನೆ ನಿಮಗ, ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅಂತ ಕರೀತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಯಾವ ಮಾರ್ಷಲ್? ಆಲ್ಫ್ರೆಡ್ ಮಾರ್ಷಲ್. ಇಷ್ಟು ನಿಮ್ಮ ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಕರೀತೀವಿ. ಯಾವ ಎಕನಾಮಿಕ್ಸ್? ಮೈಕ್ರೋ ಎಕನಾಮಿಕ್ಸ್. ಎಸ್. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಸಮಗ್ರ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಅರ್ಥವ್ಯವಸ್ಥೆಯ ಎಲ್ಲಾ ಘಟಕಗಳನ್ನ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುವ ಶಾಸ್ತ್ರದ ಶಾಖೆಗೆ ನಾವೇನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊರಿ. ಸೊ ನಾನು ಹೇಳಿದ್ದೆ, ಒಂದು ಅರಣ್ಯದಲ್ಲಿ ಒಂದು ಮರದ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಹೌದಾ? ಆದರೆ ಇಡೀ ಅರಣ್ಯ ಬಗ್ಗೆ, ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ರೋ ಎಕನಾಮಿಕ್ಸ್. ಇಲ್ಲಿ ಕೇಳ್ರಿ, ಸಮಗ್ರ ಅರ್ಥಶಾಸ್ತ್ರ ವ್ಯವಸ್ಥೆಯು ಎಲ್ಲಾ ಉದ್ಯಮಗಳನ್ನು, ಎಲ್ಲಾ ಉತ್ಪಾದಕರನ್ನು, ಎಲ್ಲಾ ಅನುಭೋಗಿಗಳನ್ನು ಸಮಗ್ರ ಮಾರುಕಟ್ಟೆಯನ್ನ ಕುರಿತು ಏನ್ ಮಾಡ್ತೀವಿ? ಅಧ್ಯಯನ ಮಾಡೋದನ್ನ. ಸರ್ ಎಕ್ಸಾಂಪಲ್ ಅಂದ್ರೆ ಅವೇ ಮೇಲೆದವಲ್ಲ, ಅದ್ರ ಜೊತೆಗೆ ಯಾವ ಅಂದ್ರೆ ಸರ್ ನಿಮ್ಮ ಒಂದು ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಇಡೀ ದೇಶಕ್ಕೆ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಹೌದಾ? ಎಸ್. ನಿರುದ್ಯೋಗ, ನಿರುದ್ಯೋಗ ಎಲ್ಲರಿಗೂ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಹಣದುಬ್ಬರ, ಹಣದುಬ್ಬರ. ನೆಕ್ಸ್ಟ್ ಬಜೆಟ್. ಸೊ ಬಜೆಟ್ ಎಲ್ಲರನ್ನ ಒಳಗೊಂಡಂತೆ ಇದು ಮಾಡ್ತಾ ಹೋಗ್ತೀವಿ. ಹೌದಾ? ಎಸ್. ಸೊ ಇಷ್ಟು ನಿಮ್ಮ ಸಮಗ್ರ ಅರ್ಥಶಾಸ್ತ್ರ. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಈ ಸಮಗ್ರ ಅರ್ಥಶಾಸ್ತ್ರ ಹೆಂಗ್ ಉಟ್ಕೊಳ್ತೀವಿ? ಇದೊಂದು ನೆನ್ಪಿರ್ಲಿ ಸರ್. ಫಸ್ಟ್ ಮೈಕ್ರೋ ಇತ್ತು. ಹೌದು, ಫಸ್ಟ್ ಮೈಕ್ರೋ ಇತ್ತು, ಆಮೇಲೆ ಮ್ಯಾಕ್ರೋ ಡೆವಲಪ್ಮೆಂಟ್ ಆಯ್ತು. ಹಾಗಾದ್ರೆ ಮ್ಯಾಕ್ರೋ ಡೆವಲಪ್ಮೆಂಟ್ ಮಾಡೋದು ಯಾರು ಸರ್ ಅಂದ್ರೆ JM ಕೇನ್ಸ್. ಯಾವ ಕೇನ್ಸ್? JM ಕೇನ್ಸ್. ಏನಾಗತ್ರಿ ಈ ಮ್ಯಾಕ್ರೋ ಎಕನಾಮಿಕ್ಸ್ ಬರಬೇಕಪ್ಪ ಅಂದ್ರೆ? ಸೊ ಸಮಗ್ರ ಅರ್ಥಶಾಸ್ತ್ರ 1929-33 ನಡುವೆ ಸಂಭವಿಸಿದ ಆರ್ಥಿಕ ಮುಗ್ಗಟ್ಟು. ಸೊ ಎಕನಾಮಿಕ್ಸ್ ಸ್ಲೋ ಡೌನ್ ಅಂತ ಕರಿತೀವಲ್ಲ. ಸೊ ಈ ಆರ್ಥಿಕ ಮುಗ್ಗಟ್ಟು ಎಲ್ಲಿ ಸಂಭವಿಸ್ತದಪ್ಪ ಅಂದ್ರೆ ಅಮೆರಿಕದಲ್ಲಿ. ಯಾವ್ದ್ರಲ್ಲಿ? ಅಮೆರಿಕದಲ್ಲಿ. ಸೊ ಬಿಫೋರ್ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಅಡಮ್ ಸ್ಮಿತ್ ರವರು. ಯಾವ ಸ್ಮಿತ್? ಅಡಮ್ ಸ್ಮಿತ್. ಈ ಅಡಮ್ ಸ್ಮಿತ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಸೊ ಕಾಣದ ಕೈವಾಡುಗಳು ಏನ್ ಮಾಡ್ತಾವ? ಇಡೀ ಅರ್ಥವ್ಯವಸ್ಥೆಯನ್ನ, ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾವ ಅಂತ ಹೇಳಿದ್ರು. ಹೌದಾ? ಸೊ ಅಲ್ಲಿ ಗೌರ್ಮೆಂಟ್ ಇಂದ ಏನಾಯ್ತು? ತನ್ನ ಒಂದು ಅನಿವಾರ್ಯತೆ ಏನ್ ಇರ್ಲಿಕ್ಕೆ ಅವಶ್ಯಕತೆ ಇದ್ದಿಲ್ಲ. ಸೊ ಹಿಂಗೆ ಮುಂದುವರೆದು ಏನಾಯ್ತಪ್ಪ ಅಂದ್ರೆ ಒಂದು ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತು. ಈ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ್ರಿಂದ ಏನಾಯ್ತಪ್ಪ ಅಂದ್ರೆ ಆರ್ಥಿಕತೆ ಕೆಳಗೆ ಬೀಳ್ತು. ಆರ್ಥಿಕತೆ ಕೆಳಗೆ ಬಿದ್ದಾಗ ನೆಕ್ಸ್ಟ್ ಇವರು JM ಕೇನ್ಸ್ ಅವರು. ಎಸ್. ಆಧುನಿಕ ಪಂಥದವರು ಇವರು. ಹೌದಾ? ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ಸರ್ಕಾರದ ಹಸ್ತಕ್ಷೇಪ ಇರ್ಲಿ ಅಂತ ಹೇಳ್ತಾರೆ. ಯಾರು? JM ಕೇನ್ಸ್ ಅವರು. ಸೊ ಸರ್ಕಾರದ ಹಸ್ತಕ್ಷೇಪ ಇರಬೇಕು. ಹೌದಾ? ಸೊ ಸರ್ಕಾರದ ಹಸ್ತಕ್ಷೇಪ ಇದ್ರೆ ಏನಾಗುತ್ತಾ? ಸೊ ನಮಗ ಉದ್ಯೋಗಾವಕಾಶ ಸಿಗುತ್ತಾ? ಹೌದಾ? ಸರಿಯಾಗಿ ಮತ್ತೆ ನಾವು ಜನರ ಕಲ್ಯಾಣನೂ ಆಗತ್ತಾ? ಸರ್ ಹೆಂಗ್ರಿ ಸರ್? ಈಗ ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ ಇಲ್ಲಿ. ಸೊ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಸರ್ಕಾರ ಏನ್ ಮಾಡುತ್ತಾ? ಗೌರ್ಮೆಂಟ್ ಎಕ್ಸಾಮ್ಸ್ ಅನ್ನು ಕರಿತಾ ಇಲ್ಲ. ಹೌದಾ? ಈಗ MNC ಕಂಪನಿ ಅಂದ್ರೆ ಪ್ರೈವೇಟ್ ಕರೀತಾರೆ. ಹೌದಾ? ಅವ್ರದ್ದು ನಮಗ ಅಷ್ಟೊಂದು ಇದಾಗಲ್ಲ ಸರ್. ಪ್ರೈವೇಟ್ ಅಂದ್ರೆ ಬೇರೆ ಬೇರೆ ಕೊಡ್ಬೋದು. ಇಲ್ಲಿ ಗೌರ್ಮೆಂಟ್ ಸರ್ಕಾರದ ಹಸ್ತಕ್ಷೇಪ ಐತಿ. ಸೊ ಸರ್ಕಾರದ ಹಸ್ತಕ್ಷೇಪದಿಂದ ಏನ್ ಮಾಡ್ಬೋದು? ನಿಮ್ಗೆ ಇವತ್ತು ಫ್ರೀ ಬಸ್ ಕೊಟ್ಟಾರೆ. ಫ್ರೀ ಬಸ್ ಕೊಟ್ರೆ ಈಗ ನಾರ್ಮಲಿ ಪ್ರೈವೇಟ್ ಬಸ್ ಇರ್ತವೆ, ಬಟ್ ಫ್ರೀ ಬಸ್ ಯಾರು ಕೊಟ್ರು? ಸರ್ಕಾರ ಕೊಟ್ರು. ಹೌದಾ? ಇದರಿಂದ ಅವ್ರಿಗೆ ಸ್ವಲ್ಪ ಎಕನಾಮಿಕಲಿ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಸಿಸ್ಟಮ್ ಆಗುತ್ತಾ? ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ JM ಕೇನ್ಸ್ ಅವರು ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರ್ಲಿ ಅಂತ ಹೇಳ್ತಾರೆ. ಸರ್ಕಾರದ ಹಸ್ತಕ್ಷೇಪ ಇರ್ಲಿ ಅಂತ ಹೇಳ್ತಾರೆ. ಸೊ ಇವರ ಗ್ರಂಥದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅದಕ್ಕಾಗಿ ಇವ್ರು ಏನಂತ ಕರಿತೀವಿ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ನ ಪಿತಾಮಹ. ಎಸ್. ಮ್ಯಾಕ್ರೋ ಎಕನಾಮಿಕ್ಸ್ ಪಿತಾಮಹ ಅಂತ ಕರಿತೀವಿ. ಯಾರನ್ನ? JM ಕೇನ್ಸ್ ಅವರು. ಅಲ್ಲಿ ಯಾರಂತ ಕರಿತಿದ್ವಿ? ಆಲ್ಫ್ರೆಡ್ ಮಾರ್ಷಲ್ ಅವರು. ಎಸ್. ಇದು ನಿಮ್ಮ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್ ಬರುತ್ತಾ ಎಕನಾಮಿಕ್ ಆಕ್ಟಿವಿಟಿ. ಯಾವ ಆಕ್ಟಿವಿಟಿ? ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಸ್ವಲ್ಪ ನೀರು ಕುಡಿತೀನಿ, ಎನರ್ಜಿ ಬರುತ್ತೆ. ಎಸ್. ನೋಡ್ತಾ ಹೋಗೋಣಂತೆ. ಯಾವುದು? ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆಕ್ಟಿವಿಟೀಸ್. ಹೌದಾ? ನಾನು ನಿಮಗೆ ಎಕನಾಮಿ ಅಂತ ಹೇಳ್ತಿದ್ದೆ. ಹೌದಾ? ಎಕನಾಮಿ ಸರ್. ಎಕನಾಮಿಕ್ಸ್ ಹೇಳಿದ್ರಿ, ಎಕನಾಮಿ ಹೇಳಿದ್ರಿ. ಏನಿಲ್ಲ,
ಎಕನಾಮಿ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಎಕನಾಮಿ ಅಂತ ಕರಿತೀವಿ. ಎಸ್, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಎಕನಾಮಿ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಆರ್ಥಿಕ ಚಟುವಟಿಕೆಗಳಂದ್ರೆ ಏನು ನೋಡ್ತಾ ಹೋಗೋಣ. ಮಾನವನ ಅಪರಿಮಿತ ಬಯಕೆಗಳು ಹೊಂದಿದ್ದು ಅವುಗಳನ್ನ ಈಡೇರಿಸುವ ಸಲುವಾಗಿ ವಿವಿಧ ಚಟುವಟಿಕೆಗಳನ್ನ ಕೈಗೊಳ್ತಾನೆ. ಈಗ ಅವನಿಗೆ ಬಯಕೆಗಳು ಜಾಸ್ತಿ ಅದಾವ, ಆ ಬಯಕೆಗಳು ಈಡೇರ್ಬೇಕಂದ್ರೆ ಕೆಲವೊಂದು ಚಟುವಟಿಕೆಗಳು ಮಾಡ್ತಾನೆ, ಹೌದಾ? ಅಂತಹ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ನಿಮಗೆ ಎಕನಾಮಿಕ್ಸ್ ಮೀನಿಂಗ್ ಎಲ್ಲ ಹೇಳಿದೆ. ಬಯಕೆಗಳು ಈಡೇರಿಸಬೇಕಂದ್ರೆ ಏನ್ ಬೇಕು? ಎಕನಾಮಿಕ್ ಆಕ್ಟಿವಿಟಿ ಬೇಕು, ಹೌದಾ? ಅಂದ್ರೆ ದುಡಿಬೇಕು, ಆ ದುಡಿಬೇಕಲ್ಲ ತಾನೆ. ಇಂತಹ ಚಟುವಟಿಕೆಗಳನ್ನ ನಾವು ಮುಖ್ಯವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಎಕನಾಮಿಕ್ ಆಕ್ಟಿವಿಟಿನೇ 4 ಬರ್ತವೆ. ಯಾವ್ಯಾವ ಬರ್ತಾವ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್. ಒಂದು ಉತ್ಪಾದನೆ, ಪ್ರೊಡಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಉತ್ಪಾದನೆ, ಪ್ರೊಡಕ್ಷನ್. ಸೊ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವ ಚಟುವಟಿಕೆಗಳು ಉತ್ಪಾದನಾ ಚಟುವಟಿಕೆಗಳಾಗಿವೆ. ಸೊ ಮಾನವನಿಗೆ ಬಯಕೆಗಳು ಇರ್ತವೆ, ಹೌದಾ? ಈ ಬಯಕೆಗಳು ಈಡೇರಿಸ್ಕೋಬೇಕಂದ್ರೆ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ವಸ್ತುಗಳ ಉತ್ಪಾದನೆ ಮಾಡ್ತಾನೆ. ಈ ವಸ್ತುಗಳ ಉತ್ಪಾದನೆ ಮಾಡ್ಬಿಟ್ಟು ಅವನ ಬಯಕೆಗಳನ್ನು ಈಡೇರಿಸ್ಕೋತಾನೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಕ್ಲಾಸ್ ನೋಡ್ಬೇಕು. ಕ್ಲಾಸ್ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯೂಟ್ಯೂಬ್ ಬೇಕು. ಯೂಟ್ಯೂಬ್ ಬೇಕಂದ್ರೆ ಫೋನ್ ಬೇಕು, ಹೌದಾ? ನಿಮ್ಮ ಬಯಕೆ ಈಡೇರಿಸ್ಕೋಬೇಕಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಂದ್ರೆ ಫೋನ್ ಆಗ್ಬೇಕಂದ್ರೆ ಫೋನ್ ಪ್ರೊಡಕ್ಷನ್ ಆಗ್ಬೇಕು ತಾನೆ, ಹೌದಾ? ಉತ್ಪಾದನೆ ಆಗ್ಬೇಕು ತಾನೆ. ಎಸ್, ಫಾರ್ ಎಕ್ಸಾಂಪಲ್ ಉತ್ಪಾದನೆ ಯಾವ್ದ್ರಿಂದ ಬರುತ್ತಾ? ಕೃಷಿಯಿಂದ ಬರುತ್ತಾ? ಇನ್ನೊಂದು ಕೈಗಾರಿಕೆಯಿಂದ ಬರುತ್ತಾ? ಸಾರಿಗೆ, ಸಂಪರ್ಕ, ಮೀನುಗಾರಿಕೆ, ಪಶುಸಂಗೋಪನೆ ಮೊದಲಾದವುಗಳು ಉತ್ಪಾದನೆಗೆ ಉದಾಹರಣೆಯಾಗಿವೆ. ಕೃಷಿಯಿಂದ ಕಚ್ಚಾ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ ಇಲ್ಲೋ? ಎಸ್. ಸೊ ಕೈಗಾರಿಕೆಯಿಂದ ಸಿದ್ಧ ವಸ್ತುಗಳನ್ನ ಮೇಂಟೈನ್ ಮಾಡ್ತೀವಿ. ಈಗ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀವಿ? ಸಿದ್ಧ ವಸ್ತುಗಳನ್ನ ಆದ್ಮೇಲೆ ಅವುಗಳನ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. 3 ಸೆಕ್ಟರ್ ಮುಂದೆ ಬರುತ್ತೆ. ಸೆಕ್ಟರ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀನಿ, ತಲೆಕೆಡಿಸ್ಕೊಬೇಡಿ. ಉತ್ಪಾದನೆ ಅಂದ್ರೇನು? ಮಾನವನ ಬಯಕೆಗಳು ಈಡೇರಿಸ್ಕೋಬೇಕಂದ್ರೆ ಅವನು ಏನ್ ಮಾಡ್ತಾನೆ? ವಸ್ತುಗಳನ್ನ ಉತ್ಪಾದನೆ ಮಾಡ್ತಾನೆ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾನೆ. ಈ ಉತ್ಪಾದನೆ ಮಾಡೋದೇ ಉತ್ಪಾದಕ ಚಟುವಟಿಕೆಗಳಾಗಿವೆ. ಎಸ್ ಎಸ್ ಫಸ್ಟ್ ಒನ್ ಉತ್ಪಾದನೆ, ಸೆಕೆಂಡ್ ಒನ್ ಅನುಭೋಗ, ಕನ್ಸಂಪ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅನುಭೋಗ. ಸೊ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವುದು ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಸಲುವಾಗಿ. ಮಾನವನು ತನ್ನ ಬಯಕೆಗಳನ್ನ ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನ ಬಳಸುವ ಪ್ರಕ್ರಿಯೆಗೆ ಅನುಭೋಗ ಅಂತ ಕರಿತೀವಿ. ಅಲ್ಲಿ ಏನಾಗಿತ್ತು? ಜಸ್ಟ್ ಪ್ರೊಡಕ್ಷನ್ ಮಾಡಿದ್ದ. ಉತ್ಪಾದನೆಯಲ್ಲಿ ಅವನ ಬಯಕೆ ಈಡೇರಬೇಕಂದ್ರೆ ಏನ್ ಮಾಡ್ಬೇಕು? ಅವ್ನು ಪ್ರೊಡಕ್ಷನ್ ಮಾಡ್ಬೇಕು. ಒಂದು ಪ್ರೊಡಕ್ಷನ್ ಮಾಡಬೇಕು. ಸೆಕೆಂಡ್ ಏನ್ ಮಾಡ್ಬೇಕು? ಅವನು ಆ ಪ್ರೊಡಕ್ಷನ್ ಮಾಡಿದ್ದನ್ನ ಕನ್ಸಂಪ್ಷನ್ ಮಾಡ್ಬೇಕು, ಅನುಭೋಗ ಮಾಡ್ಬೇಕು. ಅಂದ್ರೆ ಈಗ ಮೊಬೈಲ್ ಪ್ರೊಡಕ್ಷನ್ ಆಗಿದೆ, ನೀವು ಕ್ಲಾಸ್ ನೋಡ್ತಾ ಇದ್ರೆ ಮೊಬೈಲ್ ಪ್ರೊಡಕ್ಷನ್ ಆಗಿದೆ ತಾನೆ. ಅದನ್ನ ನೀವು ಪರ್ಚೇಸ್ ಮಾಡಿದ್ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ಉತ್ಪಾದನೆ ಆಲ್ರೆಡಿ ಬೇರೆಯವ್ರದ್ದಾಗಿದೆ. ಆ ಉತ್ಪಾದನೆಯನ್ನ ಪರ್ಚೇಸ್ ಮಾಡಿದ ಮೇಲೆ ನೀವು ಆ ಮೊಬೈಲ್ ಅನ್ನ ನೋಡ್ತಾ ಹೋಗ್ತೀರಿ, ಅದು ಅನುಭೋಗ. ಅದರಲ್ಲಿ ಮತ್ತೆ ಅನುಭೋಗದಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ನೇರ ಅನುಭೋಗ, ಅನೇರ ಅನುಭೋಗ ಅಥವಾ ಪರೋಕ್ಷ ಅನುಭೋಗ ಅಂತ ಕರಿತೀವಿ, ಹೌದಾ? ಸೊ ಪ್ರತ್ಯಕ್ಷ, ಪರೋಕ್ಷ ಅಂತ. ನೇರ ಅಂದ್ರೆ ನಿಮಗೆ ನೀವೇ ಡೈರೆಕ್ಟ್ ಆಗಿ ಕನ್ಸಂಪ್ಷನ್ ಮಾಡಿದ್ರೆ, ನೀವೇ ತಗೊಂಡ್ರೆ ಪ್ರತ್ಯಕ್ಷ ಅನುಭವ. ಬೇರೆಯವರು, ಈಗ ಫಾರ್ ಎಕ್ಸಾಂಪಲ್ ತಗೋಬೇಕಂದ್ರೆ ನೀವೇ ನೀರ್ ಕುಡಿದ್ರೆ ಡೈರೆಕ್ಟ್, ಬೇರೆಯವ್ರು ನೀರ್ ಕುಡಿಸಿದ್ರೆ ಇಂಡೈರೆಕ್ಟ್, ನೀವೇ ಊಟ ಮಾಡಿದ್ರೆ ಡೈರೆಕ್ಟ್. ಅಂದ್ರೆ ನಿಮ್ಮ ಕೈಯಿಂದ ನೀವೇ ತುತ್ತನ್ನ ಕಲಿಸ್ಕೊಂಡು ತಿಂದ್ರೆ ನೇರ ಅನುಭೋಗ, ಹೌದಾ? ಉತ್ಪಾದನೆ ಆಗಿದೆ ಅನ್ನ ಸಾಂಬಾರ್, ಅದನ್ನ ಅನುಭವಿಸ್ಬೇಕು. ನೀವೇ ತಿಂದ್ರೆ ನೇರ ಅನುಭೋಗ, ಬೇರೆಯವ್ರು ತಿನ್ಸಿದ್ರೆ ತಿನ್ನು ಅಂತ ಹೇಳಿ ಅದು ಪರೋಕ್ಷ ಅನುಭವ. ಬೇರೆಯವ್ರು ತಿನ್ನಿಸ್ತಾನೆ. ಎಸ್, ಇರ್ಲಿ ಸರ್, ನಮ್ಗೆ ಆ ಭಾಗ್ಯ ಇಲ್ಲ ಅಂತೇನು, ಬರ್ಬೋದು ಮುಂದೆ. ಎಸ್, ಸೊ ಇದು ಅನುಭೋಗ ಅಂತ ಕರಿತೀವಿ, ಕನ್ಸಂಪ್ಷನ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ವಿನಿಮಯ, ಎಕ್ಸ್ಚೇಂಜ್ ಅಂತ ಕರಿತೀವಿ. ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಅನುಭೋಗಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ? ವಿನಿಮಯ ಅಂತ ಕರಿತೀವಿ, ಎಕ್ಸ್ಚೇಂಜ್. ಹಾಗಾದ್ರೆ ಇದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ಕೊಳ್ಳುವ ಮತ್ತು ಮಾರುವ ಚಟುವಟಿಕೆಗಳಿಂದ ಕೂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಮಾರ್ಕೆಟಿಗೆ ಹೋಗ್ತೀರಾ. ಎಲ್ಲಿಗೆ ಹೋಗ್ತೀರಾ? ಮಾರ್ಕೆಟ್ಗೆ, ಹೌದಾ? ಮಾರುಕಟ್ಟೆ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಾ. ಏನ್ ಮಾಡ್ತೀರಾ? ವಸ್ತುಗಳನ್ನ ಪರ್ಚೇಸ್ ಮಾಡ್ತಿರ್ತಾನೆ, ಸರಕು ಮತ್ತು ಸೇವೆಗಳನ್ನ. ಸೊ ಇದನ್ನ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇಲ್ಲಿ ಹಣದ ವಹಿವಾಟು ನಡೀತು, ಹಣದ ವಹಿವಾಟು ನಡೀತೆ. ಎಸ್, ಇದನ್ನ ವಿನಿಮಯ ಅಂತ ಕರಿತೀವಿ. ಇನ್ನೊಂದು ಬರುತ್ತಾ ವಿತರಣೆ. ಸೊ ಇಲ್ಲಿ ಹಣದ ವಹಿವಾಟು ನಡೆಯಲ್ಲ, ಹಣದ ವಹಿವಾಟು ನಡೆಯಲ್ಲ. ಸೊ ಹಣದ ವಹಿವಾಟು ನಡೆಯಲ್ಲ, ಇದನ್ನ ವಿತರಣೆ ಅಂತ ಕರಿತೀವಿ. ಇಲ್ಲಿ ಹಣದ ವಹಿವಾಟು ನಡೆದ್ರೆ ಎಕ್ಸ್ಚೇಂಜ್ ಅಂತ ಕರಿತೀವಿ. ವಿತರಣೆ ಅಂದ್ರೆ ಸಿಂಪಲ್, ನಿಮ್ಮ ಮನೆ ಆಜು ಬಾಜು ಕೇಳ್ತಿರ್ತೀರಲ್ಲ, ಅಂದ್ರೆ ಲೇಡೀಸ್ ಕೇಳ್ತಾರೆ ಜಾಸ್ತಿ ಇದನ್ನ. ಸೊ ಒಂದ್ ಕಪ್ಪು ಸಕ್ಕರೆ ಕೊಡ್ರಿ, ಹೌದಾ? ಎಕ್ಸ್ಚೇಂಜ್ ಆಫರ್ ಇದ್ದ ಇಲ್ಲಿ ಅವರು ನೆಕ್ಸ್ಟ್ ಅವ್ರು ತಂದ ಮೇಲೆ ಏನ್ ಕೊಡ್ತಾರ? ನಿಮ್ಗೆ ಸಕ್ಕರೆ ಕೊಡ್ತಾರೆ, ಇದು ಎಕ್ಸ್ಚೇಂಜ್.
ವಿತರಣೆ ಅಂತ ಕರಿತೀವಿ. ಇಲ್ಲಿ ಹಣದ ವಹಿವಾಟು ನಡೆಯಲ್ಲ. ಎಸ್, ಇಲ್ಲಿ ಮಾತ್ರ ವಿನಿಮಯದಲ್ಲಿ ಹಣದ ವಹಿವಾಟು ನಡೀತಾ ಹೋಗುತ್ತಾ. ನೆಕ್ಸ್ಟ್ ಒಂದು ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಏನು? ಡಿಸ್ಟ್ರಿಬ್ಯೂಷನ್. ಇದು ಇಂಪಾರ್ಟೆಂಟ್. ಏನ್ರಿ ಸರ್ ಹಂಚಿಕೆ ಅಂದ್ರೆ? ಸರಕು ಮತ್ತು ಸೇವೆಗಳು ಉತ್ಪಾದಿಸಲು ಉತ್ಪಾದನಾಂಗಗಳನ್ನ ಬಳಸಲಾಗುತ್ತದೆ. ನಿಮ್ಗೆ ಹೇಳ್ತೇನೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಅದೇ ಕಾನ್ಸೆಪ್ಟ್. ಹೌದಾ? ಈ ಉತ್ಪಾದನಾಂಗಗಳನ್ನ ಬಳಸ್ಕೋತೀವಿ. ಅಂದ್ರೆ ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಹೌದಾ? ಇವುಗಳನ್ನ ಬಳಸ್ಕೊಂಡಿರ್ತೀವಿ. ನಂತರ ಉತ್ಪಾದಿಸಿದ ಸರಕುಗಳ ಮಾರಾಟದಿಂದ ಬರುವ ಆದಾಯ. ಉತ್ಪಾದನಾಂಗಗಳಿಂದ ನಮಗೆ ಏನ್ ಬರುತ್ತಾ? ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗುತ್ತಾ, ಅವುಗಳನ್ನ ಮಾರುಕಟ್ಟೆಗೆ ಹೋಗಿ ಮಾರ್ತೀವಿ. ಹೌದಾ? ಮಾರದ ಮೇಲೆ ನಮಗೆ ಏನ್ ಸಿಗುತ್ತಾ? ದುಡ್ಡು ಸಿಗುತ್ತಾ, ಅದು ಆದಾಯ ಆಗುತ್ತಾ. ಆ ಆದಾಯವನ್ನ ಅಗೇನ್ ವಿವಿಧ ಉತ್ಪಾದನಾಂಗಗಳ ಪ್ರತಿಫಲ ರೂಪದಲ್ಲಿ ನೀಡಲಾಗುತ್ತದೆ. ಎಸ್, ಪ್ರತಿಫಲ ರೂಪದಲ್ಲಿ ನೀಡಲಾಗುತ್ತದೆ. ಅದನ್ನ ನಿಮಗೆ ಉತ್ಪಾದನಾಂಗಗಳಲ್ಲಿ ಬಂದಾಗ ಹೇಳ್ತೀನಿ ನೀಟಾಗಿ, ಡೋಂಟ್ ವರಿ. ಇಷ್ಟೇ. ಹಂಚಿಕೆ ಅಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಉತ್ಪಾದನಾಂಗಗಳನ್ನ ಬಳಸ್ಕೋತೀವಿ. ಆ ಬಳಸ್ಕೊಂಡ ನಂತರ ಅದನ್ನ ಮಾರಾಟ ಮಾಡ್ತೀವಿ. ಮಾರಾಟ ಬಂದ್ರೆ ನಮ್ಗೆ ಆದಾಯ ಸಿಗುತ್ತಾ, ಆ ಆದಾಯವನ್ನ ಅಗೇನ್ ವಿವಿಧ ಉತ್ಪಾದನಾಂಗಗಳ ಪ್ರತಿಫಲಕ ರೂಪದಲ್ಲಿ ನೀಡಲಾಗುತ್ತದೆ. ಎಸ್, ರಿವರ್ಸ್ ಆಗಿ ನಾವೇನ್ ಕೊಡ್ತೀವಿ? ಪ್ರತಿಫಲ ರೂಪದಲ್ಲಿ ಕೊಡ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಟ್ರಿಬ್ಯೂಷನ್. ಹಾಗಾದ್ರೆ ನಿಮಗೆ ಆರ್ಥಿಕ ಚಟುವಟಿಕೆಗಳಂದ್ರೆ ಯಾವುವು? ಒಂದು ಉತ್ಪಾದನೆ, ಇನ್ನೊಂದು ಅನುಭೋಗ, ಮೂರನೇದು ಯಾವುದು? ಮೂರನೇದು ವಿನಿಮಯ, ನಾಲ್ಕನೇದೇನು? ಹಂಚಿಕೆ. ಟೋಟಲ್ ಆಗಿ ಎಸ್, ಇಷ್ಟು ನಿಮ್ಮ ಆರ್ಥಿಕ ಚಟುವಟಿಕೆ. ನೆಕ್ಸ್ಟ್ ಬರುತ್ತಾ ವೆರಿ ವೆರಿ ಇಂಪಾರ್ಟೆಂಟ್, ಉತ್ಪಾದನಾಂಗಗಳು. ಯಾವುಗಳು? ಉತ್ಪಾದನಾಂಗಗಳು ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಎಸ್, ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಲು ಬಳಸುವ ವಿವಿಧ ಸಂಪನ್ಮೂಲಗಳನ್ನ ಉತ್ಪಾದನಾಂಗಗಳು ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಉತ್ಪಾದನಾ. ಹಾಗಾದ್ರೆ ಯಾವ್ಯಾವ ಬರ್ತಾವ್ರಿ ಸರ್? ಫಸ್ಟ್ ಒನ್ ಭೂಮಿ. ಯಾವುದು? ಭೂಮಿ ಅಂತ ಕರಿತೀವಿ. ಸೊ ಅರ್ಥಶಾಸ್ತ್ರದಲ್ಲಿ ಭೂಮಿಯನ್ನ ವಿಶಾಲ ಅರ್ಥದಲ್ಲಿ ಬಳಸಲಾಗುತ್ತದೆ. ಭೂಮಿಯು ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ. ಭೂಮಿಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದ್ದಕ್ಕೆ ನಾವು ಏನ್ ಕೊಡ್ತೀವಿ? ಗೇಣಿ ಕೊಡ್ತೀವಿ. ಅಂದ್ರೆ ಭೂಮಿಗೆ ಪ್ರತಿಫಲವಾಗಿ ನಾವೇನ್ ಕೊಡ್ತೀವಿ? ರೆಂಟ್ ಕೊಡ್ತೀವಿ. ಏನ್ ಕೊಡ್ತೀವಿ? ರೆಂಟ್ ಕೊಡ್ತೀವಿ. ಅಂದ್ರೆ ಭೂಮಿಯನ್ನ ನಾವು ಉತ್ಪಾದನಾಂಗಗಳಲ್ಲಿ ಬಳಸ್ಕೋತೀವಿ. ಹೌದಾ? ಸೊ ಉತ್ಪಾದನಾಂಗಗಳಂದ್ರೆ ಉತ್ಪಾದನೆ ಅಂದ್ರೆ ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ, ಇಂಪಾರ್ಟೆಂಟ್ ನೋಡ್ಕೋರಿ, ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಉತ್ಪಾದನಾಂಗಗಳು ಬೇಕು. ಏನ್ ಬೇಕು? ಉತ್ಪಾದನಾ. ಹಾಗಾದ್ರೆ ಉತ್ಪಾದನಾಂಗಗಳು ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಹೌದಾ? ಈ ಉತ್ಪಾದನಾಂಗಗಳಿಗೆ ಅಂದ್ರೆ ಭೂಮಿಗೆ ನಾವ್ ಏನ್ ಕೊಡ್ತಾ ಇದೀವಿ ಇಲ್ಲಿ? ಪ್ರತಿಫಲವಾಗಿ. ಅಂದ್ರೆ ಭೂಮಿನ ಬಳಸ್ಕೊತಾ ಇದೀವಿ. ಹೌದಾ? ಆ ಭೂಮಿಗೆ ನಾವ್ ಏನಂತ ಕೊಡ್ತೀವಿ? ಗೇಣಿ ಕೊಡ್ತೀವಿ. ಏನ್ ಕೊಡ್ತೀವಿ? ಗೇಣಿ. ಇಂಗ್ಲಿಷ್ ಅಲ್ಲಿ ರೆಂಟ್ ಅಂತ ಕರಿತೀವಿ. ಹೌದಾ? ರೆಂಟ್ ಅಂತ ಕೊಡ್ತೀವಿ. ಎಸ್. ನೆಕ್ಸ್ಟ್ ಶ್ರಮ. ಇನ್ನೊಂದು ನೆನಪಿರಲಿ, ಈ ಭೂಮಿ ಇದು ಒಂದು ಸ್ಥಿರ ಉತ್ಪಾದನಾಂಗ. ಯಾವುದು? ಭೂಮಿ ಸ್ಥಿರ ಉತ್ಪಾದನಾಂಗ. ಯಾಕ್ರಿ ಸರ್ ಇದು ಸ್ಥಿರ ಉತ್ಪಾದನಾಂಗ ಅಂದ್ರೆ? ಭೂಮಿನ ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡಕ್ ಆಗಲ್ಲ. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಯಾವುದು? ಭೂಮಿ. ಅದಕ್ಕಾಗಿ ಕ್ವಶನ್ ಕೇಳೋಣ ಒಂದು ಎಕ್ಸಾಮ್ ಅಲ್ಲಿ, ಈ 4 ಉತ್ಪಾದನಾಂಗಗಳಲ್ಲಿ ಯಾವುದು ಸ್ಥಿರ ಉತ್ಪಾದನಾಂಗವಾಗಿದೆ ಅಂದ್ರೆ ಭೂಮಿ. ಇನ್ನ ರಿಮೈನಿಂಗ್ ಏನ್ ಮಾಡ್ಬೋದು? ಬೇರೆ ಕಡೆ ಒಯ್ಯಬಹುದು. ಹೆಂಗಂತ ಹೇಳ್ತೀನಿ ಕೇಳಿ. ಇಲ್ಲಿ ಶ್ರಮ ಬರುತ್ತೆ ನೋಡ್ರಿ, ಇಲ್ಲಿ ಹೇಳ್ತೀನಿ. ಶ್ರಮವು ಬದಲಾಗುವ ಉತ್ಪಾದನಾಂಗ. ಹೇಳಿನಲ್ಲ, ಶ್ರಮವು ಬದಲಾಗುವ ಉತ್ಪಾದನಾಂಗ ಎಂದು ಪರಿಗಣಿಸ. ಯಾಕಂದ್ರೆ ಶ್ರಮ ಅಂದ್ರೆ ಈಗ ಕೂಲಿ ಕಾರ್ಮಿಕರನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಶಿಫ್ಟ್ ಮಾಡ್ತೀವೋ ಇಲ್ಲೋ? ಎಸ್, ಹೌದಾ? ಉತ್ಪಾದನಾಂಗ ಪ್ರಕ್ರಿಯೆಯಲ್ಲಿ ಏನ್ ಮಾಡ್ತೀವಿ? ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ ಶ್ರಮವನ್ನು ಹೆಚ್ಚಿಸಲಾಗುತ್ತದೆ. ಸೊ ಶ್ರಮಕ್ಕೆ ಪ್ರತಿಫಲವಾಗಿ ನಾವೇನ್ ಕೊಡ್ತೀವಿ? ಕೂಲಿ ಕೊಡ್ತೀವಿ. ಭೂಮಿಗೆ ಗೇಣಿ ಕೊಡ್ತೀವಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ. ಎಸ್, ಶ್ರಮಕ್ಕೆ ಏನ್ ಕೊಡ್ತೀವಿ? ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡ್ತೀವಿ. ಹೌದಾ? ನೆಕ್ಸ್ಟ್ ಬರುತ್ತಾ ಬಂಡವಾಳ. ಯಾವುದು? ಕ್ಯಾಪಿಟಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾಪಿಟಲ್. ಸೊ ಅರ್ಥಶಾಸ್ತ್ರದಲ್ಲಿ ಬಂಡವಾಳವನ್ನ ಕೇವಲ ಹಣವಾಗಿರದೆ ಮಾನವನಿಂದ ನಿರ್ಮಿತವಾದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಎಲ್ಲಾ ವಸ್ತುಗಳನ್ನ ಒಳಗೊಂಡಿರುತ್ತದೆ. ಹಾಗಾದ್ರೆ ಬಂಡವಾಳ ಅಂದ್ರೆ ನಾವು ಕೇವಲ ಹಣವೊಂದೇ ಅಲ್ಲ. ಬಂಡವಾಳ ಅಂದ್ರೆ ಕೇವಲ ಹಣವೊಂದೇ ಅಲ್ಲ, ತಂತ್ರಜ್ಞಾನ ಬರುತ್ತೆ. ಯಾವ ಜ್ಞಾನ? ತಂತ್ರಜ್ಞಾನ. ಎಸ್, ತಂತ್ರಜ್ಞಾನ ಬರುತ್ತಾ. ಎಸ್. ನೆಕ್ಸ್ಟ್ ಯಂತ್ರಗಳು ಬರ್ತವೆ. ಯಾವುಗಳು? ಯಂತ್ರಗಳು. ಎಸ್. ಸೊ ಇವೆಲ್ಲವೂ ನಿಮ್ಮ ಒಂದು ಬಂಡವಾಳಕ್ಕೆ ಉದಾಹರಣೆಗಳು. ಬಂಡವಾಳ ಅಂದ್ರೆ ಕೇವಲ ಹಣಕ್ಕೆ ಸೀಮಿತವಾಗಿರದೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಎಲ್ಲಾ ವಸ್ತುಗಳು ಅಂದ್ರೆ ತಂತ್ರಜ್ಞಾನ ಬಳಸಬೇಕು, ಟೆಕ್ನಾಲಜಿ, ಯಂತ್ರಗಳು, ಮೆಷಿನರೀಸ್. ಹೌದಾ? ಇವುಗಳನ್ನ ನಾವು ಏನಂತ ಕರಿತೀವಿ? ಇಲ್ಲೇ ಇತ್ತಲ್ಲ, ಯಂತ್ರೋಪಕರಣಗಳು, ಕಟ್ಟಡ ಮೊದಲಾದವುಗಳು ಒಳಗೊಂಡಿರುತ್ತವೆ. ಏನು ಒಳಗೊಂಡಿರುತ್ತದೆ? ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಬಂಡವಾಳ ಅಂತ ಕರಿತೀವಿ. ಏನಂತ ಕರಿತೀವಿ?
ಬಂಡವಾಳ ಅಂತ ಕರಿತೀವಿ. ಹಾಗಾದ್ರೆ ಬಂಡವಾಳಕ್ಕೆ ನಾವು ಪ್ರತಿರೂಪವಾಗಿ ಏನ್ ಕೊಡ್ತೀವಿ ಅಂದ್ರೆ ಬಡ್ಡಿ ಕೊಡ್ತೀವಿ. ಏನ್ ಕೊಡ್ತೀವಿ? ಬಡ್ಡಿ, ಇಂಟ್ರೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟ್ರೆಸ್ಟ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಂಘಟನೆ, ಆರ್ಗನೈಸೇಷನ್. ಏನಂತ ಕರಿತೀವಿ? ಸಂಘಟನೆ. ಹಾಗಾದ್ರೆ ಭೂಮಿ, ಶ್ರಮ, ಬಂಡವಾಳವನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದೇ ಸಂಘಟನೆ. ಎಸ್, ಸೊ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ ನಾಲ್ಕು ಬೇಕೇ ಬೇಕು ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ. ಈ ನಾಲ್ಕು ಉತ್ಪಾದನಾಂಗಗಳಲ್ಲಿ ಯಾವ್ದು ಒಂದಿಲ್ಲಪ್ಪ ಅಂದ್ರೂ ನಿಮ್ದು ಪ್ರೊಡಕ್ಷನ್ ಆಗಲ್ಲ. ಬೇಕಿದ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ರಿ. ಭೂಮಿ ಐತಿ, ಶ್ರಮ ಅಂದ್ರೆ ಕೂಲಿ ಕಾರ್ಮಿಕರ ಅದರ, ಬಂಡವಾಳ ಐತಿ, ನನಗೆ ಸಂಘಟನೆ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಅಲ್ಲಿ ಮೇನ್ ಆರ್ಗನೈಸ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಮೇಂಟೈನ್ ಮಾಡಿಲ್ಲಪ್ಪ ಅಂದ್ರೆ ಏನಾಗತ್ತ, ಯಾರು ಬೇಕಾದ್ರೆ ಅವ್ರು ಹ್ಯಾಂಗ್ ಬೇಕಾದ್ರೆ ಕೆಲಸ ಮಾಡ್ಲಾರ್ದ ಹೋಗ್ತಾರೆ. ಹೌದಾ? ಇಲ್ಲ ಸರ್ ನನ್ನ ಹತ್ರ ಸಂಘಟನೆ ಐತಿ, ಮತ್ತೆ ಶ್ರಮ ಐತಿ, ಬಂಡವಾಳ ಐತಿ, ಭೂಮಿ ಇಲ್ಲಪ್ಪ ಅಂದ್ರೆ ನೀ ಏನಿಲ್ಲ ಮಂಗಳ ಗ್ರಹದ ಮೇಲೆ ಹೋಗಿ ಫ್ಯಾಕ್ಟರಿ ಹಾಕ್ತೀಯೇನು? ಹಾಕಕ್ ಬರಲ್ಲ ತಾನೆ? ಎಸ್, ಪ್ರತಿ ಒಂದು ಇಂಪಾರ್ಟೆಂಟ್ ಬೇಕೇ ಬೇಕು. ಎಲ್ಲ ಐತೆ ನನಗೆ ಕೂಲಿ ಕಾರ್ಮಿಕರಲ್ಲ ಅಂದ್ರೆ ಏನ್ ಮಾಡ? ಇಲ್ಲ ಸರ್ ನಾನು ಮೆಷಿನ್ ಇಟ್ ಮಾಡ್ತೇನೆ ಅಂದ್ರೆ ಆ ಮೆಷಿನ್ ಅಪ್ಡೇಟ್ ಮಾಡಕ್ ಹೋಗ್ಬೋ ಕ್ಯಾಂಡಿಡೇಟ್ ಬೇಕು ತಾನೆ? ಹೌದಾ? ಎಸ್, ಸೊ ಈ ರೀತಿಯಾಗಿ ಉತ್ಪಾದನಾಂಗಗಳು ಇಂಪಾರ್ಟೆಂಟ್ ಆಗತ್ತಾ. ಸೊ ಸಂಘಟನೆಗೆ ನಾವ್ ಏನ್ ಕೊಡ್ತೀವಪ್ಪ ಅಂದ್ರೆ ಲಾಭ ಕೊಡ್ತೀವಿ. ಏನ್ ಕೊಡ್ತೀವಿ? ಪ್ರಾಫಿಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಪ್ರಾಫಿಟ್ ಕೊಡ್ತಾ ಹೋಗ್ತೀವಿ ಸಂಘಟನೆ. ಸೊ ಇವು ಉತ್ಪಾದನಾಂಗಗಳು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಭೂಮಿಗೆ ಪ್ರತಿಫಲವಾಗಿ ಏನ್ ಕೊಡ್ತೀವಿ? ರೆಂಟ್ ಕೊಡ್ತೀವಿ. ಸೊ ನೆಕ್ಸ್ಟ್ ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸೊ ಸಂಘಟನೆಗೆ ಲಾಭ, ಪ್ರಾಫಿಟ್ ಅಂತ ಕೊಡ್ತೀವಿ. ಸೊ ಇದು ಉತ್ಪಾದನಾಂಗಗಳು. ಯಾವುಗಳು? ಉತ್ಪಾದನಾಂಗಗಳಂತ ಕರಿತೀವಿ. ಎಸ್, ಸೊ ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿಂದ ನಿಮಗೆ ಎಕನಾಮಿ ಸ್ಟಾರ್ಟ್ ಆಗತ್ತಾ. ಎಸ್, ಸೊ ಅರ್ಥವ್ಯವಸ್ಥೆಯ ವಿಧಗಳು, ಟೈಪ್ಸ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಎಕನಾಮಿಕ್ಸ್. ಹೌದಾ? ಸೊ ಅದರಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳಿದಾನೆ. ಹೌದಾ? ಎಸ್, ಪೆನ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಕರಿತೀವಿ. ಬಂಡವಾಳ ಅರ್ಥವ್ಯವಸ್ಥೆ, ಬಂಡವಾಳ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಒಂದು ಅರ್ಥವ್ಯವಸ್ಥೆ ಯಾರ ವಿಚಾರಧಾರೆಗಳಿಂದ ಹುಟ್ಟಿಕೊಂಡದಪ್ಪ ಅಂದ್ರೆ ಆಡಮ್ ಸ್ಮಿತ್. ಸೊ ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಗಳ ಎಂಬ ಕೃತಿಯಿಂದ ಹುಟ್ಟಿಕೊಂಡದ. ಅಂದ್ರೆ ಇವರು ಆಡಮ್ ಸ್ಮಿತ್ ಅವರು ಏನ್ ಹೇಳ್ಯಾರಪ್ಪ ಅಂದ್ರೆ ಸೊ ಬೇಡಿಕೆ ಮತ್ತೆ ಪೂರೈಕೆ, ಸೊ ಸರ್ಕಾರದ ಹಸ್ತಕ್ಷೇಪ ಇರಬಾರದು, ಕೇವಲ ಮುಕ್ತ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತೆ ಪೂರೈಕೆಯನ್ನ ಏನ್ ಮಾಡ್ತಾ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಾರೆ. ಬೇಡಿಕೆ ಮತ್ತೆ ಪೂರೈಕೆ ಯಾರು ಕಂಟ್ರೋಲ್ ಮಾಡ್ಬೇಕು? ಮಾರುಕಟ್ಟೆನ ಕಂಟ್ರೋಲ್ ಮಾಡ್ಬೇಕು. ಸರ್ಕಾರದ ಒಟ್ಟ ಹಸ್ತಕ್ಷೇಪ ಇರಬಾರ್ದು. ಅಂದ್ರೆ ಪ್ರೈವೇಟ್ ಅವರಿಗೆ, ಅಂದ್ರೆ ಪ್ರೈವೇಟ್ ಅವ್ರ ಏನ್ ಮಾಡ್ಬೇಕಂದ್ರೆ ಡಿಪೆಂಡೆನ್ಸಿ ಮಾಡ್ಬೇಕು. ಇದು ಖಾಸಗಿ ಅರ್ಥವ್ಯವಸ್ಥೆ, ಮುಕ್ತ ಅರ್ಥವ್ಯವಸ್ಥೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹಲವಾರು ಹೆಸರುಗಳಿಂದ ಕರೀತಾ ಹೋಗ್ತೀವಿ. ಹೌದಾ? ಇದರಲ್ಲಿ ಉತ್ಪಾದನಾ ಸಾಧನಗಳೆಲ್ಲವೂ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಸಂಪೂರ್ಣ ಬಂಡವಾಳದಾರರ ಅಥವಾ ಖಾಸಗಿದಾರರ ನಿಯಂತ್ರಣದಲ್ಲಿರುತ್ತದೆ. ಇಲ್ಲಿ ಸರ್ಕಾರದ ನಿಯಂತ್ರಣ ಇರುವುದಿಲ್ಲ. ಸರ್ಕಾರದ ನಿಯಂತ್ರಣವಿಲ್ಲ, ನಿಯಂತ್ರಣವಿರುವುದಿಲ್ಲ. ಎಲ್ಲಿ? ಇಲ್ಲಿ. ಎಸ್, ಹಾಗಾಗಿ ಸರ ಈ ಖಾಸಗಿದಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಇಡೀ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ತಾರೆ. ಹಾಗಾದ್ರೆ ಜನರಿಗೆ, ಇಲ್ಲಿ ಬರ್ಬಿಡ್ತೀನಿ ಸೈಡ್ಗೆ, ಎಸ್ ಇಲ್ಲಿ ಕೆಳಗಡೆ ಬರ್ತೀನಿ, ಏನನ್ನು ಉತ್ಪಾದಿಸಬೇಕು? ಎಸ್, ಜನರಿಗೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಮತ್ತೆ ಅದನ್ನ ಹೇಗೆ ಹಂಚಬೇಕು, ಹೇಗೆ ಹಂಚಬೇಕಂತೇಳಿ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಈ ಖಾಸಗಿದಾರ. ಎಸ್, ಈ ಖಾಸಗಿ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಟೋಟಲಿ ಡಿಸೈಡ್ ಮಾಡೋರು. ಟೋಟಲ್ ಎಕನಾಮಿನ, ಟೋಟಲ್ ಮಾರುಕಟ್ಟೆಯನ್ನ, ಮಾರುಕಟ್ಟೆ ಒಡೆತನ ಮತ್ತು ನಿಯಂತ್ರಣ ಯಾರ ಕೈಲಿ ಇರುತ್ತೆ ಅಂದ್ರೆ ಖಾಸಗಿದವ್ರ ಕೈಲಿ. ಈ ಖಾಸಗಿಯವ್ರ ಕೈಲಿ ಇರೋ ಕಾರಣ ಇದನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಎಂತ ಅರ್ಥವ್ಯವಸ್ಥೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಎಸ್, ಸೊ ಅದರಲ್ಲಿ ಇಷ್ಟನ್ನ ಜಸ್ಟ್ ಮಿನಿಟ್, ಇನ್ನೊಂದು ಪಾಯಿಂಟ್ಸ್ ಇದಾವೆ. ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರುವುದಿಲ್ಲ. ಸರ್ಕಾರದ ಹಸ್ತಕ್ಷೇಪ ಒಟ್ಟ ಇರೋದಿಲ್ಲ. ಎಸ್, ನೆಕ್ಸ್ಟ್ ಬಂಡವಾಳ ಅರ್ಥವ್ಯವಸ್ಥೆಯ ಮುಖ್ಯ ಗುರಿ ಮತ್ತು ಉದ್ದೇಶ ಏನಪ್ಪಾ ಅಂದ್ರೆ ಗರಿಷ್ಠ ಲಾಭ ಗಳಿಸೋದು. ಗರಿಷ್ಠ ಏನ್ ಮಾಡೋದು? ಲಾಭ ಗಳಿಸೋದು ಅಂದ್ರೆ ಹೆಚ್ಚು ಹೂಡಿಕೆ ಮಾಡೋದು, ಹೆಚ್ಚು ಲಾಭ ಗಳಿಸೋದು. ಇದರ ಮುಖ್ಯ ಉದ್ದೇಶ ಯಾರದ್ದು? ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಹಾಗಾದ್ರೆ ಈ ಒಂದು ಅರ್ಥವ್ಯವಸ್ಥೆ ಯಾರ್ಯಾರಪ್ಪ ಅಂದ್ರೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಇಂಗ್ಲೆಂಡ್ ಮುಂತಾದ ರಾಷ್ಟ್ರಗಳು ಅಳವಡಿಕೆ ಮಾಡಿಕೊಂಡಿದ್ದಾವೆ. ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಲ್ಲ. ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು,
ಹೇಗೆ ಉತ್ಪಾದಿಸಬೇಕು ಮತ್ತು ಅದನ್ನ ಹೇಗೆ ಹಂಚಬೇಕಂತೇಳಿ ಡಿಸೈಡ್ ಮಾಡೋರು ಯಾರಪ್ಪ ಅಂದ್ರೆ ನಿಮ್ಮ ಒಂದು ಯಾರು ಬಂಡವಾಳಶಾಹಿಗಳು ಅಂದ್ರೆ ಪ್ರೈವೇಟ್ನವರು, ಖಾಸಗಿ ವ್ಯಕ್ತಿಗಳು. ಇವ್ರು ಏನ್ ಮಾಡ್ತಾರೆ, ಇಡೀ ಮಾರುಕಟ್ಟೆಯ ಒಡೆತನ ಮತ್ತು ನಿಯಂತ್ರಣವನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಎಸ್, ಸೊ ಇಂಥದನ್ನ ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಸಮಾಜವಾದಿ ಅರ್ಥವ್ಯವಸ್ಥೆ. ಇಂಗ್ಲಿಷ್ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೋಷಿಯಲಿಸ್ಟಿಕ್ ಎಕಾನಮಿ ಅಂತ ಕರಿತೀವಿ. ಯಾವುದು? ಸೋಷಿಯಲಿಸ್ಟಿಕ್ ಎಕಾನಮಿ. ಸೊ ಜರ್ಮನ್ ಕಾರ್ಲ್ ಮಾರ್ಕ್ಸ್ ಕೇಳಿರಾ? ಸೊ ಈ ಕಾರ್ಲ್ ಮಾರ್ಕ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಸೋಷಿಯಲಿಸ್ಟಿಕ್ ಸಮಾಜವಾದಿ ಅರ್ಥವ್ಯವಸ್ಥೆನ, ಇವರ ಒಂದು ಈ ಸಮಾಜವಾದಿ ಅರ್ಥವ್ಯವಸ್ಥೆ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದ ಆಧಾರದ ಮೇಲೆ ರಚನೆ ಆಗಿದೆ. ಸೊ ಇವರು ಒಂದು ಗ್ರಂಥ ಬರೆದರೆ ದಾಸ್ ಕ್ಯಾಪಿಟಲ್ ಅಂತೇಳಿ ಕೇಳಿರ್ತೀರಾ, ದಾಸ್ ಕ್ಯಾಪಿಟಲ್. ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಸೊ ಏನಾಗುತ್ತಂದ್ರೆ ಕೈಗಾರೀಕರಣ ಉಂಟಾಗತ್ತ. ಈ ಕೈಗಾರೀಕರಣ ಉಂಟಾದಾಗ ಎರಡು ವರ್ಗಗಳು ಹುಟ್ಟುತ್ತವೆ, ಒಂದು ಶ್ರೀಮಂತರ ವರ್ಗ, ಇನ್ನೊಂದು ಬಡವರ ವರ್ಗ. ಈ ಶ್ರೀಮಂತರ ವರ್ಗ ಏನ್ ಮಾಡುತ್ತಪ್ಪ ಅಂದ್ರೆ ಬಡವರ ವರ್ಗ ಅಂದ್ರೆ ಕೂಲಿ ಕಾರ್ಮಿಕರು ಮಾಡ್ತಾರೆ ತಾನೆ. ಸೊ ಆ ಒಂದು ಕಾರ್ಮಿಕರನ್ನ ಬಹಳ ಶೋಷಣೆ ಮಾಡ್ತಾರೆ. ಬಹಳ ಶೋಷಣೆ ಮಾಡೋದ್ರಿಂದ ಸೊ ಇವರ ಒಂದು ಯಾವ್ದದು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹುಟ್ಟಾಕ್ತಾರೆ. ಸೊ ಇಲ್ಲಿ ಏನಾಗ್ತಾರಪ್ಪ ಅಂದ್ರೆ ಸೊ ಎಲ್ಲರೂ ಸಮಾನರೇ, ಇಲ್ಲಿ ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಅಂದ್ರೆ ಶ್ರೀಮಂತರನ್ನ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಏನಾಗ್ತಾರಪ್ಪ ಅಂದ್ರೆ ಶ್ರೀಮಂತ ಬಡವ ಇಲ್ಲದೆ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಳೋದು. ಎಸ್, ಸೊ ಇವರ ಒಂದು ಸಿದ್ಧಾಂತದ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಥವ್ಯವಸ್ಥೆ ಉಟ್ಕೊಂಡದ. ಸೊ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಮಾಜವಾದಿ ಅರ್ಥವ್ಯವಸ್ಥೆ 1917ರಲ್ಲಿ ರಷ್ಯಾ ದೇಶ. ಎಸ್, ಈ ರಷ್ಯಾ ದೇಶ ಏನ್ ಮಾಡುತ್ತಪ್ಪ ಅಂದ್ರೆ ಅರ್ಥವ್ಯವಸ್ಥೆಯನ್ನ ರೂಢಿಸಿಕೊಳ್ಳುತ್ತೆ. ಸೊ ಈ ರಷ್ಯಾದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಲೆನಿನ್ ಇರ್ತಾರೆ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಪ್ರಚಲಿತ ಮಾಡ್ತಾರೆ. ಅಂದ್ರೆ ಇವ್ರು ಕಾರ್ಲ್ ಮಾರ್ಕ್ಸ್ ಏನ್ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಕೊಟ್ಟಿರ್ತಾರಲ್ಲ, ಅದು ಎಕ್ಸಾಕ್ಟ್ ಆಗಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಕೊಟ್ಟಿರಲ್ಲ. ಸುಮ್ಮನೆ ಇಬ್ಬರಿಗೆ ಸಮಾನವಾಗಿರ್ಬೇಕು, ಯಾವ ರೀತಿ ಸಮಾನವಾಗಬೇಕು, ಅದನ್ನ ಹೆಂಗ್ ಅಚೀವ್ ಮಾಡ್ಬೇಕಂತೇಳಿ ಹೇಳಲ್ಲ. ನೆಕ್ಸ್ಟ್ ಲೆನಿನ್ ರವರು ಅವ್ರದಂತ ಒಂಥರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸೋಷಿಯಲಿಸ್ಟಿಕ್ ನ ಡಿಸೈನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದೇ ರಷ್ಯಾದಲ್ಲಿ ಸ್ಟಾಲಿನ್ ಬರ್ತಾರೆ, ಅವ್ರದೊಂಥರ ಸಮಾಜವಾದಿ ಹೋಗುತ್ತಾ. ಸೊ ಅದು ಮುಂದೆ ಎಕ್ಸ್ಟ್ರಾ ಬರ್ತದೆ, ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಮಾತ್ರ ನೀವು ಸಮಾಜವಾದಿ ಅರ್ಥವ್ಯವಸ್ಥೆನ ಮೊದಲ ಬಾರಿಗೆ ಅಳವಡಿಸಿಕೊಂಡರೆ ಯಾರಪ್ಪ ಅಂದ್ರೆ ರಷ್ಯಾ ದೇಶ. ಎಸ್, ನಂತರ ಏನ್ ಮಾಡುತ್ತಪ್ಪ ಅಂದ್ರೆ ಚೈನಾ ಈ ಒಂದು ಅರ್ಥವ್ಯವಸ್ಥೆ ಮಾವೋ ಝೆಡಾಂಗ್ ಅಂತ ಕರಿತೀವಲ್ಲ, ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರದೊಂಥರ ಸೋಷಿಯಲಿಸ್ಟಿಕ್. ಹೌದಾ? ಸೊ ಇದನ್ನ ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂತಲೂ ಕರಿತೀವಿ. ಇಂಪಾರ್ಟೆಂಟ್ ಇದು. ಎಸ್, ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳೆಲ್ಲವೂ ಸರ್ಕಾರ ನಿಯಂತ್ರಣದಲ್ಲಿರುತ್ತಾ. ಅಲ್ಲಿ ಯಾರ ನಿಯಂತ್ರಣ ಇತ್ತು? ಖಾಸಗಿಯವರದು. ಹೌದಾ? ಖಾಸಗಿಯವರು ಏನ್ ಮಾಡ್ತಿದ್ರು? ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಮತ್ತೆ ಅದನ್ನ ಹೇಗೆ ಹಂಚಬೇಕಂತೇಳಿ ಅಲ್ಲಿ ಖಾಸಗಿಯವರು ಡಿಸೈನ್ ಮಾಡ್ತಿದ್ರು. ಇಲ್ಲಿ ಸರ್ಕಾರ ಏನ್ ಮಾಡುತ್ತಾ? ಡಿಸೈನ್ ಮಾಡುತ್ತಾ. ಸರ್ಕಾರನೇ ಡೆಸಿಷನ್ ತಗೊಳುತ್ತಾ. ಇಡೀ ಮಾರುಕಟ್ಟೆಯ ಒಡೆತನ ಮತ್ತು ನಿಯಂತ್ರಣ ಯಾರ ಕೈಯಲ್ಲಿರುತ್ತೆ ಅಂದ್ರೆ ಸರ್ಕಾರದ ಕೈಯಲ್ಲಿರುತ್ತೆ. ಯಾರ ಕೈಯಾಗ? ಸರ್ಕಾರದ ಕೈಯಲ್ಲಿರುತ್ತೆ. ಸೊ ಇದರ ಪ್ರತಿಪಾದಕರಲ್ಲಿ ಕಾರ್ಲ್ ಮಾರ್ಕ್ಸ್, ರಾಬರ್ಟ್ ಓವೆನ್, ಸೈಂಟ್ ಸೈಮನ್ ಇವರು ಪ್ರಮುಖರಾಗಿರ್ತಾರೆ. ಯಾವುದು? ಸಮಾಜವಾದಿ ಅರ್ಥವ್ಯವಸ್ಥೆ ಪ್ರಮುಖರು. ಎಸ್, ಸೊ ಈ ಅರ್ಥವ್ಯವಸ್ಥೆಯ ಮುಖ್ಯ ಗುರಿ ಮತ್ತು ಉದ್ದೇಶ ಏನಪ್ಪಾ ಅಂದ್ರೆ ಆರ್ಥಿಕ ಸಮಾನತೆ, ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು. ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದಂದ್ರೆ ಒಂದ, ಸಮಾನತೆಯನ್ನ ಕಾಪಾಡುವುದು ಒಂದು. ಸೊ ಸಾಮಾಜಿಕ ಕಲ್ಯಾಣ ಸಾಧಿಸುವುದು, ಸೊ ಜನರ ಕಲ್ಯಾಣವನ್ನ ಸಾಧಿಸುವುದು. ಸೊ ಜನರ ಕಲ್ಯಾಣ ಯಾವಾಗ ಆಗತ್ತಾ? ಆದಾಯ ಅಸಮಾನತೆ ಕಡಿಮೆ ಆಗುತ್ತೆ. ಆದಾಯ ಅಸಮಾನತೆ ಕಡಿಮೆ ಯಾವಾಗ ಆಗತ್ತಾ? ಸೊ ಸರ್ಕಾರ ಅಸಮಾನತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಯೋಜನೆಗಳ ಜಾರಿಗೆ ತಂದಾಗ, ಆ ಯೋಜನೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆದಾಗ ಸೊ ಜನರಲ್ಲಿ ಏನಾಗುತ್ತೆ ಅಂದ್ರೆ ಅಸಮಾನತೆ ನಿವಾರಣೆ ಆಗುತ್ತಾ. ಈ ಶ್ರೀಮಂತ ಬಡವ ಅನ್ನೋದು ಏನಾಗುತ್ತಾ? ಕಡಿಮೆ ಆಗುತ್ತಾ. ಯಾವಾಗ ಶ್ರೀಮಂತ ಬಡವ ಅನ್ನೋದು ಅಂದ್ರೆ ಶ್ರೀಮಂತಿಕೆ ಜಾಸ್ತಿ ಆಗ್ಬಾರ್ದು, ಬಡತನ ಇನ್ನೂ ಜಾಸ್ತಿ ಇವೆರಡು ಜಾಸ್ತಿ ಆಗ್ಲಾರ್ದ ಕಡಿಮೆ ಆದ್ರೆ, ಹೌದಾ? ಸೊ ಅವಾಗ ಆದಾಯ ಸಮಾನತೆ ಉಂಟಾಗುತ್ತೆ. ಆದಾಯ ಸಮಾನತೆ ಉಂಟಾಗತ್ತಾ. ಎಸ್, ಸೊ ಈ ಅರ್ಥವ್ಯವಸ್ಥೆಯಲ್ಲಿ ಜಾಹೀರಾತುಗಳ ಪ್ರಭಾವ, ಸ್ಪರ್ಧೆ, ಪೈಪೋಟಿ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ ಗೌರ್ಮೆಂಟ್ ನೋಡ್ಕೊಳುತ್ತಲ್ಲ ಎ ಟು ಝೆಡ್. ಹೌದಾ? ಈ ಖಾಸಗಿಯವರು ತಗೊಂಡ್ರೆ ಏನಾಗುತ್ತೆ? ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ. ಖಾಸಗಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಇವತ್ತು ಖಾಸಗಿ ಅರ್ಥವ್ಯವಸ್ಥೆ ಬಂದಿರೋ ಕಾರಣ, ಎಸ್, ಸೊ ನಿಮ್ಮ ಒಂದು ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್. ಫಾರ್ ಎಕ್ಸಾಂಪಲ್ ಇದು ಮೊಬೈಲ್ ಐತಿ, ಹೌದಾ? ಕೇವಲ ಒಂದೇ ಮೊಬೈಲ್ ಅನ್ನೇ ಉತ್ಪಾದನೆ ಮಾಡಿದ್ರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಒಂದೇ ಮೊಬೈಲ್ ಅನ್ನ ಉತ್ಪಾದನೆ ಮಾಡಿದ್ರೆ ಅಲ್ಲಿ ನಿಮ್ಮ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗಕ್ ಬರಲ್ಲ, ಒಂದೇ ತಗೋಬೇಕು. ಪೈಪೋಟಿ ಇರಲ್ಲ. ಎಸ್, ಮೊನೋಪೋಲಿ ಮಾರ್ಕೆಟ್ ಇರುತ್ತ, ಹೌದಾ?
ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇರುತ್ತ, ಯಾರಾದ್ರೂ ಬರ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗತ್ತಾ, ವೈವಿಧ್ಯಮತ ಅಂದ್ರೆ ಡೈವರ್ಸಿಟಿ ಏನಾಗುತ್ತಾ, ಸರಕುಗಳು ಸಿಗುತ್ತವೆ. ಹೌದಾ? ಎಸ್, ಈ ಅರ್ಥವ್ಯವಸ್ಥೆ ಆರೋಗ್ಯ, ಶಿಕ್ಷಣ, ಬಡತನ, ನಿರುದ್ಯೋಗ ನಿರ್ಮೂಲನಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನಿತ್ತು, ಸೊ ಜಾಸ್ತಿ ಹೂಡಿಕೆ ಮಾಡಬೇಕು, ಜಾಸ್ತಿ ಪ್ರಾಫಿಟ್ ಗೇನ್ ಮಾಡಬೇಕು. ಇಲ್ಲಿ ಏನೈತಿ, ಆರೋಗ್ಯ ಅಭಿವೃದ್ಧಿ ಮಾಡಬೇಕು, ಶಿಕ್ಷಣ ಹೆಚ್ಚು ಮಾಡಬೇಕು, ಗುಣಮಟ್ಟ ಶಿಕ್ಷಣ ಕೊಡಬೇಕು, ಬಡತನವನ್ನ ನಿರ್ಮೂಲನೆ ಮಾಡಬೇಕು, ನಿರುದ್ಯೋಗ ನಿರ್ಮೂಲನೆಗೆ ಹೆಚ್ಚು ಒತ್ತು ಕೊಡುತ್ತಾ. ಯಾವುದು? ಸೋಷಿಯಲಿಸ್ಟಿಕ್ ಎಕಾನಮಿ. ಸಮಾಜ ಉಪಯುಕ್ತವಾದ ಸರಕುಗಳನ್ನು ಉತ್ಪಾದಿಸಲು ಈ ಅರ್ಥವ್ಯವಸ್ಥೆ ಮೊದಲ ಆದ್ಯತೆ ನೀಡುತ್ತಾ. ನೋಡ್ರಿ, ಫಸ್ಟ್ ಆದ್ಯತೆ ಏನಪ್ಪಾ ಅಂದ್ರೆ ಸಮಾಜಕ್ಕೆ ಉಪಯೋಗ ಆಗೋದು, ಕೆಲಸಕ್ಕೆ ಬರಲಾರ್ದವೆಲ್ಲ ಪ್ರೊಡಕ್ಷನ್ ಮಾಡಲ್ಲ. ಎಸ್, ಈ ಒಂದು ಅರ್ಥವ್ಯವಸ್ಥೆ ಉದಾಹರಣೆಗಳಂದ್ರೆ ಉತ್ತರ ಕೊರಿಯಾ, ಚೀನಾ, ರಷ್ಯಾ, ಕ್ಯೂಬಾ, ವಿಯೆಟ್ನಾಂ. ಎಸ್, ಸೊ ಉತ್ತರ ಕೊರಿಯಾ ಕೇಳಿರ, ಕಿಮ್ ಜಾಂಗ್ ಉನ್ ಅಂತೇಳಿ ಹೆಬ್ಬುಲಿಯವ. ಎಸ್, ಯಾರ್ದು ಕೇರ್ ಮಾಡಲ್ಲ, ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ. ಎಸ್, ಕಿಮ್ ಜಾಂಗ್ ಉನ್ ಅಂತ ನೋಡ್ರಿ ಬರುತ್ತಾ. ಎಸ್, ನೋಡ್ರಿ ಹೆಚ್ಚಿನ ಮಾಹಿತಿಗೆ ಅವನ್ನ ಸಂಪರ್ಕಿಸಿ. ಎಸ್, ನೆಕ್ಸ್ಟ್ ಮೂರನೇ ಮಿಶ್ರ ಅರ್ಥವ್ಯವಸ್ಥೆ. ಯಾವ ಅರ್ಥವ್ಯವಸ್ಥೆ? ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಭಾರತವು ಮಿಶ್ರ ಅರ್ಥವ್ಯವಸ್ಥೆಯನ್ನ 1948 ಮೊದಲ ಕೈಗಾರಿಕಾ ನೀತಿಯಿಂದ ರೂಢಿಸಿಕೊಂಡು ಬಂತು. ಎಸ್, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿ ಯಾರು ಅಳವಡಿಸಿಕೊಡ್ತಾರಪ್ಪ ಅಂದ್ರೆ ಭಾರತ. ಹಾಗಾದ್ರೆ ನಿಮ್ಮ ಒಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯನ್ನ ಮೊದಲು ಅಳವಡಿಸಿಕೊಂಡಿದ್ದು ಯಾರಪ್ಪ ಅಂದ್ರೆ ಅಮೆರಿಕ. ಸೋಷಿಯಲಿಸ್ಟಿಕ್ ಎಕಾನಮಿನ ಮೊದಲು ಅಳವಡಿಸಿಕೊಂಡಿದ್ದು ಯಾರಪ್ಪ ಅಂದ್ರೆ ನಿಮ್ಮ ಒಂದು ರಷ್ಯಾ. ಮಿಕ್ಸ್ಡ್ ಎಕಾನಮಿನ ನಿಮ್ಮ ಒಂದು ಭಾರತ. ಯಾರು? ಭಾರತ ಅಳವಡಿಸಿಕೊಳ್ತಾ. ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆ ಎಂದರೆ ಉತ್ಪಾದನಾ ಸಾಧನಗಳೆಲ್ಲವೂ ಸರ್ಕಾರದ ಮತ್ತು ಖಾಸಗಿಯವರ ನಿಯಂತ್ರಣದಲ್ಲಿರುತ್ತೆ. ಎಸ್, ಫಸ್ಟ್ ಏನ್ ನೋಡಿದ್ರಿ, ಖಾಸಗಿಯವರು. ಸೆಕೆಂಡ್ ಸರ್ಕಾರ. ಇಲ್ಲಿ ಏನಾಗತ್ತಂದ್ರೆ ಇಬ್ರು ಬಂಡವಾಳಶಾಹಿ ಮತ್ತು ಸಮಾಜವಾದಿ ಮಿಶ್ರಣವೇ ಮಿಶ್ರ ಅರ್ಥವ್ಯವಸ್ಥೆ ಅಂತ. ಮಿಕ್ಸ್ಡ್ ಎಕಾನಮಿ. ಪಬ್ಲಿಕ್ ಇರುತ್ತಾ, ಪ್ರೈವೇಟ್ ಇರುತ್ತೆ, ಇಬ್ರು ಮಿಕ್ಸ್ ಆಗಿರೋದೇ ಏನಂತ ಕರಿತೀವಿ? ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಯಾವ ಎಕಾನಮಿ? ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಕೇಳ್ರಿ, ಇಲ್ಲಿ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಭಾರತದಲ್ಲಿ ಸೊ ಶಿಕ್ಷಣ ಸಂಸ್ಥೆಗಳಂತ ಎಕ್ಸಾಂಪಲ್ ತಗೋರಿ. ಇಲ್ಲಿ ಶಿಕ್ಷಣ ಸಂಸ್ಥೆಗಳಂದ್ರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅದಾವ, ಪ್ರೈವೇಟ್ ಸ್ಕೂಲ್ಸ್ ಅದಾವ, ಗೌರ್ಮೆಂಟ್ ಕಾಲೇಜ್ ಅದಾವ, ಪ್ರೈವೇಟ್ ಕಾಲೇಜ್ ಅದಾವ. ನೆಕ್ಸ್ಟ್ ಆರೋಗ್ಯ ಅಂತ ತಗೋರಿ. ಯಾವುದು? ಆರೋಗ್ಯ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ, ಪ್ರೈವೇಟ್ ಹಾಸ್ಪಿಟಲ್ ಐತಿ, ಎರಡು ತಾನೆ. ಇಬ್ರು ಅಂದ್ರೆ ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಯಾವ ಎಕಾನಮಿ? ಮಿಕ್ಸ್ಡ್ ಎಕಾನಮಿ. ಈ ಅರ್ಥವ್ಯವಸ್ಥೆಯಲ್ಲಿ ವ್ಯಕ್ತಿಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ ಮತ್ತೆ ಸಾಮಾಜಿಕ ಭದ್ರತೆ ಎರಡೂ ಇರ್ತವೆ. ಒಂದು ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ, ಇನ್ನೊಂದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಎರಡೂ ಇರ್ತವೆ. ಸೊ ತೆರಿಗೆ ನೀತಿಯ ಮೂಲಕ ಸರ್ಕಾರ ವಸ್ತುಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಮತ್ತೆ ಕಡಿಮೆ ಮಾಡುತ್ತಾ. ಏನ್ ಮಾಡುತ್ತಾ ಅಂದ್ರೆ ಈಗ ಟ್ಯಾಕ್ಸ್ ಕೆಲವೊಂದು ಟೈಮಲ್ಲಿ ಏರಿಕೆ ಮಾಡುತ್ತಾ, ಟ್ಯಾಕ್ಸ್ ಕೆಲವೊಂದು ಟೈಮಲ್ಲಿ ಕಡಿಮೆ ಮಾಡುತ್ತಾ. ಸೊ ಏರಿಕೆ ಮಾಡೋದ್ರಿಂದ ಏನಾಗುತ್ತಾ, ಕೆಲವೊಂದು ಟೈಮು ಏರಿಕೆ ಮಾಡೋದ್ರ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತಾ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಈ ರೀತಿ ಇರ್ತವೆ. ಖಾಸಗಿದಾರರ ಮುಖ್ಯ ಉದ್ದೇಶ ಗುರಿ ಗರಿಷ್ಠ ಲಾಭ ಗಳಿಸುವುದಾದರೆ ಸರ್ಕಾರದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಉದ್ದೇಶ ಪ್ರಜೆಗಳ ಹಿತರಕ್ಷಣೆ. ಎಸ್, ಇಲ್ಲಿ ಇಬ್ರು ಇರ್ತಾರ ಅಂತ ಹೇಳಿದೆ. ಅವರು ಯಾರು? ಖಾಸಗಿಯವರು. ಪ್ರೈವೇಟ್ ಮೆಂಬರ್ಸ್ ಏನು? ಅವ್ರದ್ದು ಉದ್ದೇಶ ಬಿಡ್ರಿ, ಅವ್ರ ಲಾಭ ಗಳಿಸೋದು. ಬಟ್ ಗೌರ್ಮೆಂಟ್ ಇಂದ ಉದ್ದೇಶ ಏನು? ಪ್ರಜೆಗಳ ಕಲ್ಯಾಣ ಅಥವಾ ಪ್ರಜೆಗಳ ಹಿತರಕ್ಷಣೆ ಕಾಪಾಡುವುದು. ಏನ್ ಮಾಡೋದು? ಪ್ರಜೆಗಳ ಹಿತರಕ್ಷಣೆ ಕಾಪಾಡುವುದು. ಎಸ್, ಜಸ್ಟ್ ಎ ಮಿನಿಟ್. ಇಲ್ಲಿ ಏನಾಗತ್ತಂದ್ರೆ ನಿಮಗೊಂದು ಎಕ್ಸಾಮ್ ಕೇಳಿದ್ದ PPP ಮಾಡೆಲ್ ಅಂತ. ಯಾವ ಮಾಡೆಲ್? PPP ಮಾಡೆಲ್ ಅಂತ. ಇಂಪಾರ್ಟೆಂಟ್. ಮುಂದೆ ಎಕ್ಸಾಮ್ ಅಲ್ಲಿ ಅಂದ್ರೆ ಮುಂದೆ ಚಾಪ್ಟರ್ ಮಾಡೋ ಟೈಮಲ್ಲಿ ನಿಮಗ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ ಅಂತ ಬರ್ತಾವ, ಅಲ್ಲಿ ಹೇಳ್ತೀನಿ. ಈ PPP ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಹೌದಾ? ಇನ್ನೊಂದು PPP ಅಂತ ಬರುತ್ತಾ, 4P. ಲಾಸ್ಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ ಒಂದು ಆಡ್ ಮಾಡ್ಕೋರಿ. ಪೀಪಲ್ ಅಂತ ಆಡ್ ಆಗುತ್ತೆ ಮೂರನೇ ಪ್ಲೇಸ್ಗೆ. ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ಎಲ್ಲ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕಾಗಿ ಏನ್ ಮಾಡ್ತೀವಿ? ಪಾರ್ಟ್ನರ್ಶಿಪ್, ಸಹಭಾಗಿತ್ವದಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಕ್ವಶನ್ ಕೇಳಿದಾನೆ. ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಹೈವೇ ಆಗ್ತಿರಂತ, ಇಲ್ಲೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ನ್ಯಾಷನಲ್ ಹೈವೇ ಆಗ್ಬೇಕಂದ್ರೆ ಬಹಳಷ್ಟು ದುಡ್ಡು ಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರ? ಪಬ್ಲಿಕ್ ಅಂದ್ರೆ ಯಾರು? ಗೌರ್ಮೆಂಟ್. ಹೌದಾ? ಸೊ ನೆಕ್ಸ್ಟ್ ಪ್ರೈವೇಟ್ ಅಂದ್ರೆ ಪ್ರೈವೇಟ್ ಅವ್ರನ್ನ ಕರೀತಾರೆ. ಈ ಮಾಡೆಲ್ಸ್ ಅಂತ ಬರ್ತಾವ. BOT ವಾಟ್ ಅಂದ್ರೆ ಬುಲ್ಡ್ ಓನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇನ್ನೊಂದು ಬುಲ್ಡ್ ಓನ್ ಲೀಸ್ ಅಂತ ಕರಿತೀವಿ.
ಈಗ ಹಲವಾರು ಬರ್ತಾ ಹೋಗ್ತವೆ, ಮುಂದೆ ಕೇಳ್ತೀನಿ, ಆ ಸಪರೇಟ್ ಟಾಪಿಕ್ ಐತಿ, ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ ಅಂತ ಬರ್ತವೆ, ಅಲ್ಲಿ ಹೇಳ್ಬಿಡ್ತೀನಿ. ಇಲ್ಲಿ ಜಸ್ಟ್ ಗ್ಲಾನ್ಸ್ ನೋಡ್ಕೊಳ್ಳಿ ಅಷ್ಟೇ, ಹೌದಾ. ಬುಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಅಥವಾ ಬುಲ್ಡ್ ಓನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಎರಡು ಬರ್ತವೆ. ಬುಲ್ಡ್ ಅಂದ್ರೆ ಕಟ್ಟೋದು, ಆಮೇಲೆ ಆಪರೇಟ್ ಮಾಡೋದು, ಸ್ವಲ್ಪ ದಿನ ಆಪರೇಟ್ ಮಾಡಬೇಕು, ಪ್ರೈವೇಟ್ ಅವರಿಗೆ ಕೊಡ್ತಾರೆ, ಆಮೇಲೆ ಏನ್ ಮಾಡು, ನನಗೆ ಟ್ರಾನ್ಸ್ಫರ್ ಮಾಡು, ಆಮೇಲೆ ಏನ್ ಮಾಡು, ಟ್ರಾನ್ಸ್ಫರ್ ಮಾಡು ಅಂತ ಕರಿತೀವಿ. ಸೊ ಇದು ಈ PPP ಮಾಡೆಲ್ ಅಂತ ಹೇಳಿ. ಇನ್ನೊಂದು P, 4P, 3P. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್. ನೆಕ್ಸ್ಟ್ ಮುಕ್ತ ಅರ್ಥವ್ಯವಸ್ಥೆ. ಯಾವ ಅರ್ಥವ್ಯವಸ್ಥೆ? ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಓಪನ್ ಎಕಾನಮಿ. ಯಾವ ಎಕಾನಮಿ? ಓಪನ್ ಎಕಾನಮಿ. ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನ ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ, ಹೌದಾ. ಅಂದ್ರೆ ನಮ್ಮ ದೇಶದ ಮಾರುಕಟ್ಟೆಯನ್ನ ಪ್ರಪಂಚ ಮಾರುಕಟ್ಟೆಗೆ ತೆಗೆದಿದೆ, ಅಂದ್ರೆ ಜಾಗತೀಕರಣ. ಜಸ್ಟ್ ಲೈಕ್ ಈ ಜಾಗತೀಕರಣದಲ್ಲಿ ಏನಾಗುತ್ತೆ, ಯಾರಾದ್ರೂ ಬರ್ರಿ, ಯಾರಾದ್ರೂ ಅವರು ಓಪನ್ ಆಗಿ ಏನ್ ಮಾಡ್ತಾರೆ, ಬಂದು ನಿಮ್ಮ ಸರಕು ಮತ್ತು ಸೇವೆಗಳನ್ನ ಮಾರಬಹುದು, ಕೊಳ್ಳಬಹುದು. ಸೊ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಸುಂಕ, ಕೋಟ ಮೊದಲಾದ ವ್ಯಾಪಾರ ನಿರ್ಬಂಧಗಳಿಂದ ಮುಕ್ತವಾಗಿರುತ್ತೆ, ಅಂದ್ರೆ ಟ್ಯಾರಿಫ್ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ನಿಮ್ಮ ಟ್ರಂಪ್ ಕಾಕ ನಿಮ್ಮ ಮೇಲೆ 50% ಟ್ಯಾರಿಫ್ ಹಾಕ್ಯಾನ, ಹೌದಾ. ನಿಮ್ಗ ವಿದೇಶಿ ವ್ಯಾಪಾರ ಮಾಡೋ ಟೈಮಲ್ಲಿ ಟ್ಯಾರಿಫ್ ಅಂದ್ರೆ ಏನು, ಕೋಟಾ ಅಂದ್ರೆ ಏನು ಹೇಳ್ತಾ ಹೋಗ್ತೀನಿ. ಎಸ್, ಈಗ ಜಸ್ಟ್ ಇಷ್ಟು ನೋಡ್ಕೋರಿ. ಸೊ ಸುಂಕ ಹಾಕ್ತಾರೆ, ಇಲ್ಲಿ ಸುಂಕಗಳು ಇರೋದಿಲ್ಲ. ಎಸ್, ಕೆಲವೊಂದು ಟೈಮಲ್ಲಿ ಹೇಳ್ತಾರಲ್ಲ ಯಾರು, ನಿಮ್ಮ ಟ್ರಂಪ್ ಕಾಕ, ಸೊ 50% ಸುಂಕ ಹಾಕಿದೆ, ಹಿಂಗ ಹಾಕಿದೆ, ಸೊ ನಿರ್ಬಂಧಗಳ ವಿಧಿಸ್ತಾರೆ ಸುಮ್ಮನೆ. ಹಾಗೆ GDPಯಲ್ಲಿ ರಫ್ತು ಮತ್ತು ಆಮದುಗಳ ಶೇಕಡಾವಾರು ಪ್ರಮಾಣ ಗರಿಷ್ಠದಲ್ಲಿರುತ್ತೆ. ಓಪನ್ ಎಕಾನಮಿ ಮಾಡೋದ್ರಿಂದ ನಾವು ಬೇರೊಂದು ದೇಶಗಳಿಗೆ ರಫ್ತು ಮಾಡ್ತೀವಿ, ಬೇರೊಂದು ದೇಶಗಳಿಂದ ನಾವೇನ್ ಮಾಡ್ಕೋತೀವಿ, ಸರಕು ಮತ್ತು ಸೇವೆಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ. ಏನ್ ಮಾಡ್ಕೋತೀವಿ? ಇಂಪೋರ್ಟ್ ಮಾಡ್ಕೋತೀವಿ. ಎಸ್. ಸೊ ಸರ್ಕಾರ ಮಧ್ಯಪ್ರವೇಶ ಅಥವಾ ನಿಯಂತ್ರಣ ಅತಿ ಕಡಿಮೆ ಇರುವಂತಹ ಅರ್ಥವ್ಯವಸ್ಥೆಯನ್ನ ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅಥವಾ ನಿಯಂತ್ರಣ ಅತಿ ಕಡಿಮೆ ಇರುತ್ತೆ. ಎಸ್. ಮತ್ತೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಆರ್ಥಿಕ ತೀರ್ಮಾನಗಳನ್ನ ಮಾರುಕಟ್ಟೆ ತತ್ವಗಳ ಆಧಾರದ ಮೇಲೆ, ಅಗೇನ್ ಹೇಳಿದ್ನಲ್ಲ, ಇನ್ವಿಸಿಬಲ್ ಹ್ಯಾಂಡ್ಸ್. ಸೊ ಅವುಗಳ ಆಧಾರದ ಮೇಲೆ ಕೈಗೊಳ್ತಾರೆ. ಬೇಡಿಕೆ ಇದ್ರೆ ಜಾಸ್ತಿ ಮಾಡ್ತಾರ, ಪೂರೈಕೆ ಇದ್ರೆ ಜಾಸ್ತಿ ಮಾಡ್ತಾರ, ಹಂಗ. ಎಸ್. ಇಲ್ಲಿ ಉದ್ಯಮಗಳ ನಡುವೆ ತೀವ್ರ ಪೈಪೋಟಿ ಇರುತ್ತೆ, ಕಾಂಪಿಟೇಷನ್ ಇರುತ್ತ. ಅನುಭೋಗಿಗಳಿಗೆ ಬಹು ಆಯ್ಕೆಗಳಿರ್ತವೆ. ಬಹು ಆಯ್ಕೆಗಳಂದ್ರೆ ನಾ ಹೇಳಿದೆ ತಾನೆ, ಒಂದೇ ಫೋನ್ ಇರೋದಿಲ್ಲ, ಬಹಳಷ್ಟು ಫೋನ್ಗಳು ಇರ್ತವೆ. ನೀವು ಈ ಫೋನ್ಗಳು ಬಳಸ್ತಾರಲ್ಲ, ಒಪ್ಪೋ, ವಿವೋ, ಹೌದಾ, ಇವೆಲ್ಲ ಮುಕ್ತ ಮಾರುಕಟ್ಟೆಯಿಂದನೇ ಸಿಗೋದು. ಸೊ ನಿಮ್ಮ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಿರ್ತಾವಲ್ಲ, ಅದೇ ತರ ನಿಮ್ಗ ಆಪ್ಷನ್ಸ್ ಇರ್ತಾವ, ಬಹಳ ಆಪ್ಷನ್ಸ್ ಇರ್ತಾವ, ನೀವು ಯಾವ್ದಾರ ತಗೋಬಹುದು. ಎಸ್. ಸೊ ಉತ್ಪಾದನಾಂಗಗಳು ಖಾಸಗಿಯವರ ಒಡೆತನದಲ್ಲಿ ಇರ್ತವೆ ಮತ್ತು ಅವು ಗರಿಷ್ಠ ಲಾಭ ಗಳಿಸುವ ತೀರ್ಮಾನಗಳನ್ನ ಕೈಗೊಳ್ಳುತ್ತಾರೆ. ಮತ್ತೆ ಲಾಭ ಗಳಿಸೋದಕ್ಕೆ ಏನ್ ಮಾಡ್ತಾರೆ ಅವರು, ಟೆಕ್ನಾಲಜಿಯನ್ನು ಬಳಸಿಕೊಂಡು ಡಿಫರೆಂಟ್ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡ್ತಾರೆ. ಆ ಡಿಫರೆಂಟ್ ಪ್ರಾಡಕ್ಟ್ಸ್ ಅನ್ನ ಸೊ ನೀವು ಏನ್ ಮಾಡ್ತಾರ, ಪರ್ಚೇಸ್ ಮಾಡ್ತಾರ. ಸೊ ಪರ್ಚೇಸ್ ಸೇಲ್ಸ್ ಜಾಸ್ತಿ ಆದಂಗೆಲ್ಲ ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾರೆ. ಇಲ್ಲ ಪರ್ಚೇಸ್ ಸೇಲ್ಸ್ ಕಡಿಮೆ ಆದ್ರೆ ಪ್ರೊಡಕ್ಷನ್ ಕಡಿಮೆ ಮಾಡ್ತಾರೆ. ಎಸ್. ಸೊ ಇಂತಹ ಅರ್ಥವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಮುಕ್ತ ಅರ್ಥವ್ಯವಸ್ಥೆ, ಓಪನ್ ಎಕಾನಮಿ ಅಂತ ಕರಿತೀವಿ. ನೆಕ್ಸ್ಟ್ ಮುಚ್ಚಿದ ಅರ್ಥವ್ಯವಸ್ಥೆ, ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಯಾವ ಎಕಾನಮಿ? ಕ್ಲೋಸ್ಡ್ ಎಕಾನಮಿ. ಇತರ ರಾಷ್ಟ್ರಗಳೊಂದಿಗೆ ಯಾವುದೇ ವ್ಯಾಪಾರ ಸಂಪರ್ಕವನ್ನ ಹೊಂದಿರದ, ಎಸ್, ಹೊಂದದೇ ಇರದ ರಾಷ್ಟ್ರಗಳ ಒಳಗಡೆ ವ್ಯಾಪಾರ ವಲಯವನ್ನು ಹೊಂದಿರುವ, ಅಂದ್ರೆ ಈ ಒಂದು ಎಕನಾಮಿಕ್ ಕೇಳಿದ್ರಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಆ ಒಂದು ರಾಷ್ಟ್ರದ ಒಳಗಡೆನೆ ಏನಾಗ್ತದಪ್ಪ ಅಂದ್ರೆ ಉತ್ಪಾದನೆ ಆಗುತ್ತೆ, ವಿತರಣೆ ಆಗುತ್ತೆ. ಸೊ ಒಂದು ದೇಶ ಬೇರೊಂದು ದೇಶದ ಜೊತೆಗೆ ವ್ಯಾಪಾರ ವಹಿವಾಟು ಹೊಂದಿರೋದಿಲ್ಲ. ಎಸ್. ಅವ್ರಿಗೆ ತಮಗೆ ಏನ್ ಬೇಕು, ತಮ್ಮ ನೀಡ್ಸ್ ಅಂಡ್ ವಾಂಟ್ಸ್, ತಮ್ಮ ಬಯಕೆಗಳು, ಆಸೆಗಳು ಆ ಒಂದು ದೇಶದ ಒಳಗಡೆನೆ ಪ್ರೊಡಕ್ಷನ್ ಆಗ್ತವೆ. ಅಂದ್ರೆ ಈ ಒಂದು ಕ್ಲೋಸ್ಡ್ ಎಕನಾಮಿ ಅಂದ್ರೆ ಬೇರೊಂದು ರಾಷ್ಟ್ರದ ಜೊತೆ ಸಂಪರ್ಕ ಹೊಂದಿರದೆ ತನ್ನ ದೇಶದ ಪ್ರಜೆಗಳಿಗೆ ಏನ್ ಬೇಕಲ್ಲ ಆ ಬಯಕೆಗಳನ್ನ ತನ್ನ ದೇಶದ ಒಳಗಡೆ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ಕೊಳ್ತಾರೆ. ಏನ್ ಮಾಡ್ತಾರೆ, ಉತ್ಪಾದನೆ ಮಾಡ್ಕೊಳ್ತಾರೆ. ಇಂತಹ ಅರ್ಥವ್ಯವಸ್ಥೆ ನಾವೇನಂತ ಕರಿತೀವಿ, ಮುಚ್ಚಿದ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಅನುಭೋಗಿಗಳು ಎಲ್ಲವನ್ನ ರಾಷ್ಟ್ರದ ಒಳಗಡೆ ಪಡೆಯುತ್ತಾರೆ, ಹೇಳಿನಿಲ್ಲ. ಎಸ್. ಸರ್ಕಾರವು ವ್ಯಾಪಾರವನ್ನ ನಿಯಂತ್ರಿಸುತ್ತದೆ. ಎಸ್. ರಫ್ತು ಮತ್ತು ಆಮದುಗಳಿಗೆ ಅವಕಾಶವಿರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕೊರಿಯಾ. ಯಾವ ಕೊರಿಯಾ? ಉತ್ತರ ಕೊರಿಯಾ. ಈ ಉತ್ತರ ಕೊರಿಯಾ ಏನಪ್ಪಾ ಅಂದ್ರೆ ಕಿಮ್ ಜಾಂಗ್ ಉನ್ ಅಂತ ಹೇಳಿ ಅಧ್ಯಕ್ಷ ಇದ್ದಾನೆ. ಈ ಕಿಮ್ ಜಾಂಗ್ ಉನ್ ಏನ್ ಹೇಳ್ತಾನಪ್ಪ ಅಂದ್ರೆ ತನ್ನ ದೇಶದ ಒಳಗಡೆ ಏನ್ ಪ್ರೊಡಕ್ಷನ್ ಇರ್ತಾವೋ ಪ್ರೊಡಕ್ಷನ್ ಮಾಡ್ಕೊಡು, ತನ್ನ ದೇಶದ ಪ್ರಜೆಗಳಿಗೆ ಏನ್ ಕೊಡ್ಬೇಕೋ ಅಷ್ಟು ಕೊಡ್ತಾನೆ. ಸೊ ಇವರನ್ನ ಎಕ್ಸಾಂಪಲ್ ಕೊಡಬಹುದು. ಯಾಕಪ್ಪ ಅಂದ್ರೆ ಇವರು ಬೇರೊಂದು ದೇಶದ ಜೊತೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇಲ್ಲಪ್ಪ ಅಂದ್ರೆ ಸೊ ಅಮೆರಿಕ ಇವ್ರ ಮೇಲೆ ನಿರ್ಬಂಧ ವಿಧಿಸಿದೆ. ಸೊ ಉತ್ತರ ಕೊರಿಯಾ ಜೊತೆಗೆ ವ್ಯಾಪಾರ ವಹಿವಾಟು ಈ ಬೇರೊಂದು ದೇಶ ಮಾಡಬಾರ್ದು. ಯಾಕೆ ಮಾಡಬಾರ್ದು ಉತ್ತರ ಕೊರಿಯಾ ಜೊತೆಗಪ್ಪ ಅಂದ್ರೆ ಇವ ಏನ್ ಮಾಡ್ಯಾರಪ್ಪ, ಸುಮ್ನೆ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿದೆ,
ಆ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿ ಸುಮ್ಮನೆ ಇಟ್ಕೊಳ್ಳಲ್ಲ, ತಗೊಂಡೋಗಿ ಟ್ರಂಪ್ ಮೇಲೆ ಹಾಕ್ತೀನಿ, ಅಮೆರಿಕ ಮೇಲೆ ಹಾಕ್ತಾನೆ, ಸುಮ್ಮನೆ ಅಮೆರಿಕ ಆವಾಜ್ ಹಾಕೋದು. ಈ ರೀತಿ ಮಾಡ್ತಾನ ಕಿಮ್ ಜಾಂಗ್ ಉನ್, ವಿಚಿತ್ರ ಕ್ಯಾಂಡಿಡೇಟ್ ಅವ. ಎಸ್, ಸೊ ಅದಕ್ಕಾಗಿ ಇವನ ಮೇಲೆ ಟ್ಯಾರಿಫ್ ಈ ಒಂದು ನಿರ್ಬಂಧಗಳನ್ನು ವಿಧಿಸ್ತಾರೆ. ನಿರ್ಬಂಧಗಳು ವಿಧಿಸಿ ಏನಾಗತ್ತಪ್ಪ ಅಂದ್ರೆ ಬೇರೊಂದು ದೇಶ ಇವ್ರ ಜೊತೆ ವ್ಯಾಪಾರ ಮಾಡಲ್ಲಪ್ಪ ಅಂದ್ರೆ ಕ್ಲೋಸ್ಡ್ ಎಕಾನಮಿ. ಜಸ್ಟ್ ಲೈಕ್ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಉತ್ತರ ಕೊರಿಯಾ ಚೀನಾ ಜೊತೆಗೆ ರಫ್ತು ವಹಿವಾಟು ಮಾಡ್ತಿರತ್ತ, ಬಟ್ ಮೆಜಾರಿಟಿ ಅದರ ಕ್ಲೋಸ್ಡ್ ಎಕಾನಮಿ, ಹೊರಗಡೆ ಏನು ಪ್ರೊಡಕ್ಷನ್ ಮಾಡಲ್ಲ. ಎಸ್, ನೆಕ್ಸ್ಟ್ ಇನ್ನೊಂದು ನಿಯಂತ್ರಿತ ಅರ್ಥವ್ಯವಸ್ಥೆ. ಇದನ್ನು ಇಂಪಾರ್ಟೆಂಟ್. ಸೊ ನಿಯಂತ್ರಿತ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉತ್ಪಾದನಾ ಸಂಪನ್ಮೂಲಗಳು ಸರ್ಕಾರ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟ, ಅಂದ್ರೆ ಇದು ಸೋಷಿಯಲಿಸ್ಟಿಕ್ ಎಕಾನಮಿ ಸ್ವಲ್ಪ ಮುಂದುವರೆದ ಭಾಗ ಅಂತಾನು ಹೇಳ್ಬೋದು. ಹೌದಾ? ಈ ಪೈಪೋಟಿ ಕೊರತೆಯಿಂದ ಏನಾಗುತ್ತಪ್ಪ ಅಂದ್ರೆ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆಯಾಗಲ್ಲ, ಅನುಭೋಗಿಗಳು ಆಯ್ಕೆ ಕಡಿಮೆ. ಇಲ್ಲಿ ಹೇಳಿದ್ನಲ್ಲ, ರಷ್ಯಾ ಒಕ್ಕೂಟ, ಕ್ಯೂಬಾ, ಉತ್ತರ ಕೊರಿಯಾ. ಈ ಸೋಷಿಯಲಿಸ್ಟಿಕ್ ಎಕಾನಮಿ, ಕಮಾಂಡ್ ಎಕಾನಮಿ ಅಂತ ಕರಿತೀವಿ. ಕಮಾಂಡ್ ಎಕಾನಮಿ ಅಂದ್ರೆ ಅಲ್ಲಿ ಏನಿರ್ತಾವಪ್ಪ ಅಂದ್ರೆ ಸಂಪನ್ಮೂಲಗಳು ಸರ್ಕಾರನೇ ಹೇಳ್ಬೇಕು, ಸರ್ಕಾರದ ಒಡೆತನ ಮತ್ತು ನಿಯಂತ್ರಣ ಜಾಸ್ತಿ ಇರುತ್ತ. ಜಾಸ್ತಿ ಇರುತ್ತ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆ ಆಗಿಲ್ಲಪ್ಪ ಅಂದ್ರೆ ಅನುಭವಿಗಳಿಗೆ ಆಯ್ಕೆ ಕಡಿಮೆ ಇರುತ್ತ. ಆಯ್ಕೆ ಕಡಿಮೆ ಇದ್ರೆ ಅವರು ಎಷ್ಟು ಇರುತ್ತ ಅಷ್ಟರಲ್ಲೇ ತಗೋಬೇಕು. ಎಸ್, ಸೊ ಇಂತಹ ಒಂದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ನಿಯಂತ್ರಿತ ಅರ್ಥವ್ಯವಸ್ಥೆ, ಕಮಾಂಡ್ ಎಕಾನಮಿ ಅಂತ ಕರಿತೀವಿ. ಇಲ್ಲಿ ರಷ್ಯಾ ಒಕ್ಕೂಟ ಅಂತ ಐತಲ್ಲ, ಈ ರಷ್ಯಾ ಏನ್ ಮಾಡತ್ತಪ್ಪ ಅಂದ್ರೆ ರೀಸೆಂಟ್ ಆಗಿ ಉಕ್ರೇನ್ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತಾನೆ. ಎಸ್, ಸೊ ರಷ್ಯಾ ಯಾರ ಜೊತೆ ವ್ಯಾಪಾರ ಮಾಡ್ರಂದ್ರೆ ಅವ್ರ ಜೊತೆ ಮಾತ್ರ ವ್ಯಾಪಾರ ಮಾಡ, ಫುಲ್ ಕಮಾಂಡ್ ಎಕಾನಮಿ ಇರುತ್ತೆ. ಎಸ್, ಮತ್ತೆ ಇಲ್ಲಿ ಸಂಪನ್ಮೂಲಗಳು ಏನಾಗ್ತದೆ ದಕ್ಷವಾಗಿ ಬಳಕೆ ಆಗ್ತಿಲ್ಲ. ಸೊ ಇಂತಹ ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ನಿಯಂತ್ರಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಗೋಲ್ಡಿಲಾಕ್ ಎಕಾನಮಿ, ಗೋಲ್ಡಿಲಾಕ್ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತಗಳಿಲ್ಲದೆ, ಅಂದ್ರೆ ಎಕನಾಮಿ ಸ್ಲೋ ಡೌನ್ ಇಲ್ಲದೆ, ಎಸ್, ನಿರಂತರವಾಗಿ ಜಿಡಿಪಿ ಬೆಳವಣಿಗೆ ದರವನ್ನು ಹೊಂದುತ್ತಿರುವ ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಗೋಲ್ಡಿಲಾಕ್ ಅಂತ ಕರಿತೀವಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಇನ್ಫ್ಲೇಷನ್ ಇರಲ್ಲ, ಎಕನಾಮಿ ಸ್ಲೋ ಡೌನ್ ಇರಲ್ಲ, ಮತ್ತೆ ಜಿಡಿಪಿ ಗ್ರೋತ್ ಏನಾಗಿರುತ್ತಪ್ಪ ಅಂದ್ರೆ ಚೆನ್ನಾಗಿರುತ್ತೆ. ಸೊ ಇಂತಹ ಅರ್ಥವ್ಯವಸ್ಥೆನ ನಾವೇನಂತ ಕರಿತೀವಪ್ಪ ಅಂದ್ರೆ ಗೋಲ್ಡಿಲಾಕ್ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಂತಹ ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗ ದರವು ಕಡಿಮೆ ಇರುತ್ತದೆ ಮತ್ತು ಸ್ವತ್ತುಗಳ ಮೌಲ್ಯನೂ ಹೆಚ್ಚಿರುತ್ತೆ, ಬಡ್ಡಿ ದರಗಳು ಕಡಿಮೆ ಇರ್ತವೆ, ಹಣದುಬ್ಬರನು ಕಡಿಮೆ ಇರುತ್ತೆ. ಅಂತಹ ಅರ್ಥವ್ಯವಸ್ಥೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗೋಲ್ಡಿಲಾಕ್ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಪ್ರೆಸೆಂಟ್ ನಮ್ಮ ಒಂದು ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆಪ್ಪ ಅಂದ್ರೆ ನಮ್ದು ಹಣದುಬ್ಬರನು ಕಡಿಮೆ ಆಗ್ತಿದೆ, ಸ್ವಲ್ಪ ಹೆಚ್ಚಾಗ್ತಿದೆ ಬಿಡ್ರಿ, ಅದು ಬೇರೆ ವಿಚಾರ. ಬಟ್ ಒಂದ್ ಸ್ವಲ್ಪ ಟೈಮ್ ನಮ್ದು ಗೋಲ್ಡಿಲಾಕ್ ಅರ್ಥವ್ಯವಸ್ಥೆ ಅಂದ್ರೆ ಏನ್ ಸಿಂಪಲ್ ಏನಿಲ್ಲ, ಹಣದುಬ್ಬರ ಕಡಿಮೆ ಇರುತ್ತೆ, ಮತ್ತೆ ಆರ್ಥಿಕ ಹಿಂಜರಿತಗಳಿಲ್ಲ, ಜಿಡಿಪಿ ಬೆಳವಣಿಗೆ ಚೆನ್ನಾಗಿರುತ್ತೆ. ಎಸ್, ಬಡ್ಡಿ ದರಗಳು ಕಡಿಮೆ ಇರ್ತವೆ. ಸೊ ರೆಪೋ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅಂತ ಕರಿತೀವಲ್ಲ, ಸೊ ಈ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಸ್ವತ್ತುಗಳ ಮೌಲ್ಯ ಏನಾಗುತ್ತೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸ್ವತ್ತುಗಳಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಸ್, ಇವುಗಳದ್ದು ಸ್ವತ್ತುಗಳು ಏನಾಗಿರುತ್ತೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಇಂತಹ ಅರ್ಥವ್ಯವಸ್ಥೆ ನಾವು ಏನಂತ ಕರಿತೀವಿ ಗೋಲ್ಡಿಲಾಕ್. ಯಾವ ಲಾಕ್? ಗೋಲ್ಡಿಲಾಕ್ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ದ್ವಂದ್ವ ಅರ್ಥವ್ಯವಸ್ಥೆ, ಡ್ಯುಯಲ್ ಎಕಾನಮಿ ಅಂತ ಕರಿತೀವಿ. ಯಾವ ಎಕಾನಮಿ? ಡ್ಯುಯಲ್ ಎಕಾನಮಿ. ಸೊ ಆಧುನಿಕ ಸಾಂಪ್ರದಾಯಿಕ, ಎಸ್, ಆಧುನಿಕ ಸಾಂಪ್ರದಾಯಿಕ ಮತ್ತು ಉತ್ಪನ್ನ ವಿಧಾನಗಳೆರಡನ್ನ ಅಸ್ತಿತ್ವದಲ್ಲಿರುವಂತಹ ಅರ್ಥವ್ಯವಸ್ಥೆ ನಾವು ಏನಂತ ಕರಿತೀವಿ ದ್ವಂದ್ವ ಅರ್ಥವ್ಯವಸ್ಥೆ. ಅಂದ್ರೆ ಇಲ್ಲಿ ಸಾಂಪ್ರದಾಯಿಕ ಕೃಷಿ ವಲಯ ಹಾಗೂ ಆಧುನಿಕ ಕೈಗಾರಿಕಾ ಸೇವಾ ವಲಯಗಳೆರಡನ್ನ ಅಸ್ತಿತ್ವದಲ್ಲಿರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಭಾರತ. ಯಾವುದು? ಭಾರತ. ಹೆಂಗ್ರಿ ಸರ್? ಈ ಭಾರತದಲ್ಲಿ ಏನಿರುತ್ತಪ್ಪ ಅಂದ್ರೆ ಸಾಂಪ್ರದಾಯಿಕ ವಿಧಾನ ಅಂದ್ರೆ ನಾವು ಕೃಷಿ ಮಾಡ್ತೀವಿ ತಾನೆ. ಕೃಷಿ ಸಾಂಪ್ರದಾಯಿಕ ವಿಧಾನ ಅಂದ್ರೆ ನೇಗಿಲು, ಹೌದಾ? ನೇಗಿಲಿನಿಂದ ಏನ್ ಮಾಡ್ತೀವಿ? ಉಳುಮೆ ಮಾಡ್ತೀವಿ, ಹೌದಾ? ಬಟ್ ಆಧುನಿಕ ವಿಧಾನ ಅಂದ್ರೆ ಈ ಒಂದು ಕೈಗಾರಿಕಾ ಮತ್ತು ಸೇವಾ ವಲಯಗಳ ಅಸ್ತಿತ್ವದಲ್ಲಿ ಅಂದ್ರೆ ಈ ಕೈಗಾರಿಕೆಯಿಂದ ನಾವೇನ್ ಮಾಡ್ತೀವಿ? ಈ ಉಳುಮೆ ಮಾಡ್ಲಿಕ್ಕೆ ಟ್ರಾಕ್ಟರ್ ನ ಬಳಸುತ್ತಾನೆ. ಎಸ್, ಸಾಂಪ್ರದಾಯಿಕ ವಿಧಾನ ಅಂದ್ರೆ ನೇಗಿಲು, ಆಧುನಿಕ ವಿಧಾನ ಅಂದ್ರೆ ಟ್ರಾಕ್ಟರ್ ಇಂದ ಏನ್ ಮಾಡ್ತೀವಿ? ಉಳುಮೆ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಯಾವ ವ್ಯವಸ್ಥೆ? ದ್ವಂದ್ವ ಅರ್ಥವ್ಯವಸ್ಥೆ. ಸೊ ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನ ಮತ್ತು ಆಧುನಿಕ ವಿಧಾನ ಎರಡನ್ನ ಬಳಸ್ತೀವಿ, ಹೌದಾ? ಸಾಂಪ್ರದಾಯಿಕ ಗೃಹ ಕೈಗಾರಿಕೆ, ಆಧುನಿಕ ಬೃಹತ್ ಕೈಗಾರಿಕೆ, ಇದನ್ನು ಎಕ್ಸಾಂಪಲ್ ಕೊಡಬಹುದು. ಸೊ ಸಾಂಪ್ರದಾಯಿಕದಲ್ಲಿ ಗೃಹ ಅಂದ್ರೆ ಗುಡಿ ಕೈಗಾರಿಕೆಗಳಂತ ಕರಿತೀವಿ ತಾನೆ. ಸೊ ಈ ಗುಡಿ ಕೈಗಾರಿಕೆಗಳನ್ನು ಬಳಸ್ತೀವಿ, ಇದು ಸಾಂಪ್ರದಾಯಿಕ ವಿಧಾನ. ಅಂದ್ರೆ ಬುಟ್ಟಿ ಎಣೆದು, ಚಾಪಿ ಎಣೆದು, ಎಸ್, ಮತ್ತೆ ನಿಮ್ಮ ಒಂದು ಉದಿನಿ ಯಾವುದು ಅಗರಬತ್ತಿ ತಯಾರು ಮಾಡೋದು, ಹೌದಾ? ಮತ್ತೆ ಕ್ಯಾಂಡಲ್ ತಯಾರು ಮಾಡೋದು, ಇದು ಸಾಂಪ್ರದಾಯಿಕ ಕೈಗಾರಿಕೆ. ಆಧುನಿಕ ಬೃಹತ್ ಕೈಗಾರಿಕೆಗಳನ್ನ ಏನ್ ಮಾಡೋದು? ಇವತ್ತು ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಪ್ರೊಡಕ್ಷನ್ ಮಾಡೋದು. ಎರಡು ವಿಧಾನಗಳಿದಾವೆ ನಮ್ಮಲ್ಲಿ, ಹೌದಾ?
ಸೊ ಎರಡು ವಿಧಾನಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ವಂದ್ವ ಅರ್ಥವ್ಯವಸ್ಥೆ, ಡ್ಯುಯಲ್ ಎಕಾನಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಡ್ಯುಯಲ್ ಎಕಾನಮಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಐತಿ ಸಮಾನಾಂತರ ಅರ್ಥವ್ಯವಸ್ಥೆ, ಪ್ಯಾರಲಲ್ ಎಕಾನಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಎಕಾನಮಿ ಅಂತ ಕರಿತೀವಿ. ಎಸ್, ಇನ್ನೊಂದು ಇದನ್ನ ಅನ್ಅಕೌಂಟೆಡ್ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ಕನ್ಸೆಪ್ಟ್ ನಿಮಗೆ ಎಕ್ಸಾಂಪಲ್ ಹೇಳಿದ್ರೆ ಮೀನಿಂಗ್ ಹೇಳಿದ್ರೆ ಗೊತ್ತಾಗುತ್ತಾ? ಸೊ ದೇಶದ ಆರ್ಥಿಕತೆಯಲ್ಲಿ ಏಕಕಾಲದಲ್ಲಿ ಸೈಮಲ್ಟೇನಿಯಸ್ಲಿ ಕಪ್ಪು ಹಣ ಮತ್ತು ಬಿಳಿ ಹಣಗಳು ಚಲಾವಣೆಯಲ್ಲಿರುವುದು. ಅಂದರೆ ಸರ್ಕಾರದ ಲೆಕ್ಕಕ್ಕೆ ಸಿಗುವ ಹಣ, ಲೆಕ್ಕಕ್ಕೆ ಸಿಗದೇ ಇರುವ ಹಣ, ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನ ಸಮಾನಾಂತರ ಅರ್ಥವ್ಯವಸ್ಥೆ, ಕಪ್ಪು ಹಣದ ಅರ್ಥವ್ಯವಸ್ಥೆ, ಎಸ್, ಅನ್ಕೌಂಟೆಡ್ ಎಕಾನಮಿ ಅಂತ ಕರಿತೀವಿ. ಇದಕ್ಕೆ ಮೂರು ಹೆಸರು ಅದಾವ. ನೀವು ಯಾವ್ದಕ್ಕಾದ್ರೂ ಕೇಳ್ಬೋದವ, ಹೆಂಗಾದ್ರೂ ಕೇಳ್ಬೋದು, ಹೇಳಕ್ ಬರಲ್ಲ. ಸೊ ಪ್ಯಾರಲಲ್ ಎಕಾನಮಿ ಅಂದ್ರೆ ಒಂದ್ ಸೈಡ್ ಬ್ಲಾಕ್ ಮನಿ, ಇನ್ನೊಂದ್ ಸೈಡ್ ವೈಟ್ ಮನಿ, ಎರಡೂ ಇರ್ತವೆ. ಎರಡು ಏನಾಗಿರ್ತವೆ? ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿರ್ತವೆ. ಸರ್ ಬ್ಲಾಕ್ ಮನಿ ಅಂದ್ರೆ ಏನು? ಕಪ್ಪು ಹಣ ಅಂದ್ರೆ ಕರ್ರಗಿರುತ್ತ? ಕರ್ರಗಿರಲ್ಲ. ಸೊ ತೆರಿಗೆಗೆ ಒಳಪಡದ ಹಣವನ್ನ ನಾವೇನಂತ ಕರಿತೀವಿ? ಕಪ್ಪು ಹಣ ಅಂತ ಕರಿತೀವಿ. ವೈಟ್ ಮನಿ ಅಂದ್ರೆ ಟ್ಯಾಕ್ಸ್ ಕಟ್ಟಿದ ಮೇಲೆ, ಸೊ ಆಫ್ಟರ್ ಡಿಡಕ್ಟಿಂಗ್ ದಿ ಟ್ಯಾಕ್ಸ್, ಸೊ ಟ್ಯಾಕ್ಸ್ ಕಟ್ಟಿದ ಮೇಲೆ ಅದನ್ನ ವೈಟ್ ಮನಿ ಅಂತ ಕರಿತೀವಿ. ಎಸ್, ಟ್ಯಾಕ್ಸ್ ಕಟ್ಟದೇ ಇದ್ರೆ ಬ್ಲಾಕ್ ಮನಿ, ಟ್ಯಾಕ್ಸ್ ಕಟ್ಟಿದ್ರೆ ವೈಟ್ ಮನಿ ಅಂತ ಕರಿತೀವಿ. ಇವೆರಡು ಸರ್ಕ್ಯುಲೇಟ್ ಆಗ್ತಿರ್ತವೆ. ಎಲ್ಲಿ? ಮಾರುಕಟ್ಟೆಯಲ್ಲಿ. ಎಸ್, ಎಕಾನಮಿ ಒಳಗಡೆ ಸರ್ಕ್ಯುಲೇಟ್ ಆಗ್ತಿರ್ತವೆ ಅಟ್ ಎ ಟೈಮ್. ಸೊ ಈ ಬ್ಲಾಕ್ ಮನಿ ಲೆಕ್ಕಕ್ಕೆ ಸಿಗಲ್ಲ, ವೈಟ್ ಮನಿ ಲೆಕ್ಕಕ್ಕೆ ಸಿಗುತ್ತಾ? ಎಸ್, ಇವೆರಡು ಅಸ್ತಿತ್ವ ಇರುವಂತಹ ಮಾರುಕಟ್ಟೆನ ನಾವೇನಂತ ಕರಿತೀವಪ್ಪ ಅಂದ್ರೆ ಸಮಾನಾಂತರ ಅರ್ಥವ್ಯವಸ್ಥೆ, ಪ್ಯಾರಲಲ್ ಎಕಾನಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಎಕಾನಮಿ. ಎಸ್ ಎಸ್ ಸೊ ಇಷ್ಟು ನಿಮ್ಮ ಎಕಾನಮಿಗಳು. ಎಸ್, ಇವತ್ತು ನೋಡಿರ್ತಕ್ಕಂತಹ ಟಾಪಿಕ್ಗಳು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅಂತ ಭಾವಿಸ್ತೀನಿ. ಎಸ್, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಎಸ್, ಈ ವಿಡಿಯೋನ ಶೇರ್ ಮಾಡ್ರಿ. ಎಸ್, ಇಷ್ಟು ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತೀನಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಬರ್ತೇನೆ. ಎಸ್, ಥ್ಯಾಂಕ್ ಯು.